ಗಾಂಧೀಜಿಯವರದ್ದು ಇಷ್ಟೊಂದು ಮಹತ್ವ ಇದ್ದಾದರೂ ಪ್ರಸ್ತುತ ಕಾಲದಲ್ಲಿ ಅವರು ಈಗ ಮೂಲೆ ಗುಂಪಾಗ್ತಿದ್ದಾರೆ. ಅವರಿಗೆ ಗಾಂಧಿಯ ಮೇಲೆ ಏನು ವಿರೋಧ ಇಲ್ಲ, ಅವರಿಗೆ ವಿರೋಧ ಇರುವುದು ಇವರ ಮೇಲೆ. ಚರಕ ಸುತ್ತಿದ್ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಲ್ಲ, ಉಪವಾಸ ಕೂತ್ಕೊಂಡ ಕಾರಣ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಲ್ಲ. ನೀವು ಗಾಂಧಿಯನ್ನು ಎಷ್ಟು ನಂಬಿದ್ದೀರಿ ಅದನ್ನು ಹೇಳಿ, ಅದನ್ನು ಹೇಳಲಿಕ್ಕೆ ಯಾವನ್ ತಯಾರಿಲ್ಲ. 20 ಕೋಟಿ ಕೊಟ್ಟಿದ್ವಿ ನಾವು ಪಾಕಿಸ್ತಾನಿಗೆ, ಆಮೇಲೆ 55 ಕೋಟಿ ವಿಥ್ಹೆಲ್ಡ್ ಮಾಡಿದ್ವಿ. ಹೌದು. ಸೊ ಆ 20 ಕೋಟಿ ಕೊಟ್ಟಿದ್ರಲ್ಲೇ ಅವ್ರು ನಮಗೆ ವಾರ್ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ. ಸೊ ಅದಕ್ಕೋಸ್ಕರ ವಿಥ್ಹೆಲ್ಡ್ ಮಾಡಿದ್ರು ಅಂತ ಹೇಳ್ಬೋದಾ? ಲೈಕ್ ಇವತ್ತು ಎಷ್ಟೋ ಜನ ಹೇಳ್ತಾರೆ, ಆರ್ಟಿಕಲ್ಸ್ ಇದೆ ಮ್ಯಾಗಝಿನ್ಸ್ ಅಲ್ಲಿ ಇವತ್ತಿಗೂ ಕೂಡ ಬರ್ತವೆ, ಗೋಡ್ಸೆ ವಾಸ್ ಟೆರರಿಸ್ಟ್ ಅಂತ. ಒಂದು ವೇಳೆ ಗೋಡ್ಸೆ ಗಾಂಧಿಯನ್ನು ಕೊಲ್ಲದೇ ಇದ್ರೆ 20 ದಿನಗಳ ನಂತರ ಪಾಕಿಸ್ತಾನಕ್ಕೆ ಹೋಗುವ ಪ್ಲಾನೇ ಇತ್ತು ಅವರ ಹತ್ರ, ಗಾಂಧಿಯವರ ಹತ್ರ ಇತ್ತು. ಇವತ್ತು ಈ ದೇಶದಲ್ಲಿ ನನ್ನ ಶ್ರೀರಾಮ, ಇಫ್ ಅ ರಾಮ ಕ್ಯಾನ್ ಬಿ ಕ್ರಿಟಿಸೈಸ್ಡ್, ವೈ ಶುಡ್ ನಾಟ್ ಗಾಂಧಿ ಶುಡ್ ಬಿ ಕ್ರಿಟಿಸೈಸ್? ಇಸ್ ಗಾಂಧಿ ಮೋರ್ ಬಿಗರ್ ದನ್ ದ ಗಾಡ್ ಹಿ ವರ್ಷಿಪ್ಡ್? ಹೋರಾಟಗಾರರು ತುಂಬಾ ಜನ ಇದ್ದಾರೆ, ಅಂದ್ರೆ ಅಂಬೇಡ್ಕರ್ ಇದ್ದಾರೆ, ತುಂಬಾ ಜನ ಇದ್ದಾರೆ. ಆದರೆ ಭಾರತದ ನೋಟಿನಲ್ಲಿ ಗಾಂಧೀಜಿಯ ಫೋಟೋ ಮಾತ್ರ ಯಾಕೆ ಇರುವುದು ಅಂತ ನನ್ನೊಂದು ಪ್ರಶ್ನೆ. ದೇಶ ಬೇರೆ ಬೇಕು ಅಂತ ಕೇಳಿದ ಯಾಕೆ? ಅದು ಮೊಹಮ್ಮದ್ ಅಲಿ ಜಿನ್ನಾ ತುಂಬಾ ಚಂದದಲ್ಲಿ ಹೇಳಿದ್ದಾರೆ ಅದನ್ನು. ಕ್ರೈಸ್ತರೊಟ್ಟಿಗಾದ್ರೂ ಬದುಕಬಹುದು, ಹಿಂದೂಗಳೊಟ್ಟಿಗೆ ಬದುಕಲು ಸಾಧ್ಯ ಇಲ್ಲ. ರೈತರು ಆ ಹೋರಾಟಕ್ಕೆ ಬರುವಾಗ ಈ ಭೂಮಾಲಕರಿಗೆ ದೇಣಿ ಕೊಡುವುದನ್ನು ನಿಲ್ಲಿಸಿ ಹೋರಾಟಕ್ಕೆ ಬಂದಿದ್ರು. ಸರಿ, ಆ ನಿಲ್ಲಿಸಿ ಹೋರಾಟಕ್ಕೆ ಬಂದ ವಿಷಯವನ್ನು ಗಾಂಧೀಜಿಯವರು ಒಪ್ಪಲಿಲ್ಲ, ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಅದು ಯಾಕೆ? ಹೌದು, ಮರ್ಡರರ್ ಅಲ್ಲ ಅಂತ ಹೇಳಿದ್ರು. ಹಿ ವಾಸ್ ಅ ಮರ್ಡರ್ ಬಟ್ ಹಿ ವಾಸ್ ನಾಟ್ ಅ ಟೆರರಿಸ್ಟ್ ಅಂತ ಹೇಳಿಕೆ ವಹಿಸಿದ್ರು. ಗಾಂಧಿ ಅಂದರೆ ಜಗತ್ತೇ ತಿರುಗಿ ನೋಡುತ್ತೆ. 10 ಹಲವು ರಾಷ್ಟ್ರಗಳಲ್ಲಿ ಗಾಂಧಿಯ ಪುತ್ಥಳಿ ಇದೆ. ಈ ದೇಶಕ್ಕೆ ಸಂಬಂಧಿಸಿ ಹೇಳೋದಾದರೆ ಗಾಂಧಿ ಚಿಂತನೆಗೆ ಮೆಚ್ಚುಗೆ ಇದೆ, ಅಪಸ್ವರಗಳು ಇವೆ. ಈ ಅಪಸ್ವರಗಳೇ ಇವತ್ತಿನ ಚರ್ಚೆ. ಇದುವೇ ಸನ್ಮಾರ್ಗ ನ್ಯೂಸ್ ಕ್ವಶ್ಚನ್ ಅವರ್. ಗಾಂಧಿ ಮೇಲಿನ ಅಪಸ್ವರಗಳ ಕುರಿತಂತೆ ಪ್ರಶ್ನೆ ಕೇಳೋದಕ್ಕೆ ನಮ್ಮ ಜೊತೆ ವಿದ್ಯಾರ್ಥಿಗಳಿದ್ದಾರೆ. ವಿದ್ಯಾರ್ಥಿಗಳು, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಈ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆಂದೇ ಅರವಿಂದ್ ಚೊಕ್ಕಾಡಿ ಸರ್ ಬಂದಿದ್ದಾರೆ. ಇವರು ಚಿಂತಕರು ಹೌದು, ಶಿಕ್ಷಕರು ಹೌದು, ಬರಹಗಾರರು ಹೌದು. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಪ್ರಥಮವಾಗಿ ಒಂದು ಪ್ರಶ್ನೆ. 7 ದಶಕಗಳೇ ಕಳೆದು ಹೋದವು ಗಾಂಧಿ ನಮ್ಮಿಂದ ನಿರ್ಗಮಿಸಿ. ಆದರೆ ಗಾಂಧಿ ಚಿಂತನೆಗೆ ಇವತ್ತು ಕೂಡ ಪ್ರಸ್ತುತತೆ ಇದೆ. ಏನು ಕಾರಣ ಅಂತ? ಗಾಂಧಿ ಚಿಂತನೆಗೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರಸ್ತುತತೆ ಇರೋದಕ್ಕೆ ಏನು ಕಾರಣ? ಮಹಾತ್ಮ ಗಾಂಧಿಯವರನ್ನು ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಯಾರಿಗೂ ಹಿಡಿದು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಅದೇ ಅವರ ಪ್ರಸ್ತುತತೆಯ ಕಾರಣ. ಗಾಂಧಿ ಅನ್ನುವುದು ಹೀಗೆ ಅಂತ ಅರ್ಥ ಮಾಡಿಕೊಂಡ ಕೂಡಲೇ ಅದು ಹೀಗಲ್ಲದ ಇನ್ನೇನೋ ಒಂದು ಉಲ್ಟಾಗಿ ನಿಮಗೆ ಕಾಣಲಿಕ್ಕೆ ಶುರುವಾಗ್ತದೆ. ಅದು ಹಾಗಿರ್ಬೋದು ಅಂತೇಳಿ ಅರ್ಥ ಮಾಡಿಕೊಳ್ಳಿಕ್ಕೆ ಹೊರಟ ತಕ್ಷಣ ಅದು ಇನ್ನೇನೋ ಆಗಿ ನಿಮಗೆ ಕಾಣಿಸ್ತದೆ. ಈ ಗಾಂಧಿಗೆ ಇರುವಂಥ ಒಂದು ಕಾಲಮಾನದ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಫ್ಲೆಕ್ಸಿಬಲ್ ಆಗಿ ಬೆಳೆಯುವ ಶಕ್ತಿ ಇದೆ ಅಲ್ಲ, ಅದು ಗಾಂಧಿಯನ್ನು ಹೆಚ್ಚು ಪ್ರಸ್ತುತಗೊಳಿಸ್ತದೆ ಅಂತ ಅನಿಸ್ತದೆ. ಒಂದು ಪಾಯಿಂಟು. ಎರಡನೇದು, ಗಾಂಧಿಯನ್ನು ಅಪ್ರಸ್ತುತಗೊಳಿಸಬೇಕು ಅನ್ನುವಂಥ ಪ್ರಯತ್ನ ಮಾಡಿದಷ್ಟು ಜಾಸ್ತಿ ಪ್ರಸ್ತುತ ಆಗ್ತಾನೂ ಹೋಗ್ತದೆ ಅಂತ. ಅದು ಯಾವುದೇ ವಿಷಯವಾದರೂ ಅಷ್ಟೇ, ನೀವು ಇದನ್ನು ಬಡಿಬೇಕು ಅಂತಲೇ ಹೇಳಿ ಹೊರಟಷ್ಟು ಅದು ಜಾಸ್ತಿ ಬೆಳೀತಾ ಹೋಗ್ತದೆ. ಅದು ಗಾಂಧಿಗೂ ಅನ್ವಯ ಆಗುವಂಥದ್ದು. ಅದು ಎರಡಕ್ಕಿಂತ ಹೆಚ್ಚಾಗಿ ಒಂದು ಈ ಭಾರತವನ್ನು ಒಂದು ಸಮಗ್ರವಾಗಿ ಅರ್ಥ ಮಾಡಿಕೊಂಡು ಅದನ್ನು ಬದುಕಿನಲ್ಲೇ ಸ್ಪಂದಿಸಿಕೊಳ್ಳುತ್ತಾ ತನ್ನನ್ನು ತಾನು ರೂಪಿಸಿಕೊಳ್ತಾ ಹೋದ ವ್ಯಕ್ತಿತ್ವ ಗಾಂಧಿ. ಆದ್ದರಿಂದ ಅಲ್ಲಿ ಸ್ಪಂದಿಸಿದ್ದು ಚಿಂತನೆಗಳಲ್ಲ, ಬದುಕೇ ಸ್ಪಂದಿಸಿ ಚಿಂತನೆಗಳಾಗ್ತಾ ಹೋದದ್ದು. ಆದದ್ರಿಂದ ಅದು ಹೆಚ್ಚು ಪ್ರಸ್ತುತ ಆಗ್ತದೆ ಅಂತ ಮತ್ತೆ ಗಾಂಧಿ ಪ್ರಸ್ತುತತೆಯನ್ನು ಪಡಿತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಓಕೆ, ಪ್ರಶ್ನೆಗಳನ್ನು ಕೇಳಿ, ಇಲ್ಲಿದ್ರೆ ನಾನೇ ಕೇಳಬೇಕಾಗತ್ತೆ. ಎಸ್, ವಿದ್ಯಾರ್ಥಿಗಳು ಕೇಳ್ತಾರೆ. ನಿಮ್ಮ ಹೆಸರು ಮತ್ತು ಕಾಲೇಜ್? ಸರ್, ನನ್ನ ಹೆಸರು ಫಾತಿಮಾ ತಜ್ಮಿಯಾ. ಗಾಂಧೀಜಿಯವರದ್ದು ಇಷ್ಟೊಂದು ಮಹತ್ವ ಇದ್ದಾದರೂ ಪ್ರಸ್ತುತ ಕಾಲದಲ್ಲಿ ಅವರು ಈಗ ಮೂಲೆ ಗುಂಪಾಗ್ತಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳ್ಬೋದಾ? ಅಲ್ಲ, ಮೂಲೆ ಗುಂಪು ಆಗ್ತಾ ಇದ್ದಾರೆ ಅಂತ ನನಗೆ ಅನಿಸುವುದಿಲ್ಲ. ಈಗಾಗಲೇ ಒಂದು ಪ್ರಶ್ನೆ ಬಂತು, ಮತ್ತೆ ಅವರು ಚರ್ಚೆಗೆ ಒಳಪಡ್ತಾ ಇದ್ದಾರೆ ಅಂತ ಹೇಳೋದು. ಮತ್ತೆ ಚರ್ಚೆಗೆ ಒಳಪಡುವಂಥದ್ದು ಮೂಲೆ ಗುಂಪು ಆಗುವಂಥ ಲಕ್ಷಣ ಅಲ್ಲ. ಆದರೆ ಅದು ಮೂಲೆ ಗುಂಪು ಮಾಡಬೇಕೆಂದು ಯಾರೋ ಬಯಸಿದ್ದಾರೆ ಅಂತೇಳಿ ಹೇಳುವಂಥ ಭಾವನೆ. ಇಲ್ಲಿ ಏನಾಗ್ತಾ ಇದೆ ಅಂತೇಳಿದರೆ, ಯಾರೋ ಬಯಸಿದ್ದಾರೆ ಅಂತೇಳಿ ಹೇಳಿ ಈ ಕಡೆಯವರು ಅಂದುಕೊಳ್ಳೋದು, ಆ ಕಡೆಯವರು ಅಂದುಕೊಳ್ಳೋದು, ಯಾರೋ ಬಯಸಿದ್ದಾರೆ ಅಂತೇಳಿ ಹೇಳುವಂಥದ್ದು ಅಂದುಕೊಳ್ಳೋದು. ಇದು ನಿಜವಾಗಿ ಆದರೂ ಗಾಂಧಿಯ ಜೊತೆಗೆ ಇರುವಂಥ ಡಿಸ್ಪ್ಯೂಟ್ಗಳಲ್ಲ. ಬದಲಿಗೆ ವರ್ತಮಾನದಲ್ಲಿ 2-3 ಶಕ್ತಿಗಳು ಸೇರಿಕೊಂಡು ಅವರ ನಡುವೆ ಇರುವ ಡಿಸ್ಪ್ಯೂಟಿಗೆ ಗಾಂಧಿಯನ್ನು ಹಿಡಿದು ಎಳೆದಾಡುವುದಷ್ಟೇ.
ಇದು ಗಾಂಧಿಯ ಬಗ್ಗೆ ಯಾರಿಗೂ ಇರುವಂಥ ಡಿಸ್ಪ್ಯೂಟ್ ಅಂತ ನನಗೆ ಅನಿಸುವುದಿಲ್ಲ. ಆದ್ದರಿಂದ ನಾವು ಹೇಳಲಿಕ್ಕೆ ಗಾಂಧಿಯನ್ನು ಮೂಲೆಪಾಲು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಒಂದು ಪ್ರಶ್ನೆಯನ್ನು ಇಲ್ಲಿ ಮುಂದೆ ಇಡ್ತೇನೆ. ಇವತ್ತು ಗಾಂಧಿಯ ಪರವಾಗಿ ಮಾತನಾಡುವ ತುಂಬ ಜನಗಳಿದ್ದಾರೆ. ಅವರು ಗಾಂಧಿಯ ಪರವಾಗಿ ಮಾತನಾಡುವುದಕ್ಕಿಂತ ಗಾಂಧಿಯ ಮೇಲೆ ಟೀಕೆ ಮಾಡುವವರನ್ನು ಟೀಕಿಸುವುದು ಅವರ ಮೊದಲ ಆದ್ಯತೆ ಆಗಿದೆ. ಗಾಂಧಿಯ ಪರವಾಗಿರುವಂಥದ್ದು ಅವರ ಮೊದಲ ಆದ್ಯತೆ ಅಲ್ಲ. ಅವರು ಗಾಂಧಿಯ ಪರವಾಗಿ ಇರುವುದೇ ಮೊದಲ ಆದ್ಯತೆ ಆಯಿತು ಅಂತೇಳಿ ಹೇಳೋದಾದರೆ, ಕಳೆದ ಸುಮಾರು 70 ಗಾಂಧೀಜಿಯವರು ತೀರಿಕೊಂಡು ಹತ್ಯೆಯಾಗಿ ಸುಮಾರು 70 ವರ್ಷದ ಅವಧಿಯಲ್ಲಿ ಗಾಂಧಿ ಚಿಂತನೆಯನ್ನು ಒಟ್ಟು ವ್ಯವಸ್ಥೆಯಲ್ಲಿ ಎಲ್ಲೆಲ್ಲ ಕನೆಕ್ಟ್ ಮಾಡಿದ್ರಪ್ಪ? ಎಲ್ಲಾದರೂ ಮಾಡಿದ್ರಾ? ಎಲ್ಲೂ ಮಾಡಿಲ್ಲ. ಅಂದರೆ ವೈಚಾರಿಕವಾಗಿ ಯಾರಿಗೆ ಗಾಂಧಿ ಬೇಕಾಗಿಲ್ವೋ ಅವರು ಅವರ ಎದುರಾಳಿಯನ್ನು ಬಳಸಲಿಕ್ಕೆ ಹಣಿಲಿಕ್ಕೆ ಗಾಂಧಿಯನ್ನು ಬಳಸುವುದಷ್ಟೇ, ಒಂದು ಕಡೆಯಿಂದ ಆಯುಧವಾಗಿ. ಆನ್ ದಿ ಕೌಂಟರ್ ಸೈಡು, ಆಚೆ ಸೈಡಿನಿಂದಲೂ ಕೂಡ ಅವರಿಗೆ ಗಾಂಧಿಯ ಮೇಲೆ ಏನೂ ವಿರೋಧ ಇಲ್ಲ. ಅವರಿಗೆ ವಿರೋಧ ಇರುವುದು ಇವರ ಮೇಲೆ. ಇವರಿಗೆ ಬಡಿಲಿಕ್ಕೆ ಗಾಂಧಿಯನ್ನು ತಗೊಂಡು ಬರುವುದಷ್ಟೇ. ಇದು ಇಲ್ಲಿ ನಿಜವಾಗಿ ಆಗ್ತಾ ಇರೋದು ಗಾಂಧಿಯ ಮೇಲೆ ಯಾರಿಗೂ ಕನ್ಸರ್ನ್ಗಳು ಅಥವಾ ದ್ವೇಷಗಳು ಅಲ್ಲ. ಅವರವರ ನಡುವಿನ ಜಗಳಕ್ಕೆ ಗಾಂಧಿಯನ್ನು ಎಳೆದು ತಂದು ಅವರನ್ನು ಮೂಲೆಪಾಲು ಮಾಡಿದರು, ಇಲ್ಲ ಅವರನ್ನು ಹೈಲೈಟ್ ಮಾಡಿದರು. ಹೀಗೆ ಆಗ್ತಾ ಇದೆ ಅಂತೇಳಿ ನನಗೆ ಅನಿಸ್ತಾ ಇದೆ ವರ್ತಮಾನದ ಸನ್ನಿವೇಶದಲ್ಲಿ. ಮತ್ತು ಟ್ರೂ ಗಾಂಧಿಯನ್ಗಳು ಇವತ್ತು ಟ್ರೂ ಗಾಂಧಿಯನ್ಗಳಾಗಿಯೇ ಇದ್ದಾರೆ. ಎಸ್ ಎಸ್ ನನ್ನ ಹೆಸರು ಫಾತಿಮಾ ಶ್ರೀಫಾ. ಕೂತ್ಕೊಳ್ಳಿ, ನಿಲ್ಲುದು ಬೇಡ. ಅನುಗ್ರಹ ಕಾಲೇಜ್. ನಮ್ಮ ಏನು ಕಲಿತಾ ಇದ್ದೀರಿ? ಫಸ್ಟ್ BA. ಯಾ. ನಮ್ಮ ರಾಷ್ಟ್ರಪಿತರಾದಂಥ ಮಹಾತ್ಮ ಗಾಂಧೀಜಿಯವರನ್ನು ಕೊಂದ ಗೂಡ್ಸ್ರವರನ್ನು ಯಾಕೆ ಈಗ ವಿಜೃಂಭಿಸ್ತಿದ್ದಾರೆ ಕೆಲವರು ವಿಜೃಂಭಿಸಿದರೆ ಅದು ತಪ್ಪು, ವಿಜೃಂಭಿಸಬಾರ್ದು, ಅಷ್ಟೇ ಅದಕ್ಕೆ ಉತ್ತರ. ಎಸ್ ಸರ್, ನನ್ನ ಹೆಸರು ಮೊಹಮ್ಮದ್ ಸಫ್ವಾನ್. ನಾನು ಆಳ್ವಾಸ್ ಲಾ ಕಾಲೇಜಲ್ಲಿ ಕಾನೂನು ಪದವಿ ಮಾಡ್ತಾ ಇದ್ದೇನೆ. ಈಗ ಮಹಾತ್ಮ ಗಾಂಧಿಯವರು ಈ ದೇಶಕ್ಕೋಸ್ಕರ ಹೋರಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಕೆಲವು ಮಾಧ್ಯಮಗಳು ಬಿಂಬಿಸ್ತದೆ, ಚರಕ ಸುತ್ತಿದ್ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಲ್ಲ, ಉಪವಾಸ ಕೂತ್ಕೊಂಡ ಕಾರಣ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಲ್ಲ. ಅದೊಂದು ಕಡೆ ಆದರೆ ಕೆಲವೊಂದು ಸಂಘಟನೆಗಳು ಗಾಂಧೀಜಿಯವರ ಭಾವಚಿತ್ರ ಮಾಡಿ ಅವರ ಮೇಲೆ ನಕಲಿ ಗುಂಡು ಹಾರಿಸಿ ಅದನ್ನು ಸಿಹಿ ತಿಂಡಿ ಹಂಚಿ ವಿಜೃಂಭಿಸ್ತಾ ಇದ್ದಾರೆ. ಅದಕ್ಕೆ ಒಬ್ಬರು ಹಾಸ್ಯ ಬರಹಗಾರರು ಬರೀತಾರೆ, ಸಿಹಿ ತಿಂಡಿ ಹಂಚಲಿಕ್ಕೆ ಹಣ ಕೊಟ್ಟ ಅಂತ ನೋಟಿನಲ್ಲಿ ಕೂಡ ಗಾಂಧೀಜಿಯ ಭಾವಚಿತ್ರ ಇತ್ತು. ಎಷ್ಟು ನಾವು ಚಿಂತಿಸಬೇಕು ಅಂತ ಹೇಳಿದರೆ, ಎಲ್ಲೋ ಆಡಳಿತ ವ್ಯವಸ್ಥೆಗಳು, ನಮ್ಮ ಈಗಿನ ಆಡಳಿತ ವ್ಯವಸ್ಥೆಗಳು ಗಾಂಧೀಜಿಯ ಬಗ್ಗೆ ಅಪಸ್ವರ ಬರಲಿಕ್ಕೆ ಮೊದಲನೇ ಪಾತ್ರ ವಹಿಸ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಸರಿ, ನೀವು ಕೇಳಿದ ಪ್ರಶ್ನೆ ಅಥವಾ ಪ್ರಸ್ತಾವನೆ ಮಾಡಿದ ವಿಚಾರಕ್ಕೆ 3 ಆಯಾಮದಲ್ಲಿ ನಾನು ಉತ್ತರ ಕೊಡಬೇಕು. ಒಂದು, ಈ ಚರಕ ಸುತ್ತಿದ್ರಿಂದ ಸ್ವಾತಂತ್ರ್ಯ ಬಂತೋ ಅಥವಾ ಇತ್ಯಾದಿ ಅಥವಾ ಉಪವಾಸ ಕೂತದ್ರಿಂದ ಸ್ವಾತಂತ್ರ್ಯ ಬಂತೋ ಇತ್ಯಾದಿ ಅಂಶಗಳೆಲ್ಲ, ಅದು ಒಂದು ಪೂರ್ವಾಗ್ರಹದಿಂದಾಗಿ ಆ ಪ್ರಶ್ನೆಗಳು ಬರ್ಬೋದು. ಎರಡನೇದು, ತಿಳುವಳಿಕೆಯ ಕೊರತೆಯಿಂದಾಗಿಯೂ ಆ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಇದೆ. ನಾನು ಆ ತಿಳುವಳಿಕೆಯ ಕೊರತೆಯ ಪಾರ್ಟನ್ನು ನಾನು ನಿಮಗೆ ಹೇಳ್ತೇನೆ. ಬ್ರಿಟಿಷರು ಭಾರತಕ್ಕೆ ಬಂದದ್ದು ಅಂತಲ್ಲ, ಅವರು ವಸಾಹತುಗಳನ್ನು ಪ್ರಾರಂಭ ಮಾಡಿದ ಮೇಲೆ ಸುಮಾರು 300 ವರ್ಷಗಳ ಅವಧಿಯಲ್ಲಿ ಬ್ರಿಟಿಷರನ್ನು ಯುದ್ಧದಲ್ಲಿ ಸೋಲಿಸಿದ ಒಂದೇ ಒಂದು ಶಕ್ತಿ ಜಾಗತಿಕ ಮಟ್ಟದಲ್ಲೇ ಇಲ್ಲ. ರಷ್ಯಾವು ಕೂಡ ಬ್ರಿಟನ್ನ ವಿರುದ್ಧ ಸೋತೋಗ್ತದೆ, ಫ್ರಾನ್ಸು ಸೋತೋಗ್ತದೆ, ಐರ್ಲೆಂಡು ಅಲ್ಲಿಯೂ ಸೋತು ಹೋಗ್ತದೆ. 2 ಪ್ರಸಂಗದಲ್ಲಿ ಬ್ರಿಟಿಷರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಎಲ್ಲಿ ಅಂತ ಹೇಳಿದರೆ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಆದರೆ ಅಮೆರಿಕದಲ್ಲಿ ಬ್ರಿಟಿಷರನ್ನು ಎದುರಿಸಿದ್ದು ಯಾರು ಅಂತ ಹೇಳಿದರೆ ಮಾಜಿ ಬ್ರಿಟಿಷರೇ ಹೊರತು, ಅಲ್ಲಿ ಹೋಗಿ ಸೆಟ್ಲಾದ ಬ್ರಿಟಿಷರು ಅಮೆರಿಕನ್ನಾಗಿ ಅವರು ಎದುರಿಸಿದರೆ ಹೊರತು ಅಮೆರಿಕದ ಮೂಲ ನಿವಾಸಿಗಳಲ್ಲ. ಆಯಿತಾ? ಇನ್ನೊಂದು ಐರ್ಲೆಂಡ್ನಲ್ಲಿ ಅಲ್ಲಿ ಅವರು ಕೇಳಿದ್ದು ಪೂರ್ಣ ಸ್ವರಾಜ್ಯ ಅಲ್ಲ, ಅಲ್ಲಿ ಅವರು ಸೆಲ್ಫ್ ರೂಲ್, ಸ್ಥಳೀಯ ಸ್ವಯಮಾಡಳಿತವನ್ನು ಕೇಳಿದ್ದು. ಅಲ್ಲಿ ಒಂದು 100 ವರ್ಷಗಳ ಬೇಡಿಕೆಯ ಪರಿಣಾಮವಾಗಿ ಐರ್ಲೆಂಡಿಗೆ ಅವರು ಇದು ಸ್ವಯಮಾಡಳಿತವನ್ನು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬ್ರಿಟಿಷ್ ಫೋರ್ಸನ್ನು 300 ವರ್ಷಗಳ ಅವಧಿಯಲ್ಲಿ, ಅದು ಸಪ್ತವಾರ್ಷಿಕ ಯುದ್ಧ ಇರ್ಬೋದು, ಡ್ಯಾನಿಷ್ ವಾರ್ ಇರ್ಬೋದು, ಅಥವಾ ಕ್ರೀಮಿಯಾ ವಾರ್ ಇರ್ಬೋದು, ಯಾವ ಯುದ್ಧವೇ ನೋಡಿ, ಇಂಟರ್ನ್ಯಾಷನಲ್ ಲೆವೆಲಲ್ಲೇ ಅವರನ್ನು ಯಾವ ಫೋರ್ಸೂ ಆ ಕಾಲದಲ್ಲಿ ಸೋಲಿಸಲಿಲ್ಲ. ಒಂದು ಪಾಯಿಂಟ್. ಎರಡನೇ ಅಂಶ, ಈ ಬ್ರಿಟಿಷರನ್ನು ಎದುರಿಸಲಿಕ್ಕೆ ನಮ್ಮ ಹತ್ರ ಇದ್ದ ವ್ಯವಸ್ಥೆ ಏನು? ಮಹಾತ್ಮ ಗಾಂಧಿಯವರು ಹುಟ್ಟುವುದಕ್ಕೆ ಮೊದಲು ಕೂಡ ಬ್ರಿಟಿಷರ ವಿರುದ್ಧ ಸಾಕಷ್ಟು ಬಂಡಾಯಗಳಾಗಿವೆ. ಸುಮಾರು 100-150 ವರ್ಷಗಳ ಕಾಲ ಸಶಸ್ತ್ರ ಬಂಡಾಯವೇ ಆಗಿದೆ. ಓಡಿಸಲಿಕ್ಕೆ ಸಾಧ್ಯ ಆಯಿತಾ? 1857ರಲ್ಲಿ ಕ್ರಾಂತಿ ಆಯಿತು. ಆವಾಗ ನಾವು ಹೇಳ್ಬೋದು ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ, ಅದಿರಲಿಲ್ಲ, ಇದಿರಲಿಲ್ಲ ಅಂತ. ಇಡೀ ಭಾರತದ ಎಲ್ಲ ರಾಜರುಗಳು ಒಗ್ಗಟ್ಟಾಗಿದ್ದರೂ ಕೂಡ ಬ್ರಿಟಿಷರನ್ನು ನೀವು ಸಮುದ್ರದ ದಂಡೆಯವರೆಗೆ ಓಡಿಸ್ಬೋದಾಗಿತ್ತು. ನಾನಿಲ್ಲ ಅಂತ ಹೇಳೋದಿಲ್ಲ, ಓಡಿಸ್ಬೋದಾಗಿತ್ತು.
ಸರಿಯಾಗಿ ಮಾಡಿದರೆ ಉಳಿಸ್ಬೋದಾಗಿತ್ತು. ಆದರೆ ಸಮುದ್ರದ ಒಳಗೆ ಹೋಗಿ ಹಡಗಿನಲ್ಲಿ ನೌಕಾಯುದ್ಧ ಮಾಡಿ ಬ್ರಿಟಿಷರನ್ನು ಸೋಲಿಸುವ ಫೋರ್ಸು ಭಾರತದ ಯಾವ ರಾಜರುಗಳಲ್ಲೂ ಆವಾಗ ಇರಲಿಲ್ಲ. ಮರಾಠರ ಹತ್ರ ನೌಕಾದಳ ಇತ್ತು, ಇರಲಿಲ್ಲ ಅಂತ ನಾನು ಹೇಳೋದಿಲ್ಲ, ಇತ್ತು. ಆದರೆ ಮರಾಠರ ನೌಕಾದಳ ಕರಾವಳಿ ತೀರವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆಯೇ ಹೊರತು ಸಮುದ್ರದ ಒಳಗೆ ಹೋಗಿ ಮೆಡಿಟರೇನಿಯನ್ ಸಮುದ್ರದವರೆಗೂ ಬ್ರಿಟಿಷರನ್ನು ಅಟ್ಟಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗುವಂಥ ಫೋರ್ಸ್ ಅವರದ್ದು ಆಗಿರಲಿಲ್ಲ. ಒಂದು ಅಂಶ. ಹಾಗಾದರೆ ಅಂಥದ್ದು ಇರಲೇ ಇಲ್ವ ಅಂತ ಕೇಳಿದರೆ, ಅದಕ್ಕಿಂತ 400 ವರ್ಷಗಳ ಮೊದಲು ರಾಜೇಂದ್ರ ಚೋಳ ಅಂತ ಬರ್ತಾನೆ. ರಾಜೇಂದ್ರ ಚೋಳನ ಕೈಯಲ್ಲಿ ಸಮುದ್ರದ ಒಳಗೆ ಹೋಗಿ ಯುದ್ಧ ಮಾಡುವಂಥ ನೇವಲ್ ಫೋರ್ಸ್ ಇತ್ತು. ಅದು ಆ ಕಾಲಕ್ಕೆ, ಈ ಬದಲಾದ 400 ವರ್ಷ ನಂತರದ ಕಾಲಕ್ಕಲ್ಲ, ಆ ಕಾಲಕ್ಕೆ ಸಾಧ್ಯ ಇತ್ತದು. ಆದ್ದರಿಂದ ನೌಕಾದಳದ ಮೂಲಕ ಬ್ರಿಟಿಷರನ್ನು ಎದುರಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂದರೆ ಹಿಂಸಾತ್ಮಕವಾದ ಯಾವ ವಿಧಾನದಲ್ಲಿಯೂ ಅವರನ್ನು ಸೋಲಿಸಲಿಕ್ಕೆ ಭಾರತಕ್ಕೆ ಸಾಧ್ಯ ಇರಲಿಲ್ಲ. ಒಂದು ಪಾಯಿಂಟು. ಎರಡನೇ ಅಂಶ ಏನು ಅಂತೇಳಿದರೆ, ಮಹಾತ್ಮ ಗಾಂಧಿಯವರು ಮಾಡಿದ ಉಪವಾಸ ಅಂತ ಹೇಳುವಂಥ, ಸತ್ಯಾಗ್ರಹ ಬೇರೆ, ಉಪವಾಸ ಬೇರೆ. ಉಪವಾಸ ಅಂತೇಳಿ ಹೇಳುವಂಥದ್ದು ಆತ್ಮಶುದ್ಧಿಗಾಗಿ ಅವರು ಇಟ್ಟುಕೊಂಡದ್ದು. ಉಪವಾಸ ಹೋರಾಟ ಅಲ್ಲ, ಸತ್ಯಾಗ್ರಹ ಹೋರಾಟ. ಉಪವಾಸ ಅನ್ನೋದು ಸತ್ಯಾಗ್ರಹ ಆದಾಗ ಮಾತ್ರ ಅದು ಹೋರಾಟ ಆಗ್ತದೆ. ಈ ಸತ್ಯಾಗ್ರಹ ಅಂತೇಳಿ ಹೇಳುವಂಥದ್ದು ಈ ಚರಕದ ವಿಚಾರಕ್ಕೆ ಬರ್ತೇನೆ ನಿಮಗೆ. ಒಂದು ಪ್ರಬಲ ಸಾಮ್ರಾಜ್ಯ ಯಾವಾಗ ಕಟ್ಟಲ್ಪಡ್ತದೆ ಯೋಚನೆ ಮಾಡಿ. ಮಿಲಿಟರಿ ಶಕ್ತಿಯಿಂದ ಅಲ್ಲ, ಇಕನಾಮಿಕ್ ಫೋರ್ಸಿಂದ ಕಟ್ಟಲ್ಪಡ್ತದೆ, ಆರ್ಥಿಕ ಶಕ್ತಿಯಿಂದ ಕಟ್ಟಲ್ಪಡ್ತದೆ. ಚರಕ ಅನ್ನುವಂಥದ್ದು ಏನು ಮಾಡಿತ್ತು ಹೇಳಿ? ಚರಕದಲ್ಲಿ ನೂಲು ತೆಗೆದು ನಮ್ಮ ಬಟ್ಟೆಯನ್ನು ನಾವೇ ಧರಿಸಿಕೊಳ್ಳುವುದು. ಹೌದಾ? ನಮ್ಮ ಭಾರತದಲ್ಲಿ ಬ್ರಿಟಿಷರ ಅತ್ಯಂತ ದೊಡ್ಡ ಉದ್ಯಮ ಇದ್ದದ್ದು ಜವಳಿ ಉದ್ಯಮ. ಆಯಿತಾ? ಈ ಜವಳಿ ಉದ್ಯಮವನ್ನು, ಭಾರತದ ಹತ್ತಿಯನ್ನು ಇಂಗ್ಲೆಂಡಿಗೆ ತಗೊಂಡೋಗಿ ಅಲ್ಲಿ ಅದನ್ನು ಬಟ್ಟೆಯಾಗಿ ಮಾಡಿ ಭಾರತಕ್ಕೆ ತಂದು ಮಾರುವುದು ಅವರ ವಹಿವಾಟು. ಅದು ಬಹಳ ಮುಖ್ಯವಾದ ಉದ್ಯಮ ಆಗಿತ್ತು ಆ ಕಾಲಕ್ಕೆ ಅವರಿಗೆ. ಚರಕ ಚಳವಳಿ ತಮ್ಮ ಬಟ್ಟೆಯನ್ನು ತಾವೇ ಜನಗಳು ನೇಯ್ದುಕೊಂಡಾಗ ಬ್ರಿಟಿಷರ ಬಟ್ಟೆಗಳನ್ನು ಮಾರ್ಕೆಟಲ್ಲಿ ಅದಕ್ಕೆ ವ್ಯಾಲ್ಯೂ ಇಲ್ಲದ ಹಾಗೆ ಆಯಿತು. ನೆನಪಿಟ್ಟುಕೊಳ್ಳಿ, ಆರ್ಥಿಕವಾದ ಹಿನ್ನಡೆ ಬ್ರಿಟಿಷರಿಗೆ ಉಂಟಾಯಿತು. ಇದು ಕೇವಲ ಗಾಂಧಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಲಾಲ್ ಬಾಲ್ ಪಾಲ್, ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್ ಅವರು ವಂಗಭಂಗ ಚಳವಳಿ ಮಾಡಿದ್ದುಂಟಲ್ಲ, ಆವಾಗಲೂ ಅವರು ಬ್ರಿಟಿಷರ ಬಟ್ಟೆಯನ್ನು ಸುಡ್ತಾರೆ. ಯಾಕೆ ಸುಡ್ತಾರೆ? ಅವರ ಇಕನಾಮಿಕ್ ಫೋರ್ಸ್ ಡೌನ್ ಆಗಬೇಕು ಅಂತೇಳಿ. ಆಯಿತಾ? ಇದಕ್ಕೆ ಸಾಕ್ಷಿ ನಿಮಗೆ ಬೇಕು ಅಂತಾದರೆ 1931 ಅವಧಿಯಲ್ಲಿ ಗಾಂಧಿ ಲಂಡನ್ನಿಗೆ ಹೋಗಿದ್ದರು ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ. ಅಲ್ಲಿ ಹೋದಾಗ ಲಂಡನ್ನಲ್ಲಿ ಇದು ಮ್ಯಾಂಚೆಸ್ಟರ್ನ ಗಿರಣಿ ಕಾರ್ಮಿಕರೆಲ್ಲ ಗಾಂಧಿಯ ವಿರುದ್ಧ ಗೆರವು ಹಾಕಿದ್ರು. ನಮ್ಮ ಉದ್ಯೋಗವನ್ನು ತೆಗೆದವ ಇವ ಅಂತೇಳಿ ಒಂದು ಪತ್ರಿಕೆಯಲ್ಲೂ ಬರೆದಿತ್ತು. ನಿಮ್ಮ ಉದ್ಯೋಗವನ್ನು ತೆಗೆದವನು ಲಂಡನ್ನಿಗೆ ಬಂದಿದ್ದಾನೆ, ಅವನ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಅಂತೇಳಿ ಬಂದಿತ್ತು. ಆವಾಗ ಗಾಂಧಿಯ ವಿರುದ್ಧ ಅಲ್ಲಿಯ ಕಾರ್ಮಿಕರೆಲ್ಲ ಪ್ರತಿಭಟನೆಗೆ ಇಳಿದ್ರು. ಆಮೇಲೆ ಅವರಿಗೆ ಗಾಂಧಿ ಅದನ್ನೆಲ್ಲ ಅರ್ಥ ಮಾಡಿಸಿದರು. ಯಾಕೆ ಅಂತ ಹೇಳಿದ್ರೆ ಅದು ಬೇರೆ ರೀತಿ ಸೆಟ್ಲ್ ಆಯಿತು. ಅಂದರೆ ಜವಳಿ ಉದ್ಯಮವನ್ನು ಗಾಂಧೀಜಿಯವರು ಹೊಡೆದದ್ರಿಂದಾಗಿ ಬ್ರಿಟಿಷರಿಗೆ ಆರ್ಥಿಕ ಹಿನ್ನಡೆ ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಕರ ನಿರಾಕರಣಾ ಚಳವಳಿ, ತೆರಿಗೆ ನಿರಾಕರಣಾ ಚಳವಳಿ, ಬ್ರಿಟಿಷರ ಬೊಕ್ಕಸಕ್ಕೆ ಆದಾಯ ಹೋಗಬಾರ್ದು, ಅದು ಗಾಂಧಿಯವರೇ ಮಾಡಿದ್ದು. ನಾಗರಿಕ ಅವಿಧೇಯತಾ ಚಳವಳಿ, ನಾವು ತೆರಿಗೆ ಕಟ್ಟಲ್ಲ, ನೀವು ಮಾಡೋದನ್ನು ಮಾಡಿ ಅಂತ. ಆವಾಗ ಬ್ರಿಟಿಷರ ಬೊಕ್ಕಸ ಬರಿದಾಗಿತ್ತು. 1944ರಲ್ಲಿ ವೈಸರಾಯ್ ಒವೆಲ್ ಬ್ರಿಟಿಷ್ ಗೌರ್ಮೆಂಟಿಗೆ ಒಂದು ಲೆಟರ್ ಬರೀತಾರೆ. ಭಾರತವನ್ನು ಇನ್ನೂ ಕೂಡ ನಾವು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕಾದ್ರೆ ಬ್ರಿಟನ್ನಿಂದ ದುಡ್ಡು ತರಬೇಕಷ್ಟೇ ಅಂತ. ಅಂದರೆ ಈ ಗಾಂಧೀಜಿಯವರ ಚರಕ ಚಳವಳಿ, ಈ ಸತ್ಯಾಗ್ರಹಗಳೆಲ್ಲ ಬೇರೆ ಏನನ್ನಲ್ಲದಿದ್ದರೂ ಬ್ರಿಟಿಷರನ್ನು ಆರ್ಥಿಕವಾಗಿ ಬಹಳ ದುರ್ಬಲಗೊಳಿಸುವ ಕೆಲಸವನ್ನು ಅದು ಮಾಡಿದೆ. ಆದರೆ ನೀವು ಸ್ವಾತಂತ್ರ್ಯ ಕೇವಲ ಗಾಂಧೀಜಿ ಒಬ್ಬರಿಂದಲೇ ಬಂತು ಅಂತ ಕೇಳಿದರೆ ಅದನ್ನು ನಾನು ಕೂಡ ಒಪ್ಪುವುದಿಲ್ಲ. ಗಾಂಧೀಜಿಯವರೊಬ್ಬರಿಂದಾಗಿಯೇ ಸ್ವಾತಂತ್ರ್ಯ ಬಂತು ಅಂತ ನಾನು ಒಪ್ಪುವುದಿಲ್ಲ. ಸ್ವಾತಂತ್ರ್ಯ ಬರಲಿಕ್ಕೆ ಸುಭಾಷ್ ಚಂದ್ರ ಬೋಸರ ಹೋರಾಟ ಇತ್ತು, ನೌಕಾ ಬಂಡಾಯ ಇತ್ತು. ನೌಕಾ ಬಂಡಾಯದಿಂದಾಗಿ ಬ್ರಿಟಿಷರಿಗೆ ನಮ್ಮ ನೌಕಾದಳವೇ ನಮ್ಮ ವಿರುದ್ಧ ನಿಲ್ತದೆ ಅಂತೇಳಿ ಹೇಳೋ ಭಯ ಆಗಿತ್ತು. ಅದು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅದುವರೆಗೆ ಯುರೋಪಿಗೆ ಇದ್ದಂಥ ಪ್ರಾಮುಖ್ಯತೆ ಹೊರಟು ಹೋಗಿ 2ನೇ ಮಹಾಯುದ್ಧದ ನಂತರ ಅಮೇರಿಕಾ ಮತ್ತು USSRಗಳು ಪ್ರಬಲವಾಗಿದ್ದವು. ಅಮೇರಿಕಾ ಮತ್ತು USSR ಎರಡೂ ಭಾರತದ ಪರವಾಗಿಯೇ ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳುವಂಥದ್ದಿತ್ತು. ಇದೆಲ್ಲ ಇಂಟರ್ನ್ಯಾಷನಲ್ ರೀಸನ್ಗಳಿದ್ದಾವೆ. ಕೇವಲ ಗಾಂಧಿ ಒಬ್ಬರಿಂದಲೇ ಸ್ವಾತಂತ್ರ್ಯ ಬಂತ ಅಂತ ಕೇಳಿದರೆ ಅಲ್ಲ ಅಂತಲೇ ನಾನು ಹೇಳೋದು. ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರು ವಹಿಸಿದ ಮಹತ್ವದ ಪಾತ್ರವನ್ನು ನಿರಾಕರಿಸಲಿಕ್ಕೆ ಆಗುವುದಿಲ್ಲ. ಭಾರತವನ್ನು ಒಂದು ರಾಷ್ಟ್ರೀಯ ಎಳೆಯಾಗಿ ರೂಪಿಸುವ ಕೆಲಸವನ್ನು ಮಹಾತ್ಮ ಗಾಂಧಿಯವರೇ ಮಾಡಿದರು. ಆಯಿತಾ? ಈಗ ಏನಾಗ್ತದೆ ಗೊತ್ತುಂಟ, ಅಹಿಂಸಾತ್ಮಕ ಚಳವಳಿ ಅಂತೇಳಿದಾಗ ಜನಗಳು ಎಲ್ಲರೂ ಸೇರಿಕೊಳ್ತಾರೆ. ಹಿಂಸಾತ್ಮಕ ಚಳವಳಿ ಅಂತೇಳಿದಾಗ ಯಾರೋ ಒಬ್ಬ ಇಬ್ಬರು ಸೇರಿಕೊಂಡು ಹೋರಾಟ ಮಾಡುವುದು. ಭಾರತ ಒಂದು ದೊಡ್ಡ ರಾಷ್ಟ್ರ. ಇದು ಹಿಂಸಾತ್ಮಕ ಚಳವಳಿಯನ್ನು ಬ್ರಿಟಿಷರು ಸುಲಭವಾಗಿ ಬಡಿದ್ರು.
ಯಾಕೆ ಅಂತ ಹೇಳಿದರೆ ಅವ ಬಾಂಬ್ ಹಾಕಿದ್ದಾನೆ ಅಂತ ಹೇಳಿದ ಕೂಡಲೇ ಅವನನ್ನು ತಗೊಂಡೋಗಿ ಗಲ್ಲಿಗೆ ಹಾಕ್ಲಿಕ್ಕೆ ಆಗ್ತದೆ. ಇಲ್ಲಿ ಬಾಂಬ್ ಹಾಕ್ಲಿಕ್ಕಿಲ್ಲ, ಹೋಗ್ಲಿಕ್ಕಿಲ್ಲ, ಏನು ಮಾಡಿದ್ರು ಅಲ್ಲಿ ಹೋಗಿ ಗಟ್ಟಿ ಕೂತ್ಕೊಳ್ಳೋದು, ನಾನು ಹೋಗುವುದಿಲ್ಲ ಅಂತ ಕೂತ್ಕೊಳ್ಳೋದು. ಅವ 4 ಹೊಡೆದ್ರೂ ತಿಂದುಕೊಂಡು ಕೂತ್ಕೊಳ್ಳೋದು. ಆವಾಗ ಅವನನ್ನು ಎಲ್ಲಿ ಗಲ್ಲಿಗೆ ಹಾಕ್ಲಿಕ್ಕೆ ಆಗ್ತದ? ಹೆಚ್ಚು ಹೇಳಿದರೆ 4 ದಿನ ಜೈಲಿಗೆ ಹಾಕ್ಬೋದು, ಅಷ್ಟೇ ಮಾಡ್ಬೋದು ಅಲ್ವಾ? ಇದರಿಂದಾಗಿ ಏನಾಯಿತು ಅಂತೇಳಿದರೆ, ಗಾಂಧೀಜಿಯವರ ಜೊತೆಯಲ್ಲಿ ಕುಟುಂಬ ಸಹಿತವಾಗಿ ಹೋರಾಟಕ್ಕೆ ಎಂಟ್ರಿ ಕೊಟ್ಟರು, ಮಹಿಳೆಯರು ಹೋರಾಟಕ್ಕೆ ಎಂಟ್ರಿ ಕೊಟ್ಟರು. ಈ ಎಲ್ಲರೂ ಹೋರಾಟಕ್ಕೆ ಎಂಟ್ರಿ ಕೊಟ್ಟದ್ದು ಕೂಡ ಗಾಂಧಿ ಸೃಷ್ಟಿ ಮಾಡಿದ ಒಂದು ನ್ಯಾಷನಲಿಸಮಿನ ಟೆಂಪೋ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ವೈಚಾರಿಕವಾದಂಥ ಒಂದು ಭಾಗ. ಇನ್ನೊಂದು ನೀವು ಕೇಳಿದಂಥ ಪ್ರಶ್ನೆಯಲ್ಲಿ ಈ ಎಲ್ಲರೂ ಗಾಂಧಿಯನ್ನು ಡೌನ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತೇಳಿ ಹೇಳೋದು, ನಾನು ಹಾಗೆಲ್ಲ ಭಾವಿಸುವುದಿಲ್ಲ. ನಾನು ಒಂದು ಪ್ರಶ್ನೆ ಕೇಳೋದು, ತುಂಬ ಜನ ಹೇಳ್ತಾರೆ ಗಾಂಧಿಯವರನ್ನು ಅವ್ರು ಬೈತಾರೆ, ಇವ್ರು ಬೈತಾರೆ, ಆಚೆಯವರು ಬೈತಾರೆ. ಸರಿಯಪ್ಪ, ನೀವು ಗಾಂಧಿಯನ್ನು ಎಷ್ಟು ನಂಬಿದ್ದೀರಿ ಅದನ್ನು ಹೇಳಿ. ಅದನ್ನು ಹೇಳಲಿಕ್ಕೆ ಯಾವನು ತಯಾರಿಲ್ಲ. ನಾನು ಆಗಲೇ ಹೇಳಿದಾಗ ಇವರಿಗೆ ಅವರ ಮೇಲೆ ಸಿಟ್ಟೇ ಹೊರತು ನಾನು ಗಾಂಧಿಯನ್ನು ನಂಬ್ತೇನೆ ಅಂತೇಳಿ ಹೇಳುವ ಭಾವನೆ ಇರುವವರು ಬಹಳ ಕಡಿಮೆ ಆಗಿದ್ದಾರೆ ಅಂತ ಹೇಳೋದು. ಅಂಥದ್ದಿದ್ರೂ ಕೂಡ ಅದನ್ನು ನಾವು ಬಾದರ್ ಮಾಡಬೇಕಾಗಿಲ್ಲ. ನಮ್ಮ ನಿಲುವಿನಲ್ಲಿ ನಾವು ಗಟ್ಟಿಯಾಗಿ ಇರಬೇಕು. ಎಸ್, ನನ್ನ ಹೆಸರು ವಿನುಷರಮಣ. ನಾನು ಎಸ್ ಡಿ ಮುಲಾ ಕಾಲೇಜಿನ ಸ್ಟೂಡೆಂಟ್ ಆಗಿದ್ದೆ. ಈ ವರ್ಷ ಔಟ್ಪುಟ್. ನಾನು SFIಯ ಜಿಲ್ಲಾ ಪದಾಧಿಕಾರಿ ಆಗಿದ್ದೇನೆ. ಈಗ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ, ಸುಮಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಮಾತ್ರ ಗಾಂಧೀಜಿ ಅಸಹಕಾರ ಹೋರಾಟವನ್ನು ಮಾಡುವಾಗ, ಕರೆ ಕೊಡುವಾಗ, ಬ್ರಿಟಿಷರ ವಿರುದ್ಧ ದೇಣಿ ಕೊಡಬಾರ್ದು, ಟ್ಯಾಕ್ಸ್ ಕೊಡಬಾರ್ದು ಅಂತ ಒಂದು ಕರೆ ಕೊಟ್ಟರು. ಆದರೆ ಇಲ್ಲಿ ದೇಶದಲ್ಲೇ ಇದ್ದ ಭೂಮಾಲೀಕರಿಗೆ ಕೊಡೋದು, ಊರಿನ ದೇಶದ ಜನರು, ರೈತರು ಎಲ್ಲ ಟ್ಯಾಕ್ಸ್ ಕೊಡ್ತಿದ್ದು, ದೇಣಿ ಕೊಡ್ತಿದ್ದು. ನಾನು ಯಾಕೆ ವಿರೋಧ ಮಾಡಿದರು ಅಂದರೆ, ಆ ಹೋರಾಟಕ್ಕೆ ದೇಣಿ ಕೊಡದೆ ಹೋರಾಟಕ್ಕೆ ಬಂದ ರೈತರು ಸುಮಾರು ಜನ ಹೋರಾಟಕ್ಕೆ ಬಂದಿದ್ದಾರೆ. ಆದರೆ ಗಾಂಧೀಜಿಯವರು ಅದನ್ನು ವಿರೋಧ ಮಾಡಿದ್ದಾರೆ, ಒಪ್ಪಲಿಲ್ಲ. ಅಂದ್ರೆ ಪ್ರಶ್ನೆ ನನಗೆ ಕ್ಲಿಯರ್ ಆಗಲಿ. ಅಂದರೆ ಈ ಬ್ರಿಟಿಷರ ವಿರುದ್ಧ ಈ ಅಸಹಕಾರ ಇದಾಯಿತು, ಅದು ಗೊತ್ತಾಯ್ತು, ಹೋರಾಟ ಆಯಿತು. ಅದಕ್ಕೆ ಆ ಹೋರಾಟ ಆಗುವಾಗ ರೈತರು ಆ ಹೋರಾಟಕ್ಕೆ ಬರುವಾಗ ಈ ಭೂಮಾಲೀಕರಿಗೆ ದೇಣಿ ಕೊಡುವುದನ್ನು ನಿಲ್ಲಿಸಿ ಹೋರಾಟಕ್ಕೆ ಬಂದಿದ್ರು. ಸರಿ, ನಿಲ್ಲಿಸಿ ಹೋರಾಟಕ್ಕೆ ಬಂದ ವಿಷಯವನ್ನು ಗಾಂಧೀಜಿಯವರು ಒಪ್ಪಲಿಲ್ಲ, ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಅದು ಯಾಕೆ? ಇದು ಭೂಮಾಲೀಕರಿಗೆ ದೇಣಿಗೆಯನ್ನು ಕೊಡುವುದನ್ನು ನಿಲ್ಲಿಸಿ ಹೋರಾಟಕ್ಕೆ ಬಂದದ್ದನ್ನು ಗಾಂಧೀಜಿಯವರು ಒಪ್ಪಲಿಲ್ಲ. ಯಾಕೆ ಅಂತೇಳಿ ಹೇಳುವಂಥದ್ದು, ಕರ ನಿರಾಕರಣ ಚಳವಳಿ ಬ್ರಿಟಿಷರಿಗೆ ಕರ ನಿರಾಕರಣ ಚಳವಳಿ. ನೀವಿಲ್ಲಿ ಕೇಳ್ತಾ ಇರೋದು, ಬ್ರಿಟಿಷರಿಗೆ ತೆರಿಗೆಯನ್ನು ಕೊಡಬೇಡಿ ಅಂತೇಳಿ ಹೇಳಿದರು, ಆದರೆ ಜಮೀನ್ದಾರಿಕೆಯ ಭೂಮಾಲೀಕರಿಗೆ ಅವರಿಗೆ ಕೊಡಬೇಕಾದದ್ದನ್ನು ಕೊಡಬೇಡಿ ಅಂತ ಯಾಕೆ ಹೇಳಲಿಲ್ಲ ಅಂತ ಡೈರೆಕ್ಟ್ ಕ್ವಶ್ಚನ್ ಇರುವಂಥದ್ದು ಅಲ್ವಾ? ಇಲ್ಲಿ ಹೋರಾಟದ ಆಯ್ಕೆ ಯಾವುದು ಅಂತೇಳಿ ಹೇಳುವಂಥದ್ದು ಪ್ರಶ್ನೆ ಇರುವಂಥದ್ದು. ಒಂದು, ನೀವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರೋ, ಭೂಮಾಲೀಕರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರೋ ಅನ್ನುವಂಥದ್ದು ಪ್ರಶ್ನೆ. ಆಯಿತಾ? ಇಲ್ಲಿ ನಾವು ಹೇಳ್ತೇನೆ, ಅರ್ಥ ಆಯ್ತು ನನಗೆ. ಭೂಮಾಲೀಕರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು ಅಂತ ನೀವು ಭಾವಿಸ್ತಾ ಇದ್ದೀರಿ. ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ನಾನು ಹೋರಾಟ ಮಾಡ್ತಾ ಇರೋದು ಅಂತೇಳಿ ಅವರು ಭಾವಿಸಿದ್ದಾರೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಭೂಮಾಲೀಕರನ್ನು ಎದುರು ಹಾಕಿಕೊಂಡ್ರೆ ಎಲ್ಲವನ್ನೂ ಹೇಗೆ ಮಾನಿಟರ್ ಮಾಡೋದು? ಅದು ಇವತ್ತು ಕೂಡ ಇರುವಂಥ ಪ್ರಶ್ನೆಯೇ. ಅದು ಇವತ್ತು ಕೂಡ ಸಂದಿಗ್ಧವನ್ನು ಅನುಭವಿಸ್ತದೆ. ಅದು ಟೆಕ್ನಿಕಲಿ ನಾವು ಅದನ್ನು ಪ್ರಶ್ನೆಯಾಗಿ ಇಡ್ಬೋದು, ಆದರೆ ವಾಸ್ತವಿಕ ನೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಅದು ಸಾಧ್ಯ ಆಗ್ತದೆ? ಏಕಕಾಲಕ್ಕೆ ಭೂಮಾಲೀಕರನ್ನು ಎದುರಾಕೊಳ್ಳೋದು, ಬ್ರಿಟಿಷರನ್ನು ಎದುರಾಕೊಳ್ಳೋದು, ರಾಜರುಗಳನ್ನು ಎದುರಾಕೊಳ್ಳೋದು, ಸಿಕ್ಕಿದವರನ್ನೆಲ್ಲರನ್ನೂ ಎದುರಾಕೊಳ್ಳೋದು, ಕಡೆಗೆ ಅವನ ಜೊತೆ ಯಾರಿದ್ದಾನೆ? ಮತ್ತೆ ಹೋರಾಟ ಮಾಡೋದು ಹೇಗೆ? ಆದರೆ ಆಗ ಮಾಡಿದ ತಪ್ಪಿಂದ ಈಗ ಕೂಡ ನೀವು ಹೇಳಿದ್ರಿ ಉತ್ತರದಲ್ಲಿ, ಈಗ ಕೂಡ ಅದೇ ಸಮಸ್ಯೆಯಲ್ಲಿ ನಮ್ಮ ಈಗಿನ ಜನರು ಇದ್ದಾರೆ. ಅಲ್ಲ, ಭೂಮಾಲೀಕತ್ವ ಗಾಂಧಿಗಿಂತ ಮೊದಲೂ ಇತ್ತು, ಗಾಂಧಿಯ ನಂತರವೂ ಇದೆ. ಮತ್ತು ಇನ್ನೊಂದು, ನಾವು ಗಾಂಧೀಜಿಯವರ ಕುರಿತಾಗಿ ಚರ್ಚೆ ಮಾಡುವಾಗ ಮಾಡ್ತಾ ಇರೋದೇನು ಅಂತೇಳಿದರೆ, ಗಾಂಧಿಯವರಿಗಿಂತ ಹಿಂದೆ ಮತ್ತು ಗಾಂಧಿಯವರಿಗಿಂತ ಮುಂದೆ ಇವತ್ತಿನವರೆಗೂ ಇರುವ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ ಏಕೈಕ ಜವಾಬ್ದಾರಿ ಗಾಂಧಿ ಅಂತೇಳಿ ನಾವು ತಿಳ್ಕೊಳ್ತೇವೆ. ಹಾಗಾದರೆ ಉಳಿದವರೆಲ್ಲ ಮನುಷ್ಯರೇ ಅಲ್ವಾ? ಉಳಿದವರಿಗೆ ಯಾವ ಜವಾಬ್ದಾರಿ ಇಲ್ವಾ? ಇವತ್ತು ನಾವು ಬದುಕಿದ್ದೇವೆ, ನಮ್ಮ ಎದುರಿನ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ವಾ?
ನಾವು ಯಾಕೆ ಗಾಂಧಿ ಸತ್ತು ಹೋದ ಗಾಂಧಿಯನ್ನು ಯಾಕೆ ಹೇಳಬೇಕು ಅವ್ರು ಮಾಡಲಿಲ್ಲ ಅಂತೇಳಿ? ನಾವೆಷ್ಟು ಮಾಡಬೇಕು? ಅದನ್ನು ಮಾಡಲಿಕ್ಕಾಗ್ತದ? ಅದನ್ನು ಮಾಡಲಿಕ್ಕಾಗ್ತದ ಅಂತ ಯೋಚನೆ ಮಾಡಿದರೆ ಭೂಮಾಲೀಕತ್ವವನ್ನು ಎದುರಿಸಲಿಕ್ಕೆ ಇವತ್ತು ಅವಕಾಶ ಇದೆ. ಅದನ್ನು ಎಷ್ಟರ ಮಟ್ಟಿಗೆ ಅವಕಾಶವನ್ನು ಯಶಸ್ವಿಯಾಗಿ ಬಳಸಲಾಗ್ತದೆ? ಇವತ್ತು ಭೂಮಾಲೀಕತ್ವ ಒಂದೇ ಸಮಸ್ಯೆ ಅಲ್ಲ, ಅನೇಕ ರೀತಿಯ ಮಾಲೀಕತ್ವಗಳ ಸಮಸ್ಯೆಗಳು ಇದ್ದಾವೆ. ಎಸ್ ಎಸ್ ನಮಸ್ತೆ. ನಮಸ್ತೆ. ನಾನು ತಸ್ಮೈ ಪಟೇಲ್ ಅಂತ, ನಾನು SDM ಲಾ ಕಾಲೇಜಲ್ಲಿ ಲಾ ಮಾಡ್ತಾ ಇದ್ದೇನೆ. ಈಗ ಗಾಂಧಿಯನ್ನು ನಾವು ಫಾದರ್ ಆಫ್ ದ ನೇಷನ್ ಅಂತ ಹೇಳಿ ಒಂದು ಟೈಟಲ್ ಕೊಟ್ಟಿದ್ದೇವೆ, ನಾವೇ ಕೊಟ್ಟಿದ್ದೆ, ಆದರೆ ಎಲ್ಲೂ ಒಫಿಷಿಯಲಿ ಅದು ಮೆನ್ಷನ್ ಆಗಿಲ್ಲ. ಹೋರಾಟದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುವ ಹೋರಾಟದಲ್ಲಿ ಅವರು ಮಾತ್ರ ಅಲ್ಲ ಕಾರಣ ಆಗಿದ್ದು, ತುಂಬ ಜನ ಕಾರಣ ಆಗಿದ್ದಾರೆ, ನೀವು ಹೇಳಿದ್ರಿ. ಸೊ ಅವರನ್ನು ಮಾತ್ರ ಯಾಕೆ ನಾವು ಫಾದರ್ ಆಫ್ ದ ನೇಷನ್ ಅಂತ ಹೇಳ್ತೀವಿ, ಬೇರೆಯವರನ್ನು ಯಾಕೆ ನಾವು ತಗೊಂಡಿಲ್ಲ? ಹೇಳ್ತೇವೆ. ಎಸ್ ಓಕೆ. ಈ ಫಾದರ್ ಆಫ್ ದಿ ನೇಷನ್ ಅಂತೇಳಿ ಹೇಳುವಂಥದ್ದು ಅದು ಏನು ಇದಲ್ಲ, ಕಡ್ಡಾಯ ಅಲ್ಲ, ಅದು ಕಡ್ಡಾಯ ಇಲ್ಲ. ಅಕಾರ್ಡಿಂಗ್ ಟು ಆರ್ಟಿಕಲ್ 18 ಆಫ್ ದಿ ಕಾನ್ಸ್ಟಿಟ್ಯೂಷನ್ನು ನೀವು ಯಾವ ಬಿರುದು ಕೂಡ ಕಡ್ಡಾಯ ಅಲ್ಲ. ಜನಗಳು ಸ್ವ-ಇಚ್ಛೆಯಿಂದ ಹಾಗೆ ಕರೆದರು. ಮೊದಲು ಮಹಾತ್ಮ ಗಾಂಧಿಯವರನ್ನು ಫಾದರ್ ಆಫ್ ದಿ ನೇಷನ್ ಅಂತೇಳಿ ಕರೆದವರು ಸುಭಾಷ್ ಚಂದ್ರ ಬೋಸರು ಕರೆದರು. ಸುಭಾಷ್ ಚಂದ್ರ ಬೋಸರಿಗೆ ಅವರು ಫಾದರ್ ಆಫ್ ದಿ ನೇಷನ್ ಅಂತ ಅನಿಸಿತ್ತು, ಅವರು ಕರೆದರು. ಅದನ್ನು ನೋಡಿಕೊಂಡು ಉಳಿದವರೆಲ್ಲರೂ ಅನೇಕರು ಕರೀಲಿಕ್ಕೆ ಹೋದರು. ಅದನ್ನು ಇವತ್ತಾಗಲಿ ಮೊದಲಾಗಲಿ ಕರೀಲೇಬೇಕಾಗಿ ಇಲ್ಲ, ಕರೆಯಬಾರದು ಅಂತಲೂ ಇಲ್ಲ, ಒಂದು ಪಾರ್ಟು. ಎರಡನೇದು, ಉಳಿದವರನ್ನು ಯಾಕೆ ಕರೆಯುವುದಿಲ್ಲ? ಕರೀರಿ ನೀವು, ಯಾರು ಬೇಡ ಅಂತಾರೆ? ಅದೇನು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಲ್ಲ. ನಿಮಗೆ ಯಾರನ್ನು ಫಾದರ್ ಆಫ್ ದಿ ನೇಷನ್ ಅಂತ ಕರಿಬೇಕು ಅಂತ ಅನ್ನಿಸ್ತದೆ, ಕರೀರಿ. ಜನ ಆ್ಯಕ್ಸೆಪ್ಟ್ ಮಾಡಿದ್ರೆ ಮಾಡ್ತಾರೆ. ಈಗ ನೋಡಿ, ನಾವು ಲಾಲ್ ಬಹದ್ದೂರ್ ಇವರು ವಲ್ಲಭಭಾಯಿ ಪಟೇಲ್ ಅವರನ್ನು ಉಕ್ಕಿನ ಮನುಷ್ಯ ಅಂತ ಕರಿತೇವೆ. ಉಕ್ಕಿನ ಮನುಷ್ಯ ಅಂತೇಳಿ ಹೇಳಿದರೆ ಅವರ ದೇಹದಲ್ಲಿ ಮಾಂಸ ಎಲುಬೆಲ್ಲ ಇರಲಿಲ್ಲ ಅಂತಲ್ಲ, ಅವರು ಉಕ್ಕಿನಿಂದ ಮಾಡಲ್ಪಟ್ಟವರು ಅಂತಲ್ಲ, ಅಲ್ಲ. ಅದನ್ನೊಂದು ಸಿಂಬಾಲಿಕ್ಕಾಗಿ ನಾವು ಕರಿತೇವೆ. ಇನ್ನು ಜವಾಹರ್ಲಾಲ್ ನೆಹರು ಅವರನ್ನು ನವ್ಯ ಭಾರತ ಲೋಲ ಅಂತ ಕರಿತೇವೆ. ಸಾವರ್ಕರ್ರನ್ನು ವೀರ್ ಅಂತ ಕರಿತೇವೆ. ಬಾಲಗಂಗಾಧರ ತಿಲಕರನ್ನು ಲೋಕಮಾನ್ಯ ಅಂತ ಕರಿತೇವೆ. ಲಾಲಾ ಲಜಪತ್ ರಾಯರನ್ನು ಪಂಜಾಬಿನ ಸಿಂಹ ಅಂತೇಳಿ ಕರಿತೇವೆ. ಇದೆಲ್ಲ ಇಷ್ಟಪಟ್ಟವರು ಖುಷಿಯಿಂದ ಕೊಟ್ಟಂಥ ಟೈಟ್ಲ್ಗಳೇ ಹೊರತು ಅದು ಕಂಪಲ್ಷನ್ ಮಾಡಬಾರ್ದು. ಇಲ್ಲೀಗ ಏನು ಮಹಾತ್ಮ ಗಾಂಧಿಯವರನ್ನು ರಾಷ್ಟ್ರಪಿತ ಅಂತೇಳಿ ಹೇಳಿದರೆ ಅದು ತಪ್ಪಲ್ಲ, ಹೇಳದೇ ಇದ್ದರೂ ಅದು ತಪ್ಪಲ್ಲ, ಹೇಳಲೇಬೇಕು ಅಂತಲೂ ಕಡ್ಡಾಯಪಡಿಸಬೇಕಾದಂಥ ಅವಶ್ಯಕತೆ ಇಲ್ಲ, ಹೇಳಬಾರ್ದು ಅಂತಲೂ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಈಗ ಏನಾಗಿದೆ ಅಂದ್ರೆ, ಈಗ ಯಾರಾದ್ರೂ ಬಂದು ಕೇಳಿದ್ರೆ, ಈಗ ಯಾರು ಫಾದರ್ ಆಫ್ ದ ನೇಷನ್ ಅಂತ ಹೇಳಿ ಕೇಳಿದ್ರೆ, ಗಾಂಧೀಜಿ ಅಂತ ಹೇಳಿಲ್ಲ ಆದ್ರೆ ಅದೊಂದು ಇದು ಮಾಡಿದ ಹಾಗೆ, ಅಂದ್ರೆ ನಾವು ಹೇಳಲೇಬೇಕಾದ ಸಂದರ್ಭ ಇದೆ ಅಂತ. ಏನಿದೆ ಹಾಗೆ ಹೇಳಲೇಬೇಕು? ಯಾಕಂದ್ರೆ ಈಗ ಐ ವಾಂಟ್ ಅಗ್ರಿ ಇಟ್ ಅಂತೇಳಿ ಹೇಳಿ. ನೀವು ನಿಮಗೆ ಇಷ್ಟ ಆಗಲಿಲ್ಲ, ಐ ವಾಂಟ್ ಅಗ್ರಿ ಇಟ್ ಅಂತ ಹೇಳಿ. ಅದೇ, ಬಟ್ ಅದನ್ನ ಟೀಕೆ ಮಾಡಿಸ್ತಾರಲ್ಲ, ಅದು ಯಾರು? ಎಲ್ಲರೂ ಮಾಡ್ತಾರೆ ಟೀಕೆ. ನೋಡಿ ಮೇಡಮ್ಮು, ಟೀಕೆಗಳು ಸಾರ್ವಕಾಲಿಕ. ಟೀಕೆ ನೀವು ಏನು ಮಾಡಿದರೂ ನಿಮ್ಮ ಮೇಲೆ ಟೀಕೆಯಿಲ್ಲ, ನನ್ನ ಮೇಲೆಯೂ ಟೀಕೆ ಇಲ್ಲ. ನಾನು ಯಾರೋ ಒಬ್ಬನ ಪರವಾಗಿ ನಿಂತು ಮಾತಾಡಿದರೆ ಇವ ಅವರ ಪರ ಅಂತ ಆಯಿತು, ಯಾರ ಪರವಾಗಿಯೂ ಮಾತಾಡದೇ ಇದ್ದರೆ ಅವ ಯಾರ ಕಡೆಗೂ ಇಲ್ಲ ಅಂತ ಆಯಿತು. ಹೇಗಿದ್ದರೂ ಟೀಕೆ ಇದೆ. ಆದರೆ ನಮ್ಮ ಸ್ಟ್ಯಾಂಡಲ್ಲಿ ನಾವು ಪಕ್ಕಾ ಇರಬೇಕು ಅನ್ನುವಂಥದ್ದು. ಆ ಫಾದರ್ ಆಫ್ ದಿ ನೇಷನ್ ಅನ್ನುವಂಥದ್ದು ಅದು ಈ ನಿಜವಾಗಿ ಆದರೂ ರೋಮ್ ಸಾಮ್ರಾಜ್ಯದಲ್ಲೆಲ್ಲ ಇದ್ದಂಥ ಒಂದು ಕಾನ್ಸೆಪ್ಟ್. ಅದು ಒಂದು ರಾಷ್ಟ್ರದ ನಿರ್ಮಾಣದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದವರಿಗೆ ಆ ರೀತಿಯಲ್ಲಿ ಕರೀತಾ ಇದ್ದರು. ಈಗ ಸೆನೆಟಲ್ಲಿ ಅದನ್ನು ಅಧಿಕೃತ ಶಾಸನವಾಗಿಯೂ ಮಾಡಿದರು. ಇಲ್ಲಿ ಭಾರತದಲ್ಲಿ ಅಧಿಕೃತ ಶಾಸನ ಮಾಡಲಿಲ್ಲ. ಬೇರೆ ಕಡೆ ಅಧಿಕೃತ ಶಾಸನ ಆದದ್ದು ಕೂಡ ಇದೆ. ಅದೇನು ಕಂಪಲ್ಷನ್ ಅಲ್ಲ ಅದು. ಸರ್, ಜಗತ್ತಿನ ಬೇರೆ ಕಡೆ ಎಲ್ಲಾದರೂ ಇಂಥ ವ್ಯಕ್ತಿತ್ವಗಳನ್ನು ಹೀಗೆ ಈಗ ಜಾರ್ಜ್ ವಾಷಿಂಗ್ಟನ್ ಇದ್ದಾರಲ್ಲ, ಅಮೆರಿಕದ ರಾಷ್ಟ್ರಪಿತ ಅವರು ಜಾರ್ಜ್ ವಾಷಿಂಗ್ಟನ್. ಆಮೇಲೆ ಮುಜಿಬುರ್ ರೆಹಮಾನ್ ಇಲ್ಲಿ ಬಾಂಗ್ಲಾದ ರಾಷ್ಟ್ರಪಿತ ಅಂತ ಹೇಳಿದ್ರು. ಆದರೆ 2002 ಅಲ್ಲಿ ಶಾಸನಾತ್ಮಕವಾಗಿ ಮಾಡಿದ್ರು. 2002ರಲ್ಲಿ ರಾಷ್ಟ್ರಪಿತನ ಸ್ಥಾನದಿಂದ ಅವರನ್ನು ತೆಗೆದರು. ಭಾರತದಲ್ಲಿ ಅದು ಆಗಲಿಲ್ಲ. ಅದು ಜಿನ್ನಾಗೆ ರಾಷ್ಟ್ರಪಿತ ಅಂತೇಳಿ ಹೇಳಿ ಕರೀತಾರೆ. ಅದು ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಅನ್ನೋ ಅರ್ಥದಲ್ಲಿರುವುದೇ ಹೊರತು ಅದು ಇಡೀ ಮಹಾತ್ಮ ಗಾಂಧಿಯವರ ವ್ಯಕ್ತಿತ್ವದ ಪ್ಲಸ್ಸೋ ಮೈನಸ್ಸೋ ಏನೂ ಅಲ್ಲ. ಅದನ್ನು ನಾವು ದೊಡ್ಡ ಇಶ್ಯೂ ಆಗಿ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಬೇಡ ಅನಿಸಿದವನು ಬಿಟ್ಟ, ಬೇಕನ್ಸಿದವ ಮಾಡಿದ ಅಷ್ಟೇ. ಎಸ್. ಮತ್ತು ಇದು ಯಾವಾಗ ಗೊತ್ತುಂಟು ಜಾಸ್ತಿ ಆಗೋದು ನೀವು ಕೇಳಿದ್ದಕ್ಕೆ? ಅದು ಹೇಳ್ತೇನೆ, ಹೇಳಲೇಬಾರ್ದು ಅಂತೇಳಿ ಹೇಳಿದಾಗ ನಾನು ಹೇಳಿಯೇ ಹೇಳ್ತೇನೆ ಅಂತ ಹೇಳುವ ಬರ್ತಾನೆ, ಆಯಿತಾ? ನಾನು ಹೇಳಿಯೇ ಹೇಳ್ತೇನೆ ಅಂತೇಳಿ ಹೇಳಿದಾಗ ಹೇಳಬಾರ್ದು ಅಂತೇಳಿ ಹೇಳುವವನು ಬರ್ತಾನೆ, ಹೇಳಲೇಬಾರ್ದು ಅಂತೇಳಿ ಬರ್ತಾನೆ. ಇದು ಈ ಜಟಾಪಟಿಯ ಹೊರತು ನಿಜವಾಗಿ ಅದರ ಹೇಳಿದರೂ ಹೇಳದಿದ್ದರೂ ಆಗುವ ದೊಡ್ಡ ಸಂಗತಿ ಏನಿಲ್ಲ. ಎಸ್. ಸರ್, ಗಾಂಧೀಜಿಯವರು ಅಹಿಂಸೆ ಎಂಬ ತತ್ವವನ್ನು ಬಳಸಿ ಇಡೀ ದೇಶದ ಜನರನ್ನು ಒಗ್ಗೂಡಿಸಿದ್ರು, ಹಾಗೂ ಅದರಿಂದ ನಮಗೆ ಸ್ವಾತಂತ್ರ್ಯವು ಸಿಕ್ತು. ಆದರೂ
ಅವರನ್ನು ಕೊಂದಂಥ ಗುಂಡಾಕಿ ಕೊಂದಂಥ ನಾಥುರಾಮ್ ಗೂಡ್ಸೆ ಅವರನ್ನು ಯಾಕೆ ಈ ಕಾಲದಲ್ಲಿ ಅಷ್ಟೊಂದು ವಿಜೃಂಭಿಸ್ತಾ ಇದ್ದಾರೆ? ಅದು ಗಾಂಧೀಜಿಯವರನ್ನು ಟೀಕಿಸಿ ಯಾಕೆ ಇದು? ಹಾಂ, ನಾನು ಆಗಲೇ ಅದಕ್ಕೆ ಉತ್ತರ ಕೊಟ್ಟೆ. ನಾಥೂರಾಮ್ ಗೋಡ್ಸೆಯನ್ನು ವಿಜೃಂಭಿಸುವುದು ತಪ್ಪೋದು, ಅದನ್ನು ಮಾಡಬಾರ್ದು. ಅವರು ಕೂಡ ಆ ಪ್ರಶ್ನೆಯನ್ನು ಕೇಳಿದರು. ಅದನ್ನು ಮಾಡಬಾರ್ದು, ಅದನ್ನು ಮಾಡಿದರೆ ನಾವು ಅದನ್ನು ಎಂಟರ್ಟೈನ್ ಮಾಡಬಾರ್ದು, ಒಪ್ಪಬಾರ್ದು. ಅದನ್ನು ಯಾಕೆ ಮಾಡ್ತಾರೆ ಅಂತೇಳಿದರೆ, ಒಂದು ಸಮಾಜದಲ್ಲಿ ಎಲ್ಲ ನಮೂನೆಯ ಚಿಂತನೆಯವರು ಕೂಡ ಇರ್ತಾರೆ, ಆಯಿತಾ? ಅವರವರಿಗೆ ಬೇಕಾದ್ದನ್ನು ಮಾಡಿಕೊಳ್ತಾ ಹೋಗ್ತಾರೆ. ಆದರೆ ಯಾವುದು ತಪ್ಪೋ ಅದನ್ನು ತಪ್ಪು ಅಂತೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಾಗಬೇಕು. ಹಂತಕನನ್ನು ನಾವು ಯಾವತ್ತೂ ಕೂಡ ಕ್ಷಮಿಸಲಿಕ್ಕೆ ಆಗೋದಿಲ್ಲ. ಸರ್, ಅದು ಟೀಕಿಸಲಿಕ್ಕೆ ಒಂದು ಕಾರಣ ಏನಂದರೆ ಅವರು ಬರೆದಂಥ ಪುಸ್ತಕ. ಹಾಗಾದರೆ ಅವರು ಆ ಪುಸ್ತಕದಲ್ಲಿ ಬರೆದದ್ದು ಎಲ್ಲ ಸತ್ಯ ಆಗಿತ್ತು. ಕೆಲವು ಅವರು ಮಾಡಿದ ತಪ್ಪುಗಳು, ಅವ್ರು ಮಾಡಿದ ಸರಿ ಎಲ್ಲ ಅದರಲ್ಲಿ ಮೆನ್ಷನ್ ಆಗಿತ್ತು. ಆದರೂ ಟೀಕೆಗೆ ಯಾಕೆ ಅವರು ಒಳಗಾಗ್ತಾರೆ? ಯಾಕೆಂದರೆ ಅವರ ಸತ್ಯಕ್ಕೆ ಹಾಗಾದರೆ ಬೆಲೆ ಇಲ್ವಾ? ಸತ್ಯದಿಂದ ಈ ದೇಶ ಅವರನ್ನು ಮಹತ್ವ ಕೊಡಲಿಕ್ಕೆ ಸಾಧ್ಯ ಇಲ್ವಾ? ಒಂದು, ಗಾಂಧೀಜಿಯವರನ್ನು ಟೀಕಿಸುವುದು ತಪ್ಪು ಅಂತ ನಾವು ಭಾವಿಸಬಾರ್ದು. ಟೀಕೆಗೆ ಯಾರೂ ಅತೀತರಲ್ಲ. ನನ್ನನ್ನು ಟೀಕಿಸ್ಬೋದು, ನಿಮ್ಮನ್ನು ಟೀಕಿಸ್ಬೋದು, ದೇವರನ್ನು ಟೀಕಿಸ್ಬೋದು. ದೇವರು ಕೂಡ ಟೀಕೆಗೆ ಅರ್ಹನೇ, ಆಯಿತಾ? ಟೀಕೆ ಅಂದರೆ ನಿರಾಕರಣೆ ಅಲ್ಲ. ಗಾಂಧೀಜಿಯವರ ಮೇಲಿನ ಟೀಕೆ ತಪ್ಪಲ್ಲ, ಆದರೆ ಗಾಂಧಿ ನಿಂದನೆ ತಪ್ಪು. ನಿಂದನೆಯನ್ನು ಒಪ್ಪಲಿಕ್ಕಾಗೋದಿಲ್ಲ. ಟೀಕೆಯ ರಚನಾತ್ಮಕವಾದ ಟೀಕೆಯನ್ನು ಮಾಡಿದರೆ ಏನು ತಪ್ಪಿಲ್ಲ, ಅದು ವಿಮರ್ಶೆಗೆ ಒಳಗಾಗಬೇಕಾದಂಥ ವ್ಯಕ್ತಿತ್ವವೇ. ಆದರೆ ವರ್ತಮಾನದಲ್ಲಿ ನಡೀತಾ ಇರೋದು, ಗಾಂಧೀಜಿಯವರ ಬಗ್ಗೆ ತಿಳಿದುಕೊಳ್ಳದೆಯೇ ಗಾಂಧಿ ನಿಂದನೆಯನ್ನು ಮಾಡಿ ಗಾಂಧಿಯನ್ನು ಮೂಲೆ ಗುಂಪು ಮಾಡುವಂಥ ಒಂದು ಚಿಂತನೆ ಆಗಬೇಕು ಅಂತ ಹೇಳುವ ಯೋಚನೆ ಮಾಡುವಂಥ ಚಿಂತನೆಗಳು ಇದ್ದಾವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಈ ಚಿಂತನೆಗಳು ಯಾಕೆ ಇವೆ ಅಂತ ಹೇಳಿದರೆ, ಒಂದು ಸಮಾಜದಲ್ಲಿ ಎಲ್ಲ ನಮೂನೆಯ ಚಿಂತನೆಗಳು ಕೂಡ ಇರ್ತವೆ. ಅಂಥ ಚಿಂತನೆಗಳನ್ನು ನೀವು ಹೇಗೆ ಅಟೆಂಡ್ ಮಾಡಬೇಕು ಅಂತೇಳಿ ಇರೋದು. ಈಗ ನಮ್ಮದು ಗಾಂಧಿ ವಿಚಾರ ವೇದಿಕೆ ಅಂತಲೇ ಇದೆ. ಅದಕ್ಕೆ ನನಗೆ ಕೆಲವರೆಲ್ಲ ಸಲಹೆ ಕೊಟ್ಟರು, ನೀವು ಗೌರ್ಮೆಂಟಿಗೆ ಒಂದು ಲೆಟ್ರ್ ಬರೆಯುವ. ನಾನು ಅದರ ಪ್ರಧಾನ ಕಾರ್ಯದರ್ಶಿ. ಗೌರ್ಮೆಂಟಿಗೆ ಒಂದು ಲೆಟ್ರ್ ಬರೆಯುವ, ಗಾಂಧಿಯ ಮೇಲೆ ಯಾರು ಬೈಬಾರ್ದು, ಹಾಗೆಲ್ಲ ಇದು ಮಾಡುವ ಕೇಸು ಅಂತೇಳಿ. ನಾನು ಒಪ್ಪಲಿಲ್ಲ ಅದನ್ನು. ನಾನು ಲೆಟ್ರ್ ಬರೀಲಿಕ್ಕೆ ಒಪ್ಪಲಿಲ್ಲ. ಗಾಂಧಿಯ ಮೇಲೆ ನಿಮಗೆ ಟೀಕೆ ಇದ್ದರೆ ಅದನ್ನು ಮಾಡಿ ನೀವು, ಆಯಿತಾ? ಏನು ಗಾಂಧಿಯ ಬಗ್ಗೆ ಹೇಳಬೇಕು ಅಂತ ಇದೆಯಾ ಅದಕ್ಕೆ ಅದನ್ನು ಹೇಳಿ, ಅದಕ್ಕೆ ಉತ್ತರ ನಾವು ಕೊಡಬೇಕು. ಯಾವಾಗಲೂ ಈ ದುರುದ್ದೇಶದ ಚರ್ಚೆಗಳಾಗಲಿ ಅಥವಾ ತಪ್ಪು ತಿಳುವಳಿಕೆಯ ಚರ್ಚೆಗಳಾಗಲಿ, ಚರ್ಚೆಯನ್ನು ಬಂದ್ ಮಾಡುವುದರಿಂದ ಅದು ಪರಿಹಾರ ಆಗುವುದಿಲ್ಲ. ಆ ಚರ್ಚೆಗೆ ಸಮರ್ಪಕವಾದ ಉತ್ತರ ಸಿಗುವುದರ ಮೂಲಕ ಅದು ಸರಿಯಾಗ್ತದೆ. ನಾವು ಉತ್ತರ ಕೊಡಲಿಕ್ಕೆ ಸಿದ್ಧರಾಗಬೇಕು. ಉತ್ತರ ಕೊಡಲಿಕ್ಕೆ ಸಿದ್ಧರಾಗಬೇಕಾದ್ರೆ ಮೊದಲು ಗಾಂಧಿಯನ್ನು ಬೈಯುವವನನ್ನು ಟೀಕೆ ಮಾಡುವುದಲ್ಲ, ಮೊದಲು ಗಾಂಧಿಯ ಬಗ್ಗೆ ಓದ್ಕೊಳ್ಳಿ, ಆವಾಗ ನಿಮಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದು, ಗಾಂಧಿಯವರ ಮೇಲೆ ಟೀಕೆಗಳೇ ಇರಲಿಲ್ಲ ಅಂತೇಳಿ ಕೇಳಿದರೆ ಟೀಕೆಗಳಿವೆ, ನನ್ನದು ಟೀಕೆಗಳಿವೆ. ಗಾಂಧಿಯ ಮೇಲೆ ಟೀಕೆಗಳು ನನ್ನದು ಕೂಡ ಇವೆ. ಈಗ ಉದಾಹರಣೆಗೆ ಮಹಿಳೆಯರ ವಿಚಾರದ ಕುರಿತಾಗಿ ಗಾಂಧೀಜಿಯವರ ಚಿಂತನೆಗಳು ಅದು ಹೆಚ್ಚು ಪ್ರಾಕ್ಟಿಕಲ್ ಅಂತ ನನಗೆ ಅನಿಸುವುದಿಲ್ಲ. ಹೆಣ್ಣನ್ನು ಮಹಾತ್ಮ ಗಾಂಧಿಯವರು ಒಂದು ಆದರ್ಶ ಭಾರತೀಯ ನಾರಿಯಾಗಿ ಒಂದು ಸಂಸ್ಕೃತಿಯ ವಾಹಕವಾಗಿ ನೋಡ್ತಾರೆ ಹೊರತು ಅವರು ಹೆಣ್ಣನ್ನು ಒಂದು ಪರಿಪೂರ್ಣ ವ್ಯಕ್ತಿತ್ವವಾಗಿ ಕಾಣುವುದು ಕಡಿಮೆ. ಆ ಬಗ್ಗೆ ನನಗೂ ಕೂಡ ಗಾಂಧಿಯವರ ಮೇಲೆ ವಿಮರ್ಶೆಗಳಿದ್ದಾವೆ, ಇರಬಾರ್ದು ಅಂತ ಇಲ್ಲ. ಆದರೆ ನೀವು ಟೀಕೆ ಮಾಡುವಾಗಲೂ ಕೂಡ ಆ ವ್ಯಕ್ತಿತ್ವಕ್ಕೆ ಸಲ್ಲಬೇಕಾದ ಸಂಪೂರ್ಣ ಗೌರವವನ್ನು ಸಲ್ಲಿಸಿ ಟೀಕೆ ಮಾಡಬೇಕು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಸರ್, ಗಾಂಧಿ ಮೇಲೆ ಒಂದು ಆರೋಪ ಇದೆ. ಅದೇನು ಅಂತ ಹೇಳಿದರೆ, ಈ ದೇಶವನ್ನು ಇಬ್ಬಾಗಗೊಳಿಸಿದ್ದು ಅವರು ಮನಸ್ಸು ಮಾಡ್ತಾ ಇದ್ರೆ ಪಾಕಿಸ್ತಾನ ಆಗದಂತೆ ತಡೆಯಬಹುದಿತ್ತು. ಎರಡನೆಯದ್ದು, ಪಾಕಿಸ್ತಾನದಲ್ಲಿ ಹಿಂದೂಗಳ ಮಾರಣ ಹೋಮ ಮಾಡಿ ಭಾರತಕ್ಕೆ ರೈಲಿನಲ್ಲಿ ಕಳಿಸ್ತಾ ಇದ್ರು. ಆದರೆ ಇವರು ಇಲ್ಲಿ ಧರಣಿ ಕುಳಿತರು. ಏನಂದರೆ, ಪಾಕಿಸ್ತಾನಕ್ಕೆ ಒಂದು 50,000 ಹಣ ಕೊಡ್ತೇವೆ ಅಂತ ಭಾರತ ಒಂದು ತೀರ್ಮಾನ ಮಾಡಿದ್ದು, ಅದನ್ನು ಕೊಡದಿದ್ದರೆ ನಾನು ಬಿಡಲ್ಲ ಅಂತ ಹೇಳಿ ಇವರು ಧರಣಿ ಕೂತರು. ಅಂದರೆ ಇವರು ಪಾಕಿಸ್ತಾನದ ಪರ, ಇವರಿಗೆ ಪಾಕಿಸ್ತಾನಕ್ಕೆ ಬಂದರೆ ವೀಸಾ ಇಲ್ಲದೆ ಕರೀತೇನೆ ಅಂತೇನೋ ಪಾಕಿಸ್ತಾನದವರು ಹೇಳಿದ್ದಾರೆ. ಅಂದರೆ ಇವರು ಪಾಕಿಸ್ತಾನದ ರಾಷ್ಟ್ರಪಿತ, ನಮ್ಮದಲ್ಲ ಅಂತ ಹೇಳುವಂಥ ಆರೋಪ ಇದೆ. ಏನಾದರೂ ಅದರ ಒಳಗಿನ ಸತ್ಯ ಏನು? ಅಲ್ಲ, ಅದೆಲ್ಲ ಒಂದು ಸಾಕಷ್ಟು ತಿಳುವಳಿಕೆಯ ಕೊರತೆಯಿಂದಾಗಿ ಆಗುವಂಥದ್ದಷ್ಟೇ. ಈ ದೇಶ ವಿಭಜನೆ ಆಗಬೇಕು ಅಂತ ಗಾಂಧಿ ಬಯಸಲಿಲ್ಲ. ಒಂದು ನೀವು ಗಮನಿಸಿ, ಆವಾಗ ದೇಶ ಅಂತೇಳಿ ಹೇಳೋದು ನೀವು ಏನು, ಇವತ್ತಿನ ಮೇನ್ಲ್ಯಾಂಡನ್ನು ಇಟ್ಟುಕೊಂಡು ನೀವು ಈಗ ಭಾರತ ಪಾಕಿಸ್ತಾನ ಅಂತ ಹೇಳುವಂಥದ್ದು. ಆವಾಗ ಸ್ವಾತಂತ್ರ್ಯ ಬಂದದ್ದು, ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಆ ಮ್ಯಾಪನ್ನು ಮೊದಲು ಕ್ಲಿಯರ್ ಮಾಡಿಕೊಳ್ಳಿ. ಒಂದು ಮದ್ರಾಸ್ ಪ್ರಾಂತ್ಯ, ಆಯಿತಾ, ಇನ್ನೊಂದು ಮುಂಬೈ ಪ್ರಾಂತ್ಯ, ಮತ್ತೊಂದು ಇದು ಉತ್ತರ ಪ್ರದೇಶವನ್ನು ಒಳಗೊಂಡಂಥ ಯುನೈಟೆಡ್ ಪ್ರಾವಿನ್ಸು. ಇಂಥದ್ದು ಬ್ರಿಟಿಷರ ಡೈರೆಕ್ಟ್ ರೂಲಲ್ಲಿದ್ದಂಥ ಪ್ರಾಂತ್ಯಗಳಿಗೆ ಸ್ವಾತಂತ್ರ್ಯ ಬಂದದ್ದು. ಇದನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು. ಮಂಗಳೂರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ,
ಆದರೆ ಸಕಲೇಶ್ಪುರಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ. ಅದು ಮೈಸೂರು ರಾಜರ ಅಂಡರಲ್ಲಿ ಇತ್ತು ಅವಾಗ. ಮಂಗಳೂರು ಬ್ರಿಟಿಷರ ಕೈಯಲ್ಲಿತ್ತು, ಮಂಗಳೂರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಸಕಲೇಶ್ಪುರಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ. ಸಕಲೇಶ್ಪುರ ಈ ಮ್ಯಾಪಿನ ಒಳಗೆ ಸೇರಿಲ್ಲ ಆವಾಗ. 565 ಸಂಸ್ಥಾನಗಳಿತ್ತು ಇವತ್ತಿನ ಭಾರತದ ಮೇನ್ಲ್ಯಾಂಡಲ್ಲಿ. ಇವತ್ತಿನ ಪಾಕಿಸ್ತಾನದ ಮೇನ್ಲ್ಯಾಂಡನ್ನು ನೀವು ತಗೊಂಡಿತ್ತು ಅಂತೇಳಿ ಹೇಳಿ ಆದರೆ ಸುಮಾರು 672 ಏನೋ ಸ್ಥಳೀಯ ಸಂಸ್ಥಾನಗಳಿದ್ದವು. ಅಂದರೆ ಮ್ಯಾಪೇ ನೀವು ಇವತ್ತು ನೋಡುವ ಮ್ಯಾಪ್ ಆವಾಗ ಇರಲಿಲ್ಲ. ಸ್ವಾತಂತ್ರ್ಯ ಸಿಕ್ಕಿದ್ದು ಬ್ರಿಟಿಷರ ಅಧೀನದಲ್ಲಿದ್ದ ಪ್ರದೇಶಗಳಿಗೆ ಮಾತ್ರ, ಆಯಿತಾ. ಆದರೆ ಮುಸ್ಲಿಂ ಮೆಜಾರಿಟಿ ಇರುವ ಪ್ರದೇಶದಲ್ಲಿ ಅದು ಇದು ಮುಸ್ಲಿಂ ಲೀಗಿಗೆ ಅದನ್ನು ಕೊಡಬೇಕು, ಮತ್ತು ಹಿಂದೂ ಮೆಜಾರಿಟಿ ಇರುವ ಪ್ರದೇಶವನ್ನು ಇದು ಕಾಂಗ್ರೆಸ್ನ ಕೈಗೆ ಕೊಡಬೇಕು ಅಂತೇಳಿ ಹೇಳುವಂಥ ಪ್ರಪೋಸಲು ಅದು ಬಹಳ ಹಿಂದಿನಿಂದಲೇ ನಡ್ಕೊಂಡು ಬಂದಿದೆ. ಮಹಾತ್ಮ ಗಾಂಧಿಯವರು ಅದನ್ನು ಎಲ್ಲಿಯೂ ಒಪ್ಪಲಿಲ್ಲ, ಯಾವ ಹಂತದಲ್ಲಿಯೂ ಕೂಡ ಮಹಾತ್ಮ ಗಾಂಧಿಯವರು ಅದನ್ನು ಒಪ್ಪಲಿಲ್ಲ. ಆದರೆ ಏನಾಯಿತು ಅಂತೇಳಿ ಹೇಳುವಂಥದ್ದು ಹೇಳ್ತೇನೆ, ಯಾಕೆ ಅದು ಆ ಸನ್ನಿವೇಶ ಸೃಷ್ಟಿಯಾಯಿತು ಅಂತೇಳಿದು ಇದು ತುಂಬ ಜನರಿಗೆ ಗೊತ್ತಿಲ್ಲ. ಈ ಡೈರೆಕ್ಟ್ ಆ್ಯಕ್ಷನ್ ಡೇ ಆಯಿತು ನೋಡಿ. ಈ ಡೈರೆಕ್ಟ್ ಆ್ಯಕ್ಷನ್ ಡೇ ಇದು ಜಿನ್ನಾ ಅವರು ಕರೆದಾಗ ಡೈರೆಕ್ಟ್ ಆ್ಯಕ್ಷನ್ ಡೇ ಯಾಕೆ ಆಯಿತು ಅನ್ನೋದು ಅಲ್ಲಿ ಮತ್ತೊಂದು ಇಶ್ಯೂ. ಸಂವಿಧಾನ ರಚನಾ ಸಭೆ ಆದಾಗ ಸಂವಿಧಾನ ರಚನಾ ಸಭೆಗೆ ಈ ಮುಸ್ಲಿಂ ಲೀಗಿನವರು ಒಲ್ಲದ ಮನಸ್ಸಿನಿಂದ ಕೆಲವರು ಬರುವುದು, ಕೆಲವರು ಹೋಗುವುದು ಇತ್ಯಾದಿಗಳು ಆಗ್ತಾ ಇತ್ತು. ಆ ಸಂದರ್ಭಕ್ಕೆ ಎಲ್ಲೋ ಒಂದು ಕಡೆ ಏನು ಮಾಡಿದರು, ಜವಾಹರ್ಲಾಲ್ ನೆಹರು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇದು ಆಮೇಲೆ ಸ್ವಾತಂತ್ರ್ಯದ ನಂತರ ಈ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿಕೊಳ್ಳುವಂಥ ಅವಕಾಶವೂ ಕೂಡ ಕಾಂಗ್ರೆಸ್ಗೆ ಇರ್ತದೆ ಅಂತ ಒಂದು ಹೇಳಿಕೆ ಕೊಟ್ಟರು. ಆ ಒಂದು ಹೇಳಿಕೆಯನ್ನು ಇಟ್ಟುಕೊಂಡು ಮೊಹಮ್ಮದ್ ಅಲಿ ಜಿನ್ನಾ ಗದ್ದಲವನ್ನು ಜೋರು ಮಾಡಿದರು. ನಾವು ಡೈರೆಕ್ಟ್ ಆ್ಯಕ್ಷನ್ ಡೇ ಇತ್ಯಾದಿ ಡ್ಯಾಶ್ಗಳು ಆಯಿತು. ಈ ಡೈರೆಕ್ಟ್ ಆ್ಯಕ್ಷನ್ ಡೇ ಇತ್ಯಾದಿಗಳೆಲ್ಲ ಆದಾಗ ಆವಾಗ ಇದ್ದವರು ವೈಸರಾಯ್ ಓವೆಲ್ ಇದ್ದದ್ದು, ಮೌಂಟ್ ಬ್ಯಾಟನ್ ಅಲ್ಲ. ಈ ವೈಸರಾಯ್ ಓವೆಲ್ಲು ಮೊಹಮ್ಮದ್ ಅಲಿ ಜಿನ್ನಾನ ಪರ, ಭಾಳ ಸ್ಟ್ರಾಂಗ್ ಪರ. ಇದು ದೇಶ ವಿಭಜನೆ ಮಾಡಬಾರ್ದು ಅಂತೇಳಿ ಹೇಳುವಂಥದ್ದನ್ನೇ ಇವರು ಪ್ರಪೋಸಲ್ ಆಗಿ ಕೊಟ್ಟಿದ್ದರು. ಈ ಡೈರೆಕ್ಟ್ ಆ್ಯಕ್ಷನ್ ಡೇ ಹಂತ ಬಂದಾಗ ಏನಾಗ್ತದೆ ಅಂತೇಳಿದರೆ, ಗಾಂಧಿ, ಸರ್ದಾರ್ ಪಟೇಲ್ ಮತ್ತು ಜವಾಹರ್ಲಾಲ್ ನೆಹರು ಮೂರೂ ಜನರನ್ನು ಕೂಡ ಒವೆಲ್ ಕರೆಸ್ತಾರೆ. ಒವೆಲ್ ಕರೆಸಿ ಅವ್ರ ಹತ್ರ ಹೇಳ್ತಾರೆ, ಈಗ ಹೀಗೀಗಿದೆ, ಈಗ ಒಂದು ಪ್ರಾವಿಷನ್ ನಾನು ಕೊಡ್ತೇನೆ, ಏನು ಅಂತೇಳಿದರೆ ದೇಶ ವಿಭಜನೆ ಮಾಡಲಿಕ್ಕಿಲ್ಲ. ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಅಂತ ಈಗ ಬಾಂಗ್ಲಾದೇಶ, ಪಾಕಿಸ್ತಾನ ಅದಿರ್ತದೆ, ಅದನ್ನು ಮುಸ್ಲಿಂ ಲೀಗಿನ ಕೈಗೆ ಕೊಡೋದು, ಈ ಮೇನ್ಲ್ಯಾಂಡನ್ನು ಕಾಂಗ್ರೆಸ್ನ ಕೈಗೆ ಕೊಡೋದು. ನ್ಯಾಷನಲ್ ಅಸೆಂಬ್ಲಿ ಒಂದೇ, ಎರಡಕ್ಕೂ ಒಂದೇ. ಆದರೆ ಏನು ಅಂತೇಳಿದರೆ ಆ ಮುಸ್ಲಿಂ ಲೀಗಿಗೆ ವಿಟೋ ಪವರ್ ಕೊಡಲಿಕ್ಕೆ ನೀವು ಒಪ್ಪಬೇಕು ಅಂತ. ಈ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಆದರೂ ಕೂಡ ಒಬ್ಬ ಮುಸ್ಲಿಂ ಲೀಗಿನ ಮೆಂಬರ್ ವಿಟೋ ಚಲಾವಣೆ ಮಾಡಿದರೆ ಅದು ಬಿದ್ದೋಗ್ತದೆ, ಆಯಿತಾ. ಇದು ಒಂದು ಪ್ರಪೋಸಲ್. ಎರಡನೆಯದು, ದೇಶ ಒಂದಾಗಿಯೇ ಇರ್ತದೆ, ಆದರೆ ಅಲ್ಲಿಗೆ ಸಪರೇಟ್ ಕಾನೂನನ್ನು ಮಾಡಿಕೊಳ್ಳಿಕ್ಕೆ ನೀವು ಒಪ್ಪಿಗೆಯನ್ನು ಕೊಡಬೇಕು. ಈ ಪ್ರಪೋಸಲ್ಗೆ ನೀವು ಒಪ್ಪುವುದಾದರೆ ನಾನು ಜಿನ್ನನ ಹತ್ರ ಮಾತಾಡ್ತೇನೆ ಅಂತೇಳಿ ಹೇಳಿ ವೈಸರಾಯ್ ಹೇಳ್ತಾರೆ, ಓವೆಲ್. ಆವಾಗ ಏನು ಮಾಡ್ತಾರೆ, ಮಹಾತ್ಮ ಗಾಂಧಿಗೆ ಇದಾಗಲಿಕ್ಕೆ ಇಲ್ಲ ಅಂತ ಅನ್ನಿಸ್ತದೆ. ಮಹಾತ್ಮ ಗಾಂಧಿಯವರು ಅದೇ ದಿವಸ ಬ್ರಿಟಿಷ್ ಪ್ರೈಮ್ ಮಿನಿಸ್ಟ್ರಿಗೆ ಒಂದು ಟೆಲಿಗ್ರಾಮ್ ಕಳಿಸ್ತಾರೆ, ನಮ್ಮ ವೈಸರಾಯ್ ಅವರಿಗೆ ಇದು ಕಾನೂನು ಸಲಹೆದಾರರ ಒಬ್ಬರ ಅಗತ್ಯ ಇದೆ, ಅವರು ಯೋಚನೆ ಮಾಡ್ತಾ ಇರುವ ವಿಧಾನವೇ ಸರಿ ಇಲ್ಲ ಅಂತ ನನಗೆ ಅನಿಸ್ತದೆ ಅಂತ. ಜವಾಹರ್ಲಾಲ್ ನೆಹರು ಏನು ಮಾಡ್ತಾರೆ, ಇದು ವ್ಯವಹಾರ ಆಗಲಿಕ್ಕಿಲ್ಲ ಅಂತೇಳಿ ಒವೆಲ್ಲನ್ನು ತೆಗೆಸಿ ಬೇರೆ ಒಬ್ಬನನ್ನು ವೈಸರಾಯ್ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳ್ಕೊಂಡು ಅವರು ಲಂಡನಿಗೆ ಹೋಗ್ತಾರೆ. ಸರ್ದಾರ್ ಪಟೇಲ್ ಅವರು ತಾನು ಇಲ್ಲೇ ಸಂಘಟನೆಯನ್ನು ಮಾಡ್ತೇನೆ ಅಂತೇಳಿ ಹೇಳ್ಕೊಂಡು ಅದಕ್ಕೆ ಹೊರಡ್ತಾರೆ. ಹಾಗೆ ಹೋಗಿ ಅದೇ ಹೊತ್ತಿಗೆ ಜಿನ್ನಾ ಕೂಡ ಇದು ಲಂಡನಿಗೆ ಹೋಗಿದ್ದರು. ಜಿನ್ನಾನಿಗೆ ಲಂಡನ್ನಿನ ಇಂಗ್ಲೆಂಡಿನ ವಿರೋಧ ಪಕ್ಷ ವಿನ್ಸ್ಟನ್ ಚರ್ಚಿಲ್ನ ಜೊತೆಯಲ್ಲಿ ಒಂದಷ್ಟು ಹೊಂದಾಣಿಕೆ ಆಯಿತಾ. ಅಲ್ಲಿ ಭಾರತ ಸ್ವಾತಂತ್ರ್ಯ ಶಾಸನವನ್ನು ಮಂಡನೆ ಮಾಡಿದಾಗ ಅಲ್ಲಿ ವಿನ್ಸ್ಟನ್ ಚರ್ಚಿಲ್ ಅದನ್ನು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿದವರು. ಇದು ಕ್ಲೈಮೆಂಟ್ ಅಟ್ಲಿಗೆ ವಿನ್ಸ್ಟನ್ ಚರ್ಚಿಲ್ ಇದ್ದರೆ ಆವಾಗಲೇ ಸಿಗ್ತಾ ಇರಲಿಲ್ಲ ಸ್ವಾತಂತ್ರ್ಯ, ಮತ್ತು 10 ವರ್ಷ ಮುಂದೆ ಹೋಗ್ತಾ ಇತ್ತು. ಅದು ಅಪೋಸ್ ಮಾಡಿದ್ದು ಯಾಕೆ, ಅದು ಬೇರೆ ಒಂದು ಇಶ್ಯೂ. ಅದು ಅಲ್ಲಿಯ ವಿರೋಧ ಪಕ್ಷವು ಆಟ ಆಡಿದೆ. ಈ ಅಂಶಗಳು ಇಲ್ಲಿ ಇದು ಆದದ್ದೇ ಹೊರತು, ದೇಶ ವಿಭಜನೆಗೆ ಆದ ಕಾರಣ ಆದದ್ದೇ ಹೊರತು ಬೇರೆ ಯಾವುದೂ ಅಲ್ಲ. ದೇಶ ವಿಭಜನೆಗೆ ಒಪ್ಪಿದ್ಯಾರು ಫೈನಲಿ? ಗಾಂಧಿ ಮೌನ ವ್ರತದಲ್ಲಿದ್ದರು ಆ ದಿವಸ. ಆವಾಗ ದೇಶ ವಿಭಜನೆಯನ್ನು ತೀರ್ಮಾನ ಮಾಡಿದ್ದು ಇದು ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಇವರು 4 ಜನ ಸೇರಿ ಈ ಇದು ಡೈರೆಕ್ಟ್ ಆ್ಯಕ್ಷನ್ ಡೇಯ ಕಿತಾಪತಿಯನ್ನು ತಡಿಲಿಕ್ಕಾಗೋದಿಲ್ಲ, ದೇಶ ವಿಭಜನೆ ಒಪ್ಪಿಬಿಡು ಅತ್ಲಾಗಿ ಅಂತೇಳಿ ಹೇಳಿ ತೀರ್ಮಾನ ಮಾಡಿದವರು ಅವರು. ಮಹಾತ್ಮ ಗಾಂಧಿಯವರು ಅದನ್ನು ತೀರ್ಮಾನ ಮಾಡಲಿಲ್ಲ. ಮಹಾತ್ಮ ಗಾಂಧಿಯವರಿಗೆ ಇವರು ಹೋಗಿ ಹೇಳಿದರು ಅಷ್ಟೇ. ಆವಾಗ ಅವರು ಏನು ಮಾಡಬಹುದಾಗಿತ್ತು, ಅವರು ಕೊನೆಯ ಪ್ರಯತ್ನವನ್ನು ಮಾಡ್ತಾರೆ. ಅವರು ಯಾರು ಕೂಡ ಜಿನ್ನಾನ ಹತ್ರ ಹೋಗಲಿಕ್ಕೆ ತಯಾರಿಲ್ಲ ಅಂತ ಹೇಳಿದಾಗಲೂ ಕೂಡ ಅವರು ಜಿನ್ನಾನ ಹತ್ರ ಹೋಗ್ತಾರೆ. ಹೋಗಿ ಅವರು ಹೇಳ್ತಾರೆ, ದೇಶ ವಿಭಜನೆ ಬೇಡ,
ನೀವು ಮೊದಲು ಬ್ರಿಟಿಷರು ಹೋಗಲಿ, ಬ್ರಿಟಿಷರು ಹೋದ ಮೇಲೆ ನಾವು ಅಣ್ಣ ತಮ್ಮಂದಿರು ಕೂತ್ಕೊಂಡು ಮಾತಾಡಿದಾಗ ಮಾತಾಡುವ. ಹಾಗೆ ಮಾತಾಡಿದಾಗಲೂ ನಮಗೆ ಸಾಧ್ಯ ಆಗಲಿಲ್ಲ ಒಟ್ಟಿಗೆ ಇರಲಿಕ್ಕೆ ಅಂತಾದರೆ, ಅಣ್ಣ ತಮ್ಮಂದಿರು ಆಸ್ತಿಯನ್ನು ಪಾಲು ಮಾಡಿಕೊಂಡಾಗೆ ನಾವೇ ಪಾಲು ಮಾಡಿಕೊಳ್ಳುವ ಹೊರತು ಅವನ ಕೈಯಲ್ಲಿ ಪಾಲು ಮಾಡಿಸೋದು ಬೇಡ, ಇಷ್ಟಕ್ಕಾದರೂ ನೀವು ಒಪ್ಪಿ ಅಂತೇಳಿ ಗಾಂಧಿಯವರು ಹೇಳ್ತಾರೆ. ಅದನ್ನು ಕೂಡ ಮೊಹಮ್ಮದ್ ಅಲಿ ಜಿನ್ನಾ ಒಪ್ಪಲಿಲ್ಲ. ಅದಾದ ಮೇಲೆ ಮರುದಿವಸ ಇದು ಸಿಮ್ಲಾ ಮೀಟಿಂಗು ಅಂತೇಳಿ ಮಾಡ್ತಾರೆ ಬ್ರಿಟಿಷವರು. ಸಿಮ್ಲಾ ಮೀಟಿಂಗಿನ ದಿವಸ, ಹಿಂದಿನ ದಿವಸ ಬ್ರಿಟಿಷ್ ಅಧಿಕಾರಿಗಳು ಜಿನ್ನಾನ ಮನೆಗೆ ಹೋಗಿ ಗಾಂಧಿ ಏನೇ ಪ್ರಸ್ತಾವನೆ ಮಾಡಿದ್ರು ನೀವು ಎಸ್ ಅಂತ ಹೇಳಬೇಡಿ, ನಿಮಗೆ ದೇಶ ಮಾಡಿಕೊಳ್ಳೋ ಜವಾಬ್ದಾರಿ ನಮ್ಮದು ಅಂತ ಅವನಿಗೆ ಪಿತೂರಿ ಮಾಡಿ ರೆಡಿ ಮಾಡಿದ್ರು ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನು. ರೆಡಿ ಮಾಡಿದವರು ಬ್ರಿಟಿಷರು, ಗಾಂಧಿ ಅಲ್ಲ. ಗಾಂಧಿಗೆ ಆಗಬೇಕು ಅಂತೇಳಿ ಹೇಳುವಂಥದ್ದು ಇರಲಿಲ್ಲ, ಆಯಿತಾ. ಇಷ್ಟಾದ ಮೇಲೆ ಆಮೇಲೆ ನೀವು ಈ ರೈಲಿನ ದುರಂತ ಇತ್ಯಾದಿಗಳನ್ನು ಕೇಳಿದಿರಿ. ಹಿಂದೂಗಳನ್ನು ಹತ್ಯೆ ಮಾಡಿ ಅಂತ ಗಾಂಧಿ ಹೇಳಿದ್ರ, ಅಥವಾ ಮುಸ್ಲಿಮರನ್ನು ಹತ್ಯೆ ಮಾಡಿ ಅಂತ ಹೇಳಿದ್ರ? ಮಾಡಲಿಲ್ಲ. ಹೇಳಲಿಲ್ಲ. ಒಂದು ದೊಡ್ಡ ಗಲಾಟೆ ಆದಾಗ ಗಾಂಧಿ ಏನು ಮಾಡಿದರು? ಗಾಂಧಿ ಕಲ್ಕತ್ತಾದಿಂದ ಬರುವಾಗ ಅವರು ಸ್ಪಷ್ಟವಾಗಿ ಹೇಳಿದರು, ನಾನು ವೀಸಾ ಇಲ್ಲದೆ ಪಾಕಿಸ್ತಾನಕ್ಕೆ ಹೋಗ್ತೇನೆ, ಅಲ್ಲಿರುವಂಥ ಪಾಕಿಸ್ತಾನದ ಅಲ್ಪಸಂಖ್ಯಾತರ ದೌರ್ಜನ್ಯವನ್ನು ತಡಿಲಿಕ್ಕೆ ಹೋಗ್ತೇನೆ ಅಂತೇಳಿ. ಒಂದು ವೇಳೆ ಗೋಡ್ಸೆ ಗಾಂಧಿಯನ್ನು ಕೊಲ್ಲದೇ ಇದ್ದರೆ ಅದರಿಂದ 20 ದಿನಗಳ ನಂತರ ಪಾಕಿಸ್ತಾನಕ್ಕೆ ಹೋಗುವ ಪ್ಲ್ಯಾನೇ ಇತ್ತು ಅವರ ಹತ್ರ, ಗಾಂಧಿಯವರ ಹತ್ರ ಇತ್ತು. ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಕೂಡ ಅವರು ಮಾಡ್ಕೊಳ್ತಾ ಇದ್ದರು. ಇದರ ಸ್ಪಷ್ಟತೆಯನ್ನು ತಿಳಿದುಕೊಳ್ಳದೆ ಗಾಂಧಿಯವರ ಮೇಲೆ ಟೀಕೆ ಮಾಡ್ತಾ ಹೋದರೆ ಅದು ಅರ್ಥಹೀನವಾದ ಟೀಕೆ ಅಂತೇಳಿ ಅನಿಸ್ತದೆ ಹೊರತು ಇರುವ ಡಾಕ್ಯುಮೆಂಟ್ ಹೊರಟೋಗೋದಿಲ್ಲ. ಇನ್ನು ನೀವು ಹಣದ ವಿಚಾರವನ್ನು ಕೇಳಿದ್ರಿ, ಇದು 55 ಕೋಟಿ ರೂಪಾಯಿ. 55 ಕೋಟಿ ರೂಪಾಯಿ ಎಲ್ಲಿ ಎದ್ದದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935ರಲ್ಲಿ ಸ್ಥಾಪನೆ ಆಗಿದೆ. ಆವಾಗ ಅದಕ್ಕೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೆಸರು. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಆವಾಗ ಪ್ರಪೋರ್ಷನಲ್ ರಿಸರ್ವ್ ಸಿಸ್ಟಮಲ್ಲಿ ಇದು ಹಣ ಪ್ರಿಂಟ್ ಮಾಡ್ತಾ ಇದ್ರು. ಈಗ ಮಿನಿಮಮ್ ರಿಸರ್ವ್ ಸಿಸ್ಟಮಲ್ಲಿ ಪ್ರಿಂಟ್ ಮಾಡ್ತಾರೆ. ಈ ಪ್ರಪೋರ್ಷನಲ್ ರಿಸರ್ವ್ ಸಿಸ್ಟಮಲ್ಲಿ ಪ್ರಿಂಟ್ ಮಾಡುವಾಗ ಭದ್ರತಾ ಠೇವಣಿಯಾಗಿ ಇಟ್ಟ ಹಣ ಇದೆ ಅಲ್ಲ, ಈ ಭದ್ರತಾ ಠೇವಣಿಯಾಗಿ ಇಟ್ಟ ಹಣದಲ್ಲಿ ನಮ್ಮ ಪಾಲನ್ನು ನಮಗೆ ಕೊಡಬೇಕು ಅಂತೇಳಿ ಹೇಳುವಂಥದ್ದು ಪಾಕಿಸ್ತಾನವನ್ನು ವಿಭಜನೆ ಮಾಡಿದ ಭಾರತ ಸ್ವಾತಂತ್ರ್ಯ ಶಾಸನದಲ್ಲಿ ಬ್ರಿಟಿಷ್ ಶಾಸನ ಸಭೆ ಮಾನ್ಯ ಮಾಡಿದ ಶಾಸನ ಅದು ಗಾಂಧಿಯವರು ಕೊಟ್ಟಂಥದ್ದಲ್ಲ. ಕಾನೂನುಬದ್ಧವಾಗಿ ಭಾರತ ಸ್ವಾತಂತ್ರ್ಯ ಶಾಸನದಲ್ಲೇ ಇರುವ ಉಲ್ಲೇಖ ಅದು. ಆ ಉಲ್ಲೇಖವನ್ನು ಅವರಿಗೆ ಕೊಡಬೇಕಾದ್ದನ್ನು ಕೊಡಬೇಕು, ನಾವು ತಡೆಯೋದು ಸರಿಯಲ್ಲ ಅಂತ ಗಾಂಧಿ ಹೇಳಿದ್ದ ಹೌದು. ಗಾಂಧಿ ಹೇಳಿದ್ದಲ್ಲ ಅಂತ ಹೇಳುವಂಥದ್ದಲ್ಲ. ಯಾಕೆ ಅಂದರೆ ಗಾಂಧಿ ಬ್ಲ್ಯಾಕ್ ಮೇಲ್ ರಾಜಕಾರಣವನ್ನು ಒಪ್ತಾ ಇರಲಿಲ್ಲ ಅವರು. ಈಗ ಕಾಶ್ಮೀರವನ್ನು ಬಿಟ್ಟು ಹೋಗುವವರೆಗೆ ಅವರಿಗೆ ದುಡ್ಡು ಕೊಡಬಾರ್ದು ಅಂತೇಳಿ ಹೇಳುವಂಥದ್ದು ಒಂದು ಸ್ಟ್ರಾಟಜಿ, ಅದೊಂದು ಸರಿಯಾದ ಪೊಲಿಟಿಕಲ್ ಸ್ಟ್ರಾಟಜಿ, ಅದನ್ನು ತಪ್ಪು ಅಂತ ನಾನು ಹೇಳುವುದಿಲ್ಲ, ಆಯಿತಾ. ಆದರೆ ಗಾಂಧಿ ಆ ಸ್ಟ್ರಾಟಜಿಗೆ ಒಗ್ಗಿಕೊಳ್ಳುವ ಮನುಷ್ಯ ಅಲ್ಲ. ಅದು ಇದಾಯ್ತು ನೋಡಿ, ಖಿಲಾಫತ್ ಚಳವಳಿಯಲ್ಲಿ ಆಲಿ ಸಹೋದರರು ಬೆಂಬಲ ಕೊಡಲಿಕ್ಕೆ ಬರುವಾಗ ನಾವು ಗೋ ಹತ್ಯೆಯನ್ನು ನಿಷೇಧಿಸ್ತೇವೆ ಅಂತೇಳಿ ಹೇಳ್ತಾರೆ ಅವರು. ಆವಾಗ ಗಾಂಧಿ ಹೇಳ್ತಾರೆ, ಗೋ ಹತ್ಯೆಯನ್ನು ನಿಷೇಧಿಸುವುದು ನಿಮ್ಮ ಆಶಯವಾಗಿದ್ದರೆ ನಿಮ್ಮ ಪಾಡಿಗೆ ನೀವು ಅದನ್ನು ಮಾಡಿ, ನಾನು ಬೆಂಬಲ ಕೊಟ್ಟಿದ್ದೇನೆ ಅನ್ನೋ ಕಾರಣಕ್ಕೆ ಬೇಕಾಗಿದ್ದು ವ್ಯಾಪಾರ ಅಂತೇಳಿ ಭಾವಿಸಬೇಡಿ, ನೀವು ಅದನ್ನು ಮಾಡಿದರೆ ನಾನು ಇದನ್ನು ಮಾಡ್ತೇನೆ ಅಂತೇಳಿ ಅಲ್ಲ ಅಂತ. ಯಾಕೆ ಅಂತ ಹೇಳಿದರೆ ಗಾಂಧಿಯವರು ಬ್ಲ್ಯಾಕ್ ಮೇಲನ್ನು ಒಪ್ಪಲಿಲ್ಲ. ಅವರು ಬ್ಲ್ಯಾಕ್ ಮೇಲನ್ನು ಒಪ್ಪಲಿಲ್ಲ ಅಂತೇಳಿ ಹೇಳಿದ ಕೂಡಲೇ ಗೌರ್ಮೆಂಟ್ ಅವರದ್ದಿದ್ದದಲ್ಲ. ಗೌರ್ಮೆಂಟಿನ ನಾಯಕತ್ವ ಯಾರು? ಗಾಂಧಿ ಅಲ್ಲ ಗೌರ್ಮೆಂಟಿನ ನಾಯಕರಾಗಿದ್ದವರು. ಗೌರ್ಮೆಂಟ್ ತೀರ್ಮಾನ ಮಾಡ್ಬೋದಾಗಿತ್ತಲ್ಲ ಇಂಥದ್ದು ಅಂತೇಳಿ, ಗಾಂಧಿಯನ್ನು ಜೈಲಿಗೆ ಹಾಕ್ಸ್ಬೋದಿತ್ತಲ್ಲ, ಯಾಕೆ ಹಾಕಿಸ್ಲಿಲ್ಲ? ಇವತ್ತು ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರಲ್ಲ. ಈಗ ಬಹಳ ಮುಖ್ಯವಾಗಿ ಇವತ್ತು ಗಾಂಧಿಯ ಮೇಲೆ ಇರುವಂಥ ಟೀಕೆಗಳು ಬರೋದು ಒಂದು ಹಿಂದುತ್ವವಾದಿ ಸಂಘಟನೆಯ ಕೆಲವರಿಂದ, ನಾನು ಎಲ್ಲರನ್ನು ಹೇಳ್ತಾ ಇಲ್ಲ, ಎಡಪಂಥೀಯ ಸಂಘಟನೆಯ ಕೆಲವರಿಂದ, ದಲಿತ ಸಂಘಟನೆಯ ಕೆಲವರಿಂದ. ನಾನು ಈ ಮೂರೂ ಪಂಗಡಕ್ಕೂ ಕೇಳ್ತೀನಿ, ಈ ಕೆಲವರಿಗೆ ಮಾತ್ರ, ಇಡಿಯಾಗಿ ನಾನು ಹೇಳಲಿಲ್ಲ. ಯಾಕೆಂದರೆ ಮೂರೂ ಸಂಘಟನೆಯಲ್ಲೂ ನನ್ನ ಆತ್ಮೀಯರಿದ್ದಾರೆ. ನನ್ನ ಪ್ರಶ್ನೆ ಏನು ಅಂತೇಳಿದರೆ, ಆಯ್ತಪ್ಪ ಗಾಂಧೀಜಿಯವರು ಇದು ಏನು ದೇಶ ವಿಭಜನೆ ಆಗುವ ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತೇಳಿ, ಆದರೆ ಗಾಂಧೀಜಿಯವರ ಜೊತೆಯಲ್ಲಿ ಪ್ರೆಸ್ ಮೀಟಲ್ಲಿ ಗೋಳ್ವಾಲ್ಕರೇ ಕೂತ್ಕೊಂಡಿದ್ರಲ್ಲ, ಅವರೇ ಹೇಳಿದಾರಲ್ಲ, ನೀವು ಏನು ಮಾಡಬೇಕು ಅಂತ ನಿಮ್ಮ ನಿರ್ಧಾರವೇ ನನ್ನ ನಿರ್ಧಾರ, ನಾನೇನು ಮಾತಾಡೋದಿಲ್ಲ, ನೀವು ಮಾತಾಡಿದ್ದಕ್ಕೆ ನನ್ನ ಬೆಂಬಲ ಅಂತ ಅವರೇ ಹೇಳಿದಾರಲ್ವಾ. ಅವರು ಅವಾಗ ಹೇಳ್ಬೋದಾಗಿತ್ತಲ್ಲ ನೀವು ಇದನ್ನು ಮಾಡಬಾರ್ದು ಅಂತೇಳಿ, ಹೇಳಲಿಲ್ಲ ಅವರು. ಆಯಿತು. ಸೆಕೆಂಡ್ ಪಾಯಿಂಟು, ಈ ಪೂನಾ ಒಪ್ಪಂದ ಮತ್ತು ದಲಿತರಿಗೆ ಸಮಸ್ಯೆ ಆಯಿತು ಇತ್ಯಾದಿಗಳು. ಓಕೆ, ಪೂನಾ ಒಪ್ಪಂದದಲ್ಲಿ ಗಾಂಧಿಯದ್ದು ಅನ್ಯಾಯ ಆಯಿತು ಅಂತ ಒಪ್ಕೊಳ್ಳುವ. ಈಗ ಮಾಡಿ, ಹೋರಾಟ ಮಾಡಿ, ದಲಿತರಿಗೆ ಪ್ರತ್ಯೇಕವಾದಂಥ ಸ್ಥಾನವನ್ನು ಈಗ ಕೊಡಿಸಿ. ಈಗ ಯಾಕಾಗಲ್ಲ? ಅದು ಅವರು ಮಾಡಿದ ಅದು ಆಗೋದಿಲ್ಲ. ಆಯಿತು. ಇನ್ನು ಲೆಫ್ಟ್ ಐಡಿಯಾಲಜಿಯ ಸಮಸ್ಯೆ ಏನು ಅಂತ ಹೇಳಿದ್ರೆ, ಗಾಂಧೀಜಿಯವರು ಅವರು ಭೂ ಮಾಲೀಕರ ಪರ, ಬಂಡವಾಳಶಾಹಿಗಳ ಪರ, ಅದು ಪರ ಇದು ಪರ ಅಂತೇಳಿ.
ನೋಡಿ ನಿಮ್ಮದೇ ಚೀನಾದಲ್ಲಿ ಯಾರ ಪರ ಇದ್ದಾರೆ ಅವರು? ಚೀನಾದವನಿಗಿಂತ ದೊಡ್ಡ ಬಂಡವಾಳಶಾಹಿ ಮತ್ತೊಬ್ಬ ಇದ್ದಾನ. ಅಷ್ಟು ದೊಡ್ಡ ಬಂಡವಾಳಶಾಹಿ ಆಗಿರಲಿಲ್ಲ ಇದು ಮಹಾತ್ಮ ಗಾಂಧಿಯವರು, ಆಗಲಿಲ್ಲ. ಟಾಟಾನ ಹತ್ರ ದುಡ್ಡು ತಗೊಂಡ್ರು. ಟಾಟಾ ಯಾರು? ಅವನು ಭಾರತದವರೇ. ಭಾರತದ ಒಬ್ಬ ಮನುಷ್ಯ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ದುಡ್ಡು ಕೊಡಬಾರ್ದಾ ಅಲ್ವಾ? ಅಂದರೆ ನಾವು ಆರ್ಗ್ಯುಮೆಂಟನ್ನು ಇಡುವಾಗ ಸಮಗ್ರವಾಗಿ ಕಲ್ಪಿಸಿಕೊಳ್ಳದೆ ಇದ್ದಾಗ ಈ ಸಮಸ್ಯೆ ಬರುವುದಷ್ಟೇ. ಎಸ್ ದೀರ್ಘ ಆನ್ಸರನ್ನು ಕೇಳಿದ್ರಿ. ಗಾಂಧೀಜಿಯವರ ಅಹಿಂಸೆ ಚಳವಳಿ ಅವರು ಮಾಡ್ತಾರಲ್ವಾ, ಅದರಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲರೂ ಪಾಲ್ಗೊಳ್ತಾರೆ. ಅದರಲ್ಲಿ ಉಪ್ಪಿನ ಸತ್ಯಾಗ್ರಹ ಹಾಗೆ ಕೆಲವು ಹೋರಾಟದಲ್ಲಿ ವಿಜಯ ಮಾಡ್ತಾರೆ. ಆದರೆ ಗೂಡ್ಸ್ರವರು ಅದನ್ನು ವಿರೋಧಿಸುತ್ತಾರೆ. ಹಿಂಸಾತ್ಮಕವಾಗಿ ಅವರು ಹೋರಾಡಬೇಕಿತ್ತು ಅಂತ. ಅಷ್ಟೇ ಅಲ್ಲದೆ ಗಾಂಧೀಜಿಯವರನ್ನು ಗುಂಡಿಕ್ಕಿ ಸಾಯಿಸ್ತಾರೆ. ಇದನ್ನು ನಾನು ಸಮರ್ಥಿಸಲೇ ಇಲ್ಲ. ಗೋಡ್ಸೆ ಬಗ್ಗೆ ಮಾತಾಡುವಂಥದ್ದು ಏನೂ ಇಲ್ಲ ಅಂತ ನಾನು ಹೇಳಿದೆ ಅಷ್ಟೇ. ನೋಡಿ, ಗಾಂಧಿ ಹತ್ಯೆ ಅಂತ ಹೇಳೋದು 1948ರಲ್ಲಿ ಗಾಂಧಿ ಹತ್ಯೆಯ ಸಂಚಾಯಿತು ಅಂತೇಳಿ ಹೇಳೋದು ಸುಳ್ಳದು, ಅಪ್ಪಟ ಸುಳ್ಳು. ಆಯಿತಾ? ಇದು ದೇಶ ವಿಭಜನೆ ಆದದ್ದಕ್ಕೆ ಅಥವಾ ಹಿಂದೂ ಮುಸ್ಲಿಂ ಈ ಕಾರಣಕ್ಕಾಗಿ ಇದು ಕೊಂದ ಅಂತೇಳಿ ಹೇಳೋದು ಅಪ್ಪಟ ಸುಳ್ಳದು. ಗಾಂಧಿ ಹತ್ಯೆಯ ಮೊದಲ ಪ್ರಯತ್ನ 1933ರಲ್ಲೇ ಆಗಿದೆ. 1933ರ ಕಾಲಕ್ಕೆ ಎಲ್ಲಿ ದೇಶ ವಿಭಜನೆಯ ಪ್ರಸ್ತಾವನೆ ಇತ್ತು? ಇರಲಿಲ್ಲ. ಅದಕ್ಕಿಂತ ಮೊದಲು 4-5 ಸಲ ಗಾಂಧಿ ಹತ್ಯೆಯ ಪ್ರಯತ್ನ ಆಗಿದೆ. ಆವಾಗ ದೇಶ ವಿಭಜನೆಯ ಪ್ರಸ್ತಾಪ ಇತ್ತ? 1936ರಲ್ಲಿ ಆಗಿದೆ. ಆಗ ಖಾನ್ ಇದು ಇದರದ ಜೈಲಿನ ಹತ್ರ ಗಾಂಧಿಯ ಮೇಲೆ ಅಟ್ಯಾಕ್ ಆಗಿದೆ. ಅಂದರೆ ಗಾಂಧಿಯ ಮೇಲೆ ಅಟ್ಯಾಕ್ ಆದಂಥ ಕಾರಣಗಳೇ ಬೇರೆ. ಈ ದೇಶ ವಿಭಜನೆ ವಿಚಾರವನ್ನು ಅಲ್ಲಿಗೆ ಕನೆಕ್ಟ್ ಮಾಡಿದ್ದು ಸತ್ಯ ಯಾವತ್ತೂ ಆಗೋದಿಲ್ಲ. ಆಯಿತಾ? ಗೋಡ್ಸೆಯ ವಿಚಾರವನ್ನು ಇವತ್ತು ಚರ್ಚೆ ಮಾಡುವಂಥದ್ದು ಏನಿಲ್ಲ. ಏನು ಅಂತ ನೀವು ಚರ್ಚೆ ಮಾಡ್ತೀರಿ ನೀವು? ಈಗ ಒಂದ್ಸೆಗೆ ಇನ್ನೊಂದು ಹೇಳ್ತೇನೆ ನಾನು. ಗೋಡ್ಸೆಯ ಬಗ್ಗೆ ಆಡುವ ಮಾತನ್ನೇ ನಾನು ಸಾವರ್ಕರ್ರ ಬಗ್ಗೆ ಮಾತಾಡುವುದಿಲ್ಲ. ಈಗ ತುಂಬ ಜನ ಸಾವರ್ಕರ್ರನ್ನು ವಿರೋಧಿಸ್ತಾರೆ. ಸೈದ್ಧಾಂತಿಕ ವಿರೋಧ ಇರ್ಬೋದು, ಆದರೆ ಬೇರೆ ವಿಚಾರ ಅದು. ಆದರೆ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರೇ, ಅದನ್ನು ನಾನು ಇಲ್ಲ ಅಂತ ಎಂದೂ ಹೇಳೋದಿಲ್ಲ. ಬಟ್ ಗೋಡ್ಸೆ ಏನೂ ಅಲ್ಲ. ಗೋಡ್ಸೆಗೆ ಏನು? ಆ ಗೋಡ್ಸೆಯ ಸಾಧನೆ ಏನು ಹೇಳಿ? ಗಾಂಧಿ ಹತ್ಯೆ ಮಾಡಿದ ಕಾರಣವೇ ಗೋಡ್ಸೆಯ ಹೆಸರು ನೆನಪಿರುವುದು. ಇಲ್ಲ ಇದ್ರೆ ಅವ ಮಾಡಿದ ಸಾಧನೆ ಅಂತ ಉಂಟು, ನಥಿಂಗ್. ಹೌದೋ ಅಲ್ಲೋ? ಆದರೆ ಸಾವರ್ಕರ್ ಹಾಗೆ ಅಲ್ಲ. ಗಾಂಧಿಯನ್ನು ತಾತ್ವಿಕವಾಗಿ ಅವರು ವಿರೋಧಿಸಲಿ. ಸೈದ್ಧಾಂತಿಕ ವಿರೋಧ ತಪ್ಪೇನಲ್ಲ. ಸೈದ್ಧಾಂತಿಕ ವಿರೋಧವನ್ನು ಮಾಡಲಿ, ಅವರದ್ದು ಒಂದು ವ್ಯೂ. ಆದರೆ ಅವರದ್ದೇ ಆದಂಥ ಕೆಲವು ಕೆಲಸಗಳನ್ನು ಮಾಡಿದ್ದಕ್ಕೆ ದಾಖಲೆಗಳಿವೆ. ಅದು ಎಲ್ಲರಿಗೂ ಒಪ್ಪಿತಾಗಲಿದೆ ಇರ್ಬೋದು. ಗಾಂಧಿ ಮಾಡಿದ್ದು ಎಲ್ಲರಿಗೂ ಒಪ್ಪಿತಾಗಲಿಕ್ಕೆ ಸಾಧ್ಯ ಇಲ್ಲ, ಅದು ಬೇರೆ ವಿಚಾರ. ಆದರೆ ಸಾವರ್ಕರಿಗಿರುವಂಥ ಎಕ್ಸಿಸ್ಟೆನ್ಸು ಗೋಡ್ಸೆಗೆ ಇಲ್ಲ. ಸೊ ಗೋಡ್ಸೆಯನ್ನು ಯಾಕೆ ತರ್ತೀರಿ? ಹೀ ಈಸ್ ನಥಿಂಗ್. ದೇಶಕ್ಕೆ ಅವನು ಏನೂ ಅಲ್ಲ. ಎಸ್ ಸರ್, ಇದು ನೀವು ಹೇಳಿದ್ರಿ ಗೂಡ್ಸೆ ಮಾಡಿದ ಸಾಧನೆ ನಥಿಂಗ್ ಅಂತ. ಆದ್ರೂ ಮಹಾತ್ಮ ಗಾಂಧೀಜಿಯವರ ತತ್ವಗಳು, ಗೂಡ್ಸೆ ಅವರ ತತ್ವಗಳು ಕೆಲವರು ಮಹಾತ್ಮ ಗಾಂಧೀಜಿಯವರ ತತ್ವವನ್ನು ಪೂಜಿಸ್ತಾರೆ, ಇವರ ತತ್ವಗಳನ್ನು ಪೂಜಿಸ್ತಾರೆ. ಅವರಿಬ್ಬರ ತತ್ವ ಹೇಗೆ ಅದು ಸರಿದೂಗತ್ತೆ? ಯಾಕಂದ್ರೆ ನನಗೆ ಅರ್ಥ ಆಗಲಿಲ್ಲ. ಗೋಡ್ಸೆ ಹತ್ರ ಇರುವ ತತ್ವ ಯಾವುದು? ಅಲ್ಲ, ಏನ್ ತತ್ವ ಇದೆ ಗೋಡ್ಸೆ ಹತ್ರ? ಅದೇ ತತ್ವ ಇಲ್ಲ. ಆದ್ರೂ ಅವರೇ ಒಂದು ಏನೋ ಪೂಜನೀಯವಾಗಿ ಕೆಲವರು ವರ್ತಿಸ್ತಾರೆ. ಕೆಲವರು ಅವರನ್ನು ಸ್ವಲ್ಪ ಮೇಲ್ದರ್ಜೆಗೆ ಏರಿಸುವಂತ ಪ್ರಯತ್ನ ಮಾಡ್ತಾರೆ. ಅದೇ ವಿದೌಟ್ ಎನಿ ತತ್ವ ಏನು ಇಲ್ಲದೆ ಅವರನ್ನು ಹೇಗೆ ಹಾಗೆ ಮಾಡ್ಲಿಕ್ಕೆ ಸಾಧ್ಯ? ಮಾಡ್ಲಿಕ್ಕೆ ಆಗುದಿಲ್ಲ, ಮಾಡಬಾರ್ದು. ಹಂತಕ ಯಾವತ್ತಿದ್ರು ಹಂತಕನೇ, ಮಾಡಬಾರ್ದು. ಎಸ್ ನಮಸ್ತೆ, ನಾನು ಶ್ರೀಲಕ್ಷ್ಮಿ ಅಂತ ಹೇಳಿ SDM ಲಾ ಕಾಲೇಜಿಂದ AVP ಕಾರ್ಯಕರ್ತೆ. 1923ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ವಂದೇ ಮಾತರಂ ಗೀತೆಯನ್ನು ನಿಷೇಧಿಸ್ತಾರೆ. ಅದನ್ನು ಗಾಂಧೀಜಿಯವರು ಕೂಡ ಸಮರ್ಥಿಸ್ತಾರೆ. ಇದು ಎಷ್ಟು ಸರಿ ಅಂತ ಹೇಳಿ? ತಪ್ಪದು. ವಂದೇ ಮಾತರಮ್ಮನ್ನು ನಿಷೇಧಿಸಿದ್ರೆ ತಪ್ಪದು. ಆದರೆ ವಂದೇ ಮಾತರಮ್ಮನ್ನು ತುಂಬ ಸಲ ಹಾಡಿದ್ದಾರೆ, ಸ್ವತಃ ಗಾಂಧೀಜಿಯವರು ಹಾಡಿದ್ದಾರೆ. ನನ್ನ ಹೆಸರು ಕಿಶನ್ ಅಂತ, ಶ್ರೀದೇವಿ ಕಾಲೇಜಿಂದ ಬಂದಿದ್ದೇನೆ. ಫೈನಲ್ ಇಯರ್ BBA ಮಾಡ್ತಿದ್ದೇನೆ. ಅಖಂಡ ಭಾರತ ತ್ರಿಖಂಡವಾದಾಗ ನಿರಾಶ್ರಿತ ಪಾಕಿಸ್ತಾನದ ಹಿಂದೂಗಳು ಉಟ್ಟ ಬಟ್ಟೆಯಲ್ಲಿ ಪಾಕಿಸ್ತಾನವನ್ನು ಬಿಟ್ಟು ದೆಹಲಿಯ ಮಸೀದಿಯಲ್ಲಿ ಬಂದು ಆಶ್ರಯವನ್ನು ಪಡಿತಾರೆ. ಆಗ ಗಾಂಧೀಜಿಯವರು ಮಸೀದಿಯಿಂದ ಹೊರಬನ್ನಿ ಒಂದು ಮನವಿ ಮಾಡ್ತಾರೆ. ಈಗ ಗಾಂಧೀಜಿಯವರ ಮಾನವೀಯತೆ ಎಲ್ಲಿ ಹೋಗಿದೆ? ಮಸೀದಿಯಲ್ಲಿ ಆಶ್ರಯ ಪಡೆದಾಗ ಮಸೀದಿಯಿಂದ ಹೊರಗೆ ಬನ್ನಿ ಅಂತೇಳಿ ಗಾಂಧಿಯವರು ಕರೆದ್ರು. ಆಯಿತಾ? ಬೇರೆ ಎಲ್ಲಿಯೂ ನೀವು ಇರಬಾರ್ದು ಅಂತ ಹೇಳಿದ್ದಾರೆ ಗಾಂಧೀಜಿಯವರು? ಹೇಳಲಿಲ್ಲಲ್ಲ. ಜವಾಹರ್ಲಾಲ್ ನೆಹರು ಅವರು ನಿರಾಶ್ರಿತರನ್ನು ಅವರ ಮನೆಯ ಜಗಲಿಯಲ್ಲೇ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದರು. ಮಸೀದಿಯಲ್ಲಿ ಯಾಕೆ ಆಯಿತು ಅಂತೇಳಿ ಹೇಳಿದರೆ ಆವಾಗ ಗಾಂಧಿಯ ಮೇಲೆ ಬೇರೆ ನಮೂನೆಯ ಒತ್ತಡಗಳಿತ್ತು. ಅಲ್ಲಿ ಅದು ಪ್ರಾರ್ಥನಾ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡೋದು ಇತ್ಯಾದಿಗಳು ಒತ್ತಡಗಳಿತ್ತು, ಹೇಳಿದ್ದಾರೆ ಅದು.
ಅದು ಆ ಸನ್ನಿವೇಶದ ಪ್ರತಿಕ್ರಿಯೆ. ಆ ಒಂದು ಸನ್ನಿವೇಶವನ್ನು ನಿಭಾಯಿಸಲಿಕ್ಕೆ ಒಬ್ಬ ವ್ಯಕ್ತಿ ತೆಗೆದುಕೊಂಡ ಪ್ರತಿಕ್ರಿಯೆ ಧೋರಣೆಯೇ ಆ ಕ್ಷಣಕ್ಕೆ ಅದು ಸರಿಯಾಗಿರ್ತದೆ, ದೀರ್ಘಾವಧಿಯಲ್ಲಿ ಅದು ಸರಿಯಾಗಿರುವುದಿಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ನೀವು ಒಬ್ಬ ವಿದ್ಯಾರ್ಥಿ, ನಾನು ಒಬ್ಬ ಅಧ್ಯಾಪಕ, ನೀವು ಒಂದು ಸಣ್ಣ ಕ್ಲಾಸಲ್ಲಿ ಇರ್ತೀರಿ. ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಏನೋ ಅಡಾಪ್ಟ್ ಮಾಡಿರ್ತೀರಿ ಅಂತೇಳಿ ನಿಮ್ಮ ಅಧ್ಯಾಪಕ ಒಂದು ಹೊಡೆದಿರ್ಬೋದು ನಿಮಗೆ, ಆಯಿತಾ? ನೀವು ಇನ್ನು 10 ವರ್ಷ ಕಳೆದು ಅವ ಹೊಡೆದದ್ದು ಸರಿಯಾ ಅಂತ ಕೇಳಿದರೆ ಹೊಡೆದದ್ದು ಸರಿಯಲ್ಲ, ಆದರೆ ಆ ಸನ್ನಿವೇಶದಲ್ಲಿ ಸರಿಯಾಗಿರ್ತದೆ. ಅಷ್ಟನ್ನು ಮಾತ್ರ ನಾವು ಇದು ಮಾಡ್ಕೊಳ್ಬೇಕು, ಅಷ್ಟಕ್ಕೆ ಅದನ್ನು ಸೀಮಿತಗೊಳಿಸ್ಕೊಳ್ಬೇಕು. ಹಾಗೆ ಮಾಪಿಳ್ಳ ದಂಗೆಯ ಪರವಾಗಿಯೂ ಕೂಡ ಗಾಂಧೀಜಿಯವರು ಮಾತಾಡಲಿಲ್ಲ ಅಂತಲ್ಲ, ಮಾತಾಡಿದರು. ಅದನ್ನು ನೀವು ಕೇಳಲಿಲ್ಲ, ನಾನಾಗಿಯೇ ಹೇಳ್ತೇನೆ. ಹಾಗೆ ಮಾತಾಡಿದ್ದು ಸರಿಯಾ ಅಂತ ಕೇಳಿದರೆ ಸರಿಯಲ್ಲ, ಇವತ್ತಿನ ದೃಷ್ಟಿಕೋನದಲ್ಲಿ ಅಥವಾ ಒಂದು ಸಾರ್ವಕಾಲಿಕ ದೃಷ್ಟಿಕೋನದಲ್ಲಿ ಸರಿಯಲ್ಲ. ಆದರೆ ಆ ಸಂದರ್ಭದಲ್ಲಿ ಗಾಂಧಿಯ ಅರ್ಜೆನ್ಸಿ ಏನಿತ್ತು ಅಂತೇಳಿ ಹೇಳಿದರೆ, ಗಾಂಧಿ ಇಡೀ ರಾಷ್ಟ್ರವನ್ನು ಒಟ್ಟು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾಗ ಬ್ರಿಟಿಷರು ಹಿಂದೂ ಮುಸ್ಲಿಂ ಅಂತೇಳಿ ಒಡೆದು ಅವರ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದರು. ಗಾಂಧಿ ಏನಾದರೂ ಇಲ್ಲಿ ಇವರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟರೆ ಆ ಸ್ಟೇಟ್ಮೆಂಟನ್ನೇ ಇಟ್ಟುಕೊಂಡು ಒಂದಷ್ಟು ಜನರನ್ನು ಗಾಂಧಿಗೆ ವಿರುದ್ಧವಾಗಿ ಮಾಡುವಂಥ ಪ್ಲ್ಯಾನನ್ನು ಅವರು ಮಾಡ್ತಾ ಇದ್ದರು. ಅದು ಆ ಸನ್ನಿವೇಶದಲ್ಲಿ ಸರಿ ಇರ್ತದೆ, ಸಾರ್ವತ್ರಿಕವಾಗಿ ಸರಿ ಇರುವುದಿಲ್ಲ. ಎಸ್ ವೆರಿ ನೈಸ್ ಸರ್, ತಮ್ಮ ಮಾತಿನ ಅರ್ಥ, ಬಲಪಂಥೀಯರು ಗಾಂಧಿಯನ್ನು ಪ್ರೀತಿಸುವ ಕಾರಣಕ್ಕಾಗಿ ಎಡಪಂಥೀಯರು ವಿರೋಧಿಸ್ತಾರೆ. ಗಾಂಧಿಯ ಮೇಲೆ ಯಾರಿಗೂ ಪ್ರೀತಿ ಇಲ್ಲ, ದ್ವೇಷವೂ ಇಲ್ವಾ ಅಂತ ತಾವು ಹೇಳ್ತಾ ಇದ್ದೀರಾ? ತಾವು ಆ ಥರ ಹೇಳ್ತಾ ಇದ್ದೀರಾ? ಗಾಂಧಿ ಮೇಲೆ ಯಾರಿಗೂ ಪ್ರೀತಿಯೂ ಇಲ್ಲ, ಇವರು ಪ್ರೀತಿ ಮಾಡುವ ಕಾರಣದಿಂದಾಗಿ ಎಡಪಂಥೀಯರು ದ್ವೇಷ ಮಾಡ್ತಾರೆ ಅವರನ್ನು. ತಾವು ಆ ಮಾತಿಗೆ ಒಪ್ಕೊಳ್ತೀರಾ? 100% ಆ ರೀತಿಯಲ್ಲಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಇದನ್ನು ನಾವು ಐಸ್ ಕ್ರೀಮ್ ಕಟ್ ಮಾಡಿದಾಗ ಹೀಗೆ ಅಂತೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಈಗ ಎಡಪಂಥೀಯರು ಗಾಂಧಿಯನ್ನು ಟೀಕೆ ಮಾಡಿದಾಗಲೂ ಕೂಡ ಗಾಂಧಿಯ ಮೇಲೆ ಅವರಿಗೊಂದು ಕನ್ಸರ್ನ್ ಇದೆ, ಆಯಿತಾ? ಬಲಪಂಥೀಯರು ಗಾಂಧಿಯನ್ನು ಟೀಕೆ ಮಾಡಿದಾಗಲೂ ಕೂಡ ಅವರಿಗೂ ಗಾಂಧಿಯ ಮೇಲೆ ಒಂದು ಕನ್ಸರ್ನ್ ಇದೆ, ಆಯಿತಾ? ಈ ಯಾವ ಪಂಥದವರು ಗಾಂಧಿಯನ್ನು ಟೀಕೆ ಮಾಡದೇ ಇದ್ದರೂ ಗಾಂಧಿಯ ಮೇಲೆ ಒಂದು ಕನ್ಸರ್ನ್ ಇದೆ. ಅದು ಎಲ್ಲರಿಗೂ ಗಾಂಧಿಯ ಮೇಲೆ ಇರುವಂಥ ಕನ್ಸರ್ನು. ಆದರೆ ಆ ಕನ್ಸರ್ನು ಒಂದು ಆ್ಯಕ್ಟಿವ್ ಮೂವ್ ಆಗಿ ಬರುವುದಿಲ್ಲ. ಈ ಆ್ಯಕ್ಟಿವ್ ಮೂವ್ ಆಗಿ ಬರುವಾಗ ಅವರವರ ಪೊಲಿಟಿಕಲ್ ಎಜೆಂಡಾಗಳು ಮುಖ್ಯ ಆಗ್ತವೆ ಅಂತೇಳಿ ನಾನು ಹೇಳಿದ್ದೆ ಹೊರತು ಯಾರಿಗೂ ಕಾಳಜಿ ಇಲ್ಲ ಅಂತೇಳಿ ಹೇಳೋದು ತಪ್ಪಾಗ್ತದೆ. ಯಾರಿಗೂ ಕಾಳಜಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿಜವಾಗಿ ಆದರೂ ಎಲ್ಲರಿಗೂ ಗಾಂಧಿಯ ಬಗ್ಗೆ ಒಂದು 5 to 10% ಎಲ್ಲರಿಗೂ ಕಾಳಜಿ ಇದೆ, ಅದನ್ನು ಒಪ್ಕೊಳ್ಳೇಬೇಕು. ಅದು ಎಸ್. ಭಗತ್ ಸಿಂಗ್ ಅನ್ನು ನೇಣಿಗೆ ಹಾಕುವಾಗ ಗಾಂಧೀಜಿಯವರಿಗೆ ಅದನ್ನು ನಿಲ್ಲಿಸ್ಬೋದಿತ್ತು, ಯಾಕೆ ಆ ಪ್ರಯತ್ನ ಮಾಡಲಿಲ್ಲ? ಎಸ್. ಹೇಗೆ ನಿಲ್ಲಿಸ್ಬೋದಿತ್ತು? ಹೇಗೆ ಹೇಳಿ, ಹೇಗೆ ಅಂತೇಳಿ ನಿಲ್ಲಿಸಬಹುದಿತ್ತು ಅಂತೇಳಿ ಹೇಳೋ ಆರ್ಗ್ಯುಮೆಂಟು ಬಹಳ ಮಂದಿ ಇರ್ತದ್ದು. ಹೇಗೆ? ಗಾಂಧಿ ಇರ್ವಿನ್ ಒಪ್ಪಂದ ನೀವು ಹೇಳೋದು, ಗಾಂಧಿ ಇರ್ವಿನ್ ಒಪ್ಪಂದದಲ್ಲಿ ಗಾಂಧಿ ಕೊಟ್ಟ ಎಲ್ಲ ಕಂಡೀಷನ್ಸನ್ನು ಇರ್ವಿನ್ ಒಪ್ಪಿಕೊಂಡ್ರ? ಎಲ್ಲವನ್ನು ಒಪ್ಕೊಳ್ಳಿಲ್ಲಲ್ಲ. ಎಲ್ಲವನ್ನು ಒಪ್ಕೊಳ್ಳದೇ ಇದ್ದಾಗ ಇದನ್ನು ಒಪ್ಕೊಳ್ಳಲಿಕ್ಕೆ ಸಾಧ್ಯತೆ ಇತ್ತು ಅಂತ ನೀವು ಯಾವ ಆಧಾರದಲ್ಲಿ ಹೇಳ್ತೀರಿ? ನಿಜವಾಗಿ ಅಲ್ಲಿ ಏನಾಗಿದೆ ಅಂತೇಳಿದರೆ, ಭಗತ್ ಸಿಂಗಿನ ಕುರಿತಾಗಿ ಮಹಾತ್ಮ ಗಾಂಧಿಯವರು ಇರ್ವಿನ್ ಹತ್ರ ಮಾತಾಡಿದ್ದಾರೆ. ಇರ್ವಿನ್ನು ತಾತ್ವಿಕವಾಗಿ ಒಪ್ಕೊಂಡಿದ್ದಾರೆ. ಅದು ಯಾರು ಹೇಳಿದ್ದು ಅಂತೇಳಿದರೆ, ಆ ಇಡೀ ಘಟನೆಯನ್ನು ನೋಡಿದ ಪಂಡಿತ ಸುಧಾಕರ್ ಚತುರ್ವೇದಿಯವರು ಹೇಳಿದಂಥ ವಿಚಾರ ಇದು. ಅದು ಪತ್ರಿಕೆಯಲ್ಲೂ ಬಂದಿದೆ. ತಾತ್ವಿಕವಾಗಿ ಇರ್ವಿನ್ ಒಪ್ಪಿಕೊಂಡಿದ್ದರು. ಆದರೆ ಆವಾಗಿನ ಪಂಜಾಬಿನ ಗವರ್ನರ್ ಒಪ್ಪಲಿಲ್ಲ. ಪಂಜಾಬಿನ ಗವರ್ನರ್ ಇರ್ವಿನ್ಗೆ ಥ್ರೆಟ್ ಮಾಡಿದರು, ಇದು ಏನಾದರೂ ಗಲ್ಲಿಗೆ ಹಾಕಲಿಲ್ಲ ಅಂತೇಳಿ ಹೇಳಿದರೆ ನಾನು ಇದನ್ನು ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಅವರು ಥ್ರೆಟ್ ಮಾಡಿದರು. ಆದ ಕಾರಣ ತಡಿಲಿಕ್ಕೆ ಆಗಲಿಲ್ಲ. ಗಲ್ಲಿಗೆ ಹಾಕುವ ಹಿಂದಿನ ದಿವಸವೂ ಕೂಡ ಗಾಂಧೀಜಿಯವರು ಇರ್ವಿನ್ ಅವರಿಗೆ ಬರೆದ ಲೆಟ್ರ್ ಇದೆ, ಡಾಕ್ಯುಮೆಂಟ್ ಇದೆ. ಆ ಲೆಟ್ರ್ ಇವತ್ತಿಗೂ ಡಾಕ್ಯುಮೆಂಟ್ ಆಗಿದೆ. ಗಾಂಧೀಜಿಯವರು ಬರೆದ ಪತ್ರಗಳ ಡಾಕ್ಯುಮೆಂಟಲ್ಲಿ ಇದೆ. ಇದು ಭಗತ್ ಸಿಂಗ್ ಅವರನ್ನು ರಿಲೀಸ್ ಮಾಡಬೇಕು ಅಂತಲೇ ಬರೆದಂಥದ್ದು ಇದೆ. ಆವಾಗ ಇರ್ವಿನ್ ಒಂದು ಮಾತು ಆಡಿದ್ದು ಕೂಡ ಇದೆ, ಈ ಮನುಷ್ಯ ಅಹಿಂಸಾವಾದಿ ಅಂತ ಹೇಳಿದರೆ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹೇಳಿ ಇರ್ವಿನ್ ಹೇಳಿದಂಥದ್ದು ಕೂಡ ಡಾಕ್ಯುಮೆಂಟ್ ಇದೆ. ಬಿಡಿಸಲು ಏನೂ ಪ್ರಯತ್ನ ಮಾಡಲಿಲ್ಲ ಅಂತ ಅದು ನಾವು ಅಂದುಕೊಂಡದ್ದು. ಆ ಪ್ರಯತ್ನಗಳು ಏನು ಅಂತ ಹೇಳೋದು ನೋಡಿ, ಗಾಂಧಿಯವರು ಬರೆದದ್ದು 55,500 ಪುಟಗಳನ್ನು ಬರೆದಿದ್ದಾರೆ ಗಾಂಧಿ. ನಾನು ಓದಲಿಲ್ಲ 55,500 ಪುಟಗಳು. ಈ 55,500 ಪುಟಗಳಲ್ಲಿ 55 ಪುಟವನ್ನಾದರೂ ನಾವು ಅಭ್ಯಾಸ ಮಾಡಬೇಕು, ಆಮೇಲೆ ಇದು ಮಾಡಲಿಕ್ಕೆ ಆಗ್ತದೆ. ನೀವು ಹೇಳಿದಂಥ ವಿಚಾರ ತುಂಬ ಜನರದ್ದೇ ಆ ಚಿಂತನೆ ಇದೆ. ಆದರೆ ಭಗತ್ ಸಿಂಗ್ ಅವರ ದಾರಿಯನ್ನು ಗಾಂಧಿ ಎಂದೂ ಒಪ್ಪಲಿಲ್ಲ. ಗಾಂಧಿ ಅದನ್ನು ಹೇಳಿದರು, ದಾರಿ ತಪ್ಪಿದ ದೇಶಭಕ್ತರು ಅಂತಲೇ ಹೇಳಿದರು ಗಾಂಧಿ ಭಗತ್ ಸಿಂಗ್ಗೆ. ಬಟ್ ಅವರ ಪ್ರಯತ್ನವನ್ನು ಅವರು ಮಾಡಿದ್ದಾರೆ, ಮಾಡಲಿಲ್ಲ ಅಂತೇಳಿ ಹೇಳೋದು ಸುಮ್ಮನೆ. ಮತ್ತು ಗಾಂಧಿ ಕೇಳಿದ ಇತರ ಅನೇಕ ಸಂಗತಿಗಳನ್ನು ಇರ್ವಿನ್ ಒಪ್ಪಲಿಲ್ಲ. ಇರ್ವಿನ್ ಕೆಲವನ್ನು ಒಪ್ಪಿದ್ದನ್ನು ದುಂಡು ಮೇಜಿನ ಪರಿಷತ್ನಲ್ಲಿ ಒಪ್ಪಲಿಲ್ಲ.
ಆದ ಕಾರಣ ಗಾಂಧಿ ಹೇಳಿದರೆ ಎಲ್ಲವೂ ನಡೆದು ಬಿಡ್ತಿತ್ತು ಅಂತೇಳಿ ಭಾವಿಸುವುದು ತಪ್ಪು. ಗಾಂಧಿ ಹೇಳಿದರೆ ಭಗತ್ ಸಿಂಗನ್ನು ಬಿಡ್ತಿದ್ರು, ಗಾಂಧಿ ಹೇಳಿದರೆ ದೇಶ ವಿಭಜನೆ ಆಗದೇ ಇರ್ತಿತ್ತು ಅಂತೇಳಿ ಹೇಳಿದರೆ ಸ್ವಾತಂತ್ರ್ಯ ಯಾಕೆ ಕೊಡಲಿಲ್ಲ? ಗಾಂಧಿ ಹೇಳಿದರೆ ಸ್ವಾತಂತ್ರ್ಯವನ್ನು ಅವರು 1919 ಕೇಳಿದ್ರಲ್ಲ, ಕೊಡಬೇಕಿತ್ತಲ್ಲ ಅವರು ಹೇಳಿದಾಗೆ ಕೊಡೋದಾದರೆ. ಭಗತ್ ಸಿಂಗಿನ ದಾರಿಯನ್ನು ಗಾಂಧಿ ಒಪ್ಪದಿದ್ರು, ಭಗತ್ ಸಿಂಗಿನ ದಾರಿ ಸ್ವಾತಂತ್ರ್ಯ ಸಿಗಲು ತುಂಬ ಪರಿಣಾಮಕಾರಿಯಾಗಿದೆ. ಅದು ಒಪ್ಪಿದ್ದೇನೆ ನಾನು. ಸ್ವಾತಂತ್ರ್ಯ ಅಂತೇಳಿ ಹೇಳುವಂಥದ್ದು ಕೇವಲ ಒಂದು ಧಾರೆಯಿಂದ ಆದದ್ದಲ್ಲ, ಅನೇಕ ಧಾರೆಗಳ ಪರಿಣಾಮವಾಗಿಯೇ ಆ ಸಾಧನೆ ಆದದ್ದು. ಅದು ಒಪ್ತೇನೆ ನಾನು. ಸರ್, ಅವರು ಗಾಂಧೀಜಿಯವರು ಒಂದು ಆರ್ಟಿಕಲ್ ಬರೀತಾರೆ 1924 ಅದರಲ್ಲಿ ಹೇಳ್ತಾರೆ, ದ ಮುಸಲ್ಮಾನ್ ಆಸ್ ಅ ರೂಲ್ ಇಸ್ ಅ ಬುಲಿ ಆ್ಯಂಡ್ ದ ಹಿಂದೂ ಆಸ್ ಅ ರೂಲ್ ಇಸ್ ಅ ಕಾವರ್ಡ್. ಹಾಗಾದ್ರೆ ಅವ್ರಿಗೆ ಯಾರ ಮೇಲೂ ಒಳ್ಳೆಯ ಅಭಿಪ್ರಾಯ ಇರಲಿಲ್ವಾ? ಅದು ಸಾಂದರ್ಭಿಕ ಪ್ರತಿಕ್ರಿಯೆ ಮೇಡಮ್. ಈಗ ನೋಡಿ, ಕೆಲವು ಸಲ ಏನಾಗ್ತದೆ ಗೊತ್ತುಂಟಾ, ನಾವು ಹೀಗೆ ಏನೋ ಯಾರೋ ಒಬ್ಬ ಮಹಿಳೆ ಏನೋ ಮಾಡ್ತಾರೆ, ಈ ಹೆಂಗಸರ ಬುದ್ಧಿಯೇ ಅಷ್ಟು ಅಂತ ಹೇಳಿಬಿಡ್ತಾರೆ. ಅದನ್ನು ನೀವು ಇನ್ನು 10-25 ವರ್ಷ ಕಳೆದು ಇವರು ಹೆಂಗಸರ ಬುದ್ಧಿಯೇ ಎಷ್ಟು ಅಂತೇಳಿ ಹೇಳಿ ಈ ದಿವಸ ಹೇಳಿದ್ದಾರೆ ಅಂತೇಳಿ ಹೇಳಿದರೆ ಅದು ನನ್ನ ನಿಜವಾದ ಧೋರಣೆ ಆಗಿರುವುದಿಲ್ಲ. ಅದು ಆ ಸಂದರ್ಭದಲ್ಲಿ ಕೊಟ್ಟ ಪ್ರತಿಕ್ರಿಯೆ ಆಗಿರ್ತದೆ. ಯಾವಾಗ ಗೊತ್ತುಂಟಾ, ಈ ಮುಸ್ಲಿಮರು ಅಂದರೆ ಎಲ್ಲ ಮುಸ್ಲಿಮರಲ್ಲ, ಹಿಂದೂಗಳು ಅಂದರೆ ಎಲ್ಲ ಹಿಂದೂಗಳಲ್ಲ, ಕೆಲವು ಹಿಂದೂಗಳು ಮಾಡುವ ಅವತಾರ, ಕೆಲವು ಮುಸ್ಲಿಮರು ಮಾಡುವ ಅವತಾರ, ಇದನ್ನೆಲ್ಲ ನೋಡಿ ಆದಾಗ ಇವುಗಳು ಇರುವುದೇ ಹೀಗೆ ಅಂತ ಹೇಳಿಬಿಟ್ಟಿದ್ರೆ ಅದು ಆ ಕ್ಷಣದ ಪ್ರತಿಕ್ರಿಯೆ ಆಗಿರ್ತದೆ. ಅದು ಆ ರೀತಿ ಪ್ರತಿಕ್ರಿಯೆ ಕೊಟ್ಟದ್ದು ಹೌದವರು, ಆದರೆ ಅವರ ಒಟ್ಟೂ ಧೋರಣೆಯ ನಡವಳಿಕೆಯಲ್ಲಿ ಆ ರೀತಿಯಲ್ಲಿ ನಮಗೆ ಕಾಣೋದಿಲ್ಲ. ಇನ್ನು ಮುಸ್ಲಿಂ ಓಲೈಕೆ ಅಂತೇಳಿ ಹೇಳುವಂಥದ್ದು, ಮುಸ್ಲಿಂ ಓಲೈಕೆ ಅಂತೇಳಿ ಹೇಳುವಂಥದ್ದು ನೀವು ಹಿಂದೂ ಅನ್ನೋ ಒಂದು ಸೈಡನ್ನು ಇಟ್ಟುಕೊಂಡು ನೋಡಿದರೆ ನಿಮಗೆ ಹಾಗೆ ಕಾಣ್ತದೆ, ಆಯಿತಾ. ಆನ್ ದಿ ಅದರ್ ಸೈಡ್ ಮುಸ್ಲಿಮರ ಸೈಡಲ್ಲಿ ನಿಂತು ನೋಡಿದರೆ ಇವರು ಹಿಂದೂ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಅದಕ್ಕೆ ಬೇಕಾಗಿ ಜಿನ್ನ ಗಾಂಧಿಯನ್ನು ಆಕ್ಷೇಪ ಮಾಡಿತ್ತು, ಆಯಿತಾ. ನೀವು ಹಿಂದೂಗಳ ಸೈಡಲ್ಲಿ ನಿಂತುಕೊಂಡು ನೋಡಿದರೆ ಇವರು ಮುಸ್ಲಿಮರ ಪರ ಇದ್ದಾರೆ ಅಂತ ಕಾಣೋದು, ಮುಸ್ಲಿಮರ ಸೈಡಲ್ಲಿ ನಿಂತುಕೊಂಡು ನೋಡಿದರೆ ಇವರು ಹಿಂದೂಗಳ ಪರವಾಗಿದ್ದ, ಇವರದ್ದು ಏನು ರಾಮನಾಮ ಜಪ ಅದು ಇದು ಇತ್ಯಾದಿ ಎಲ್ಲ ಮಾಡೋದು, ಅದು ಇವ ಹಿಂದೂಗಳ ಪರವಾಗಿದ್ದಾರೆ ಅಂತೇಳಿ ಹೇಳಿ ಅನಿಸುವುದು, ಆಯಿತಾ. ಇದು ಸಹಜವಾದ ಕ್ರಿಯೆ. ಯಾಕೆಂದರೆ ಒಬ್ಬ ರಾಷ್ಟ್ರೀಯ ನಾಯಕನನ್ನು ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ನನಗೆ ಹೀಗೆ ಇರಬೇಕು ಅಂತ ಇರ್ತದೆ. ಆದರೆ ಒಬ್ಬ ನಾಯಕನಾದವನು ಎಲ್ಲವನ್ನೂ ಗಮನಿಸಬೇಕಾಗ್ತದೆ. ಎಲ್ಲವನ್ನೂ ಗಮನಿಸುವಾಗ ಹಾಗೆ ಇರಲಿಕ್ಕಾಗೋದಿಲ್ಲ. ಈಗ ನೋಡಿ, ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿದ್ದಾರೆ, ತುಂಬ ಜನ ಕಟ್ಟರ ಹಿಂದುತ್ವವಾದಿಗಳಿಗೆ ಅವರ ಮೇಲೆ ಅಸಮಾಧಾನ ಇದೆ ಹೇಳ್ತಾರೆ ಅವರು, ಆಯಿತಾ. ಇನ್ನು ಅನೇಕ ಜನ ಮುಸಲ್ಮಾನರಿಗೂ ಅವರ ಮೇಲೆ ಅಸಮಾಧಾನ ಇದೆ ಹೇಳ್ತಾರೆ ಅವರು. ಆದರೆ ಒಬ್ಬ ನಾಯಕನಾದವನು ಎಲ್ಲವನ್ನೂ ಯಾವ ಹಂತದಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ಅಂತೇಳಿ ನೋಡಬೇಕಾಗ್ತದೆ. ಆದರೆ ನೀವು ಹೇಳಿದ ಈ ವಿಷಯ ಉಂಟಲ್ಲ, ಆ ಒಂದು ಸಣ್ಣ ಪಾಯಿಂಟ್, ಅದು ಒಂದು ಪ್ರಾಸಂಗಿಕ ಪ್ರತಿಕ್ರಿಯೆ ಅಂತ ತಗೊಳ್ಬೇಕಷ್ಟೇ ನಾನು. ಎಸ್ ಕೇಳಿ. ನನ್ನ ಹೆಸರು ಶಶಾಂಕ್ ಶೆಟ್ಟಿ ಅಂತ, ಯೂನಿವರ್ಸಿಟಿ ಕಾಲೇಜ್ ಮಂಗಳೂರಲ್ಲಿ 3rd ಇಯರ್ BA ಮಾಡ್ತಿದ್ದೇನೆ. ಹೇಳಿದ್ರಿ ಟೀಕೆ ಮಾಡೋದು ಸರಿ, ಬಟ್ ನಂದನೆ ಮಾಡೋದು ತಪ್ಪ, ನಿಂದನೆ ಮಾಡೋದು ತಪ್ಪ ಅಂತ. ಸೊ ಲೈಕ್ ನಾನು ಕೇಳೋದೇನಂದ್ರೆ, ಲೈಕ್ ಸುಮಾರು ಜನ ಏನು ಸೋಕಾಲ್ಡ್ ಲೆಫ್ಟಿಸ್ಟ್ ಹೇಳ್ತಾರೆ ಏನಂದ್ರೆ, ಅವರ ಪ್ರಕಾರ ಅಂದ್ರೆ ಸ್ವಾತಂತ್ರ್ಯ ಬಂದಿದ್ದು ಗಾಂಧೀಜಿಯಿಂದ ಮಾತ್ರ ಅಂತ. ಸೊ ಅವ್ರು ದೇ ಜಸ್ಟ್ ಡೋಂಟ್ ಬರೀ ಟೀಕೆ ಮಾಡೋದಿಲ್ಲ. ಸೊ ಓಪನ್ ಸ್ಟೇಜಲ್ಲಿ ಬಂದು ಹೇಳ್ತಾರೆ, ವೀರ್ ಸಾವರ್ಕರ್ ಅವರು ಹಿ ವಾಸ್ ಹೇಡಿ, ಹಾಗೆ ಬ್ರಿಟಿಷ್ ಹತ್ರ ಸಾರಿ ಕೇಳಿದವರು ಹಾಗೆ ಹೇಡಿ ಅಂತ. ಸರ್, ಕಾಲಪಾನಿ ಸಜಾ ಅನ್ನೋದು ಐ ಥಿಂಕ್ ಹೇಳ್ದವ್ರಿಗೆ ಒಂದು ದಿವಸ ಅಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಕಾಲಪಾನಿ ಸಜೆ ಒಂದು. ಸೊ ಲೈಕ್ ಇವತ್ತು ಲೈಕ್ ಆ ಪಾಯಿಂಟಲ್ಲಿ ನೋಡಿದರೆ ವೀರ್ ಸಾವರ್ಕರ್ ಪ್ಲೇಡ್ ಅ ವೆರಿ ಹ್ಯೂಜ್ ರೋಲ್ ನಮ್ಮ ನಮ್ಮ ಯೂತ್ಸ್ ಅನ್ನು ಎದ್ದೇಳಿಸಲು, ವೆರಿ ಹ್ಯೂಜ್ ರೋಲ್. ಸೊ ಇವತ್ತು ಈ ದೇಶದಲ್ಲಿ ನನ್ನ ಶ್ರೀರಾಮ, ಇಫ್ ಅ ರಾಮ ಕ್ಯಾನ್ ಬಿ ಕ್ರಿಟಿಸೈಸ್, ದೆನ್ ವೈ ಕಾಂಟ್ ಗಾಂಧಿ, ವೈ ಶುಡ್ ನಾಟ್ ಗಾಂಧಿ ಶುಡ್ ಬಿ ಕ್ರಿಟಿಸೈಸ್? ಇಸ್ ಗಾಂಧಿ ಮೋರ್ ಬಿಗರ್ ದೆನ್ ದ ಗಾಡ್ ಹಿ ವರ್ಷಿಪ್ಡ್? ಯು ಕ್ಯಾನ್ ಕ್ರಿಟಿಸೈಸ್. ಆಗಲೇ ಹೇಳಿದೆ ನಾನು, ಗಾಂಧಿಯನ್ನು ಟೀಕೆ ಮಾಡಬಾರ್ದು ಅಂತೇಳಿ ಹೇಳುವಂಥದ್ದು ಏನೂ ಇಲ್ಲ. ಮತ್ತು ಇದು ಗಾಂಧಿಯಿಂದ ಮಾತ್ರವೇ ಸ್ವಾತಂತ್ರ್ಯ ಬಂತು ಅಂತೇಳಿ ಯಾರಾದರೂ ಹೇಳಿದರೆ ತಪ್ಪೋದು, ಅದನ್ನು ಒಪ್ಪೋದಿಲ್ಲ. ಇನ್ನು ನೀವು ಕೇಳಿದಂಥದ್ದು ಇದು ಲೆಫ್ಟಿಸ್ಟ್ಗಳು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ, ಅವರು ರೈಟಿಸ್ಟ್ಗಳ ಮಾತಿಗೆ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಷ್ಟೇ. ಪ್ರತಿಕ್ರಿಯೆಯನ್ನು ಕೊಟ್ಟ ಮಾತ್ರಕ್ಕೆ ಅದೇ ಸತ್ಯ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ನಾನು ಲೆಫ್ಟಿಸ್ಟು ಅಲ್ಲದೆ ರೈಟಿಸ್ಟು ಅಲ್ಲದೆ ನಾನು ಇತಿಹಾಸದ ಅಧ್ಯಾಪಕನಾಗಿ ನಾನು ಮಾತಾಡೋದು. ಸಾವರ್ಕರ್ ರೋಲು ಕೂಡ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕಾಲಾಪಾನಿ ಶಿಕ್ಷೆ ಅನ್ನೋದು ಅಷ್ಟು ಸುಲಭದ್ದಲ್ಲ, ಅದನ್ನು ಅನುಭವಿಸೋದು ಭಾಳ ಕಠಿಣ ಇದೆ. ಆ ಕೆಲಸವನ್ನು ಅವರು ದೇಶಭಕ್ತಿಯಿಂದಲೇ ಮಾಡಿದ್ದಾರೆ, ಅದನ್ನು ನಾನಿಲ್ಲ ಅಂತೇಳಿ ಹೇಳ್ತಾ ಇಲ್ಲ. ಆದರೆ ಅವರು ಹೇಡಿ ಅಂತ ಅಲ್ಲ ನೋಡಿ, ಅವರು ಕೊಟ್ಟಿರೋದು ಕ್ಲೆಮೆನ್ಸಿ ಸಿಸ್ಟಮ್ ಅಂತ ಒಂದು ಇತ್ತು. ಆವಾಗ ಕ್ಲೆಮೆನ್ಸಿ ಸಿಸ್ಟಮ್ನಲ್ಲಿ ಅವರು ಹೊರಗೆ ಬಂದದ್ದು ಹೌದು, ಅದು ಕ್ಲೆಮೆನ್ಸಿ ಸಿಸ್ಟಮಲ್ಲಿ ಹೊರಗೆ ಬಂದದ್ದು ನಿಜ. ಆ ರೀತಿ ತುಂಬ ಜನ ಕ್ಲೆಮೆನ್ಸಿ ಸಿಸ್ಟಮಲ್ಲಿ ಹೊರಗೆ ಬಂದಿದ್ದಾರೆ. ಅವರು ಅಲ್ಲಿ ಗುರುತಿಸಬೇಕಾದದ್ದು ಏನು ಗೊತ್ತುಂಟಾ, ಸಾವರ್ಕರದ್ದು ಭಯಂಕರ ತೀಕ್ಷ್ಣ ಹೋರಾಟ,
ಭಯಂಕರ ತೀಕ್ಷ್ಣ ಹೋರಾಟ ಆದದ್ರಿಂದಾಗಿ ಆಮೇಲೆ ಬ್ರಿಟಿಷರು ಹೇಳಿದ್ದನ್ನು ಕೇಳಬೇಕಾಯಿತು, ಸುಮ್ಮನೆ ಇರಬೇಕಾಯ್ತು. ಅದು ಅವರಿಗೆ ಎದುರಾದಂಥ ಸವಾಲು. ಆಯಿತಾ, ಸ್ವಲ್ಪ ಹದಾದಲ್ಲಿ ಹೋಗಿದ್ದರೆ ಆ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ದು. ಕಾಲಾಪಾನಿ ಶಿಕ್ಷೆ ಅನ್ನುವಂಥದ್ದು ತುಂಬ ಕಠಿಣವಾದ ಶಿಕ್ಷೆಯೇ, ಅದನ್ನು ಸಾವರ್ಕರ್ ಅವರು ಅನುಭವಿಸಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಥ್ಯಾಂಕ್ಫುಲ್ ಆಗಿಯೂ ಇರಬೇಕು. ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದ್ದ ಮಾತ್ರಕ್ಕೆ ಗಾಂಧಿಯನ್ನು ಹೇಗೆ ನಿಂದಿಸಬಾರ್ದೋ ಸಾವರ್ಕರನ್ನು ನಿಂದಿಸಬಾರ್ದು. ಅದೇ ರೀತಿ ಕಾಲಾಪಾನಿ ಶಿಕ್ಷೆ ಸಾಕಷ್ಟು ಬೇರೆ ಬೇರೆ ಜನಗಳಿಗೂ ಕೂಡ ಆಗಲಿಲ್ಲ ಅಂತ ಹೇಳುವಂಥದ್ದು ಏನೂ ಇಲ್ಲ. ಈಗ ಇವರು ಗೋವಾ ವಿಮೋಚನಾ ಚಳವಳಿಯ ನಾಯಕ ತ್ರಿಸ್ಟಾವೋ ಬ್ರಗಾನ್ಜಾ ದೆ ಕುಂಜಾ ಅವರಿಗೂ ಅದಕ್ಕೆ 55 ವರ್ಷದ ಶಿಕ್ಷೆ ಅವರಿಗೂ ಆಗಿತ್ತು ಆಯಿತಾ. ಆದರೆ ಆ ಶಿಕ್ಷೆಯನ್ನು ಅನುಭವಿಸೋದು ತೀಕ್ಷ್ಣವಾದದ್ದೇ. ವಿ ಶುಡ್ ಅವರಿಗೆ ಥ್ಯಾಂಕ್ಫುಲ್ ಆಗಿ ಇರಬೇಕು. ನಿಂದನೆ ಅನ್ನುವಂಥದ್ದು ಸರಿಯಲ್ಲ. ಸಾವರ್ಕರದ್ದಾದರೂ ಅಷ್ಟೇ. ಎಸ್ ಎಸ್ ನನ್ನ ಹೆಸರು ರಕ್ಷನ್ ಅಂತ ಅಲ್ಲಿ ಕಲ್ತಿದ್ದೇನೆ, ಜರ್ನಲಿಸಮ್ ಸ್ಟೂಡೆಂಟ್. ಈಗ ಹೋರಾಟಗಾರರು ತುಂಬ ಜನ ಇದ್ದಾರೆ, ಅಂದರೆ ಅಂಬೇಡ್ಕರ್ ಇದ್ದಾರೆ, ತುಂಬ ಜನ ಇದ್ದಾರೆ. ಆದರೆ ಭಾರತದ ನೋಟಿನಲ್ಲಿ ಗಾಂಧೀಜಿಯ ಫೋಟೋ ಮಾತ್ರ ಯಾಕೆ ಇರುವುದಂತ ನನ್ನದೊಂದು ಪ್ರಶ್ನೆ. ಅದು ಒಂದು ಕಾಲಮಾನದ ಸರ್ಕಾರ ಆ ರೀತಿಯ ನಿರ್ಧಾರವನ್ನು ತಗೊಂಡಿದೆ. ಈಗ ಬೇರೆಯವರ ಫೋಟೋವನ್ನು ಹಾಕಬಾರ್ದು ಅಂತೇಳಿ ಹೇಳುವಂಥದ್ದು ಏನೂ ಇಲ್ಲ. ಆದರೆ ಗಾಂಧೀಜಿಯ ಯಾಕೆ ಅಂತೇಳಿ ಹೇಳೋ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೇನೆ. ಈಗ ಹೋರಾಟವನ್ನು ಮಾಡಿದವರು ಬಹಳ ಮಂದಿ ಇದ್ದಾರೆ, ಆದರೆ ಭಾರತದಲ್ಲಿ ಹೊಸ ಮಾದರಿಯ ಹೋರಾಟವನ್ನು ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿದವರು ಗಾಂಧೀಜಿ. ಭಾರತ ಒಂದು ಅತ್ಯಂತ ಪ್ಯಾಥೆಟಿಕ್ ಕಂಡೀಷನ್ಗೆ ಹೋಗಿದ್ದಾಗ ಒಂದು ಹೊಸ ಸಾಧ್ಯತೆಯನ್ನು ತಂದುಕೊಟ್ಟ ಮೊದಲಿಗರು ಗಾಂಧೀಜಿ, ಒಂದು ಅಂಶ. ಎರಡನೇದು ಏನು ಅಂತೇಳಿದರೆ, ಈ ಸರಿಸುಮಾರು 1885ರವರೆಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಆ ಕಾಲದ ಕಾಂಗ್ರೆಸ್, ನಾನು ಇವತ್ತಿನ ಪೊಲಿಟಿಕಲ್ ಕಾಂಗ್ರೆಸ್ಸನ್ನು ಹೇಳ್ತಾ ಇಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋ ಒಂದು ಚಳವಳಿಯನ್ನು ಹೇಳ್ತಾ ಇದ್ದೇನೆ. ಆ ಕಾಂಗ್ರೆಸ್ ಸ್ಥಾಪನೆ ಆಗುವವರೆಗೂ ಹೋರಾಟಗಳು ನಡೀತಾ ಇದ್ದದ್ದು ರಾಜರುಗಳ ನಡುವೆ ಅಥವಾ ಇದು ಸೈನಿಕರ ನಡುವೆ, ಸೈನಿಕ ಬಂಡಾಯದಲ್ಲಿ ಅದಾಯಿತು. ಅದೆಲ್ಲವೂ ಒಂದು ಲಿಮಿಟೆಡ್ ಸ್ಪಿಯರನ್ನು ಇಟ್ಟುಕೊಂಡು ನಡೆದಂಥ ಹೋರಾಟಗಳು, ಆಯಿತಾ. ಆಮೇಲೆ ಅದನ್ನು ಜನತಾ ಬಂಡಾಯ ಅನ್ನುವ ರೂಪಕ್ಕೆ ತಂದವರು ಬಾಲಗಂಗಾಧರ ತಿಲಕರು ತಂದದ್ದು, ಜನತಾ ಬಂಡಾಯದ ರೂಪಕ್ಕೆ ತಂದವರು. ಈ ಜನತಾ ಬಂಡಾಯಕ್ಕೆ ರೂಪಕ್ಕೆ ಬಂದಂಥ ಇದನ್ನು ಒಂದು ರಾಷ್ಟ್ರೀಯತೆ ಅನ್ನುವ ಒಂದು ಸಮಗ್ರ ಕಲ್ಪನೆ ಇಟ್ಟುಕೊಂಡು ಅದನ್ನು ರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ಮೂವ್ ಮಾಡಿದ, ರಾಷ್ಟ್ರವನ್ನು ಒಂದು ಹೋರಾಟಕ್ಕೆ ಅಣಿಗೊಳಿಸಿದ ಮೊದಲಿಗರು ಗಾಂಧೀಜಿ. ಆ ದೃಷ್ಟಿಯಿಂದ ಗಾಂಧೀಜಿಯವರ ಫೋಟೋ ಹಾಕುವುದು ಸರಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಸ್, ನನ್ನ ಸರ್ ತಿಲಕ್ ರಾಜ್ ಅಂತ, M.Com ಕಲ್ತಿದ್ದೀನಿ ಕಾರ್ಸಿಟ್ ಕಾಲೇಜಲ್ಲಿ. ಗಾಂಧೀಜಿ ಪೂರ್ಣ ಸ್ವರಾಜ್ಯಕ್ಕೆ ಒಪ್ಪಲಿಲ್ಲ, ಬರೀ ಬ್ರಿಟಿಷರಿಂದ ಮಾತ್ರ ಸ್ವಾತಂತ್ರ್ಯವನ್ನು ಬಯಸಿದ್ರು. ಅಂದರೆ ಪೂರ್ಣ ಸ್ವರಾಜ್ಯ ಅಂದರೆ ಏನು? ನನಗೆ ಅರ್ಥ ಆಗಲ್ಲ, ನಿಮ್ಮ ಪ್ರಶ್ನೆ ಅರ್ಥ ಆಗಲ್ಲ. ಪೂರ್ಣ ಸ್ವರಾಜ್ಯ ಅಂದರೆ ಆ ಟೈಮಲ್ಲಿ ಲೆಫ್ಟ್ ವಿಂಗ್ ಅವರು ಒಂದು ಕರೆ ಕೊಟ್ಟರು, ನಮಗೆ ಈ ಸ್ವಾತಂತ್ರ್ಯದಿಂದ ಜನರೇ ವರ್ಕರ್ಸ್ ಇದು ಮಾಡುವಂಥ ಅರ್ಥ ಆಯಿತು. ಪ್ರಾಲಿಟೇರಿಯೇಟ್ ಡಿಕ್ಟೇಟರ್ಶಿಪ್ ಯು ಆರ್ ಸೇಯಿಂಗ್ ಅಲ್ಲ? ಪ್ರಾಲಿಟೇರಿಯೇಟ್ ಡಿಕ್ಟೇಟರ್ಶಿಪ್, ದುಡಿಯುವ ವರ್ಗದ ಪರಮಾಧಿಕಾರ ಅಂತೇಳಿ ಹೇಳುವಂಥದ್ದು. ದುಡಿಯುವ ವರ್ಗದ ಪರಮಾಧಿಕಾರ ಅಂತ ಹೇಳೋದು ಗಾಂಧಿಯನ್ ಚಿಂತನೆಯ ಕಾನ್ಸೆಪ್ಟ್ ಆಗಿರಲಿಲ್ಲ. ಗಾಂಧಿ ತತ್ವಗಳ ಕಾನ್ಸೆಪ್ಟು ಮತ್ತು ಮಾರ್ಕ್ಸ್ವಾದಿ ಕಾನ್ಸೆಪ್ಟ್ಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಿವೆ. ಗಾಂಧೀಜಿಯವರು ಸ್ವರಾಜ್ಯದ ಪರಿಕಲ್ಪನೆಯನ್ನು ಕೊಟ್ಟರು. ಈ ಸ್ವರಾಜ್ಯದ ಪರಿಕಲ್ಪನೆಯನ್ನು ಕೊಟ್ಟದ್ರಲ್ಲಿ ಗ್ರಾಮ ಸ್ವರಾಜ್ಯ ಅತ್ಯಂತ ಸಶಕ್ತವಾಗಿರಬೇಕು ಅಂತೇಳಿ ಹೇಳುವಂಥದ್ದು ಗಾಂಧಿಯ ಕಲ್ಪನೆ. ಗ್ರಾಮ ಸಭೆಗಳು ಸ್ಟ್ರಾಂಗೆಸ್ಟ್ ಆಗಿರಬೇಕು. ಗ್ರಾಮ ಸಭೆಗಳು ಸ್ಟ್ರಾಂಗೆಸ್ಟ್ ಆಗಿರ್ತಾ ಅವು ಗ್ರಾಮ ಸಭೆಗಳು ಸರ್ಕಾರದ ಮೇಲೆ ನಿಯಂತ್ರಣ ಹೊಂದುವಷ್ಟು ಸ್ಟ್ರಾಂಗ್ ಆಗಿರಬೇಕಿತ್ತು ಅಂತೇಳಿ ಹೇಳುವಂಥದ್ದು ಅವರ ಕಾನ್ಸೆಪ್ಟ್ ಆಗಿತ್ತೇ ಹೊರತು ಈ ಮಾರ್ಕ್ಸಿಸ್ಟ್ ಫಿಲಾಸಫಿಯಲ್ಲಿ ಬರುವಂಥ ದುಡಿಯುವ ವರ್ಗದ ಪರಮಾಧಿಕಾರ ಅನ್ನುವಂಥದ್ದು ಗಾಂಧಿಯನ್ ಥಾಟ್ಸಿನ ಬೇಸಿಕ್ ಆಗಿರಲಿಲ್ಲ ಅಂತ ಹೇಳೋದು ಅದನ್ನು ಗಮನಿಸಬೇಕು. ಮತ್ತು ನೀವು ಹೇಳಿದ್ರಿ ಪೂರ್ಣ ಸ್ವರಾಜ್ಯ ಅನ್ನುವಂಥದ್ದು, ಅದಕ್ಕೆ ನಾನು ನಿಮ್ಮ ಪ್ರಶ್ನೆ ಅದಲ್ಲದಿದ್ದರೂ ನಾನು ಆ್ಯಡಪ್ ಮಾಡ್ತೇನೆ. ಇಲ್ಲಿ ಪೂರ್ಣ ಸ್ವರಾಜ್ಯ ಅನ್ನೋದು ಭಾರತ ಸ್ವಾತಂತ್ರ್ಯ ಹೋರಾಟದ ಕೊನೆಯ ಹಂತದಲ್ಲಿ ಬರುವುದದು, ಅಲ್ಲಿವರೆಗೆ ಬರಲಿಲ್ಲ. ನಿಜವಾಗಿ ಆದರೂ ಸ್ವಾತಂತ್ರ್ಯ ಹೋರಾಟ ಅಂತ ನಾವು ಇವತ್ತು ಹೇಳೋದು ಪೂರ್ಣ ಭಾರತದ ಸ್ವಾತಂತ್ರ್ಯವನ್ನು ನಾವು ಹೇಳ್ತಾ ಇರೋದು. ಆದರೆ ಸ್ವಾತಂತ್ರ್ಯ ಹೋರಾಟದ ಪ್ರಾರಂಭದಲ್ಲಿ ಅದು ಇರಲಿಲ್ಲ. ಆವಾಗ ಕೇಳಿದ್ದು ಸೆಲ್ಫ್ ರೂಲನ್ನು ಕೇಳಿದ್ದು, ಸ್ವಯಮಾಡಳಿತವನ್ನು ಕೊಡಿ ಅಂತ. ಈಗ ಬಾಲಗಂಗಾಧರ ತಿಲಕರು ಕೂಡ ಅವರು ಹೋಮ್ ರೂಲ್ ಲೀಗನ್ನು ಮಾಡಿದರು, ಅನ್ನಿ ಬೆಸೆಂಟ್ ಮಾಡಿದರು, ಲಾಲಾ ಲಜಪತ್ ರಾಯ್ ಹೋಮ್ ರೂಲನ್ನು ಮಾಡಿದರು. ಇದೆಲ್ಲದರ ಉದ್ದೇಶ ಏನು ಅಂತ ಹೇಳಿದರೆ, ಭಾರತದ ಮುಖ್ಯಸ್ಥರು ಬ್ರಿಟನ್ನಿನ ಚಕ್ರವರ್ತಿಯೇ,
ಆದರೆ ಭಾರತವನ್ನು ಭಾರತೀಯರೇ ಆಡಳಿತ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳೋದು ಇದು ಸ್ಥಳೀಯ ಸ್ವಯಂ ಆಡಳಿತ, ಅಂದರೆ ಡೊಮಿನಿಯನ್ ಸ್ಟೇಟಸ್ಸು. ಪ್ರಾರಂಭದ ಹಂತದಲ್ಲಿ ಡೊಮಿನಿಯನ್ ಸ್ಟೇಟಸನ್ನೇ ಕೇಳಿದ್ದು ಐರ್ಲೆಂಡಿಗೆ ಆದ ಹಾಗೆ. ಆಯಿತಾ, ಇಂಗ್ಲೆಂಡು ತಾತ್ವಿಕವಾಗಿ ಭಾರತದ ಮುಖ್ಯಸ್ಥ ಆಗಿರ್ತದೆ, ಇವತ್ತು ಕೆನಡಾ ಅಥವಾ ಆಸ್ಟ್ರೇಲಿಯಾ ಇರುವ ಹಾಗೆ ಅಂತ ಇದ್ದದ್ದು. ಅದು 1930ರಲ್ಲಿ ಈ ಸಮಾಜವಾದಿ ಚಿಂತನೆಯವರು ಕಾಂಗ್ರೆಸ್ಸಿಗೆ ಬಂದರಲ್ಲ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸು, ಇವರೆಲ್ಲ ಸಮಾಜವಾದಿ ಚಿಂತನೆಯ ನಾಯಕರು. ಅವರು ಕಾಂಗ್ರೆಸ್ಸಿಗೆ ಬಂದಾಗ ಶುರುವಾದದ್ದು ನಮಗೆ ಸ್ಥಳೀಯ ಸ್ವಯಂ ಆಡಳಿತ ಬೇಡ, ನಮಗೆ ಪೂರ್ಣ ಸ್ವರಾಜ್ಯವೇ ಬೇಕು ಅಂತ ಶುರು ಮಾಡಿದವರು ಈ ಸುಭಾಷ್ ಚಂದ್ರ ಬೋಸು, ಜವಾಹರ್ಲಾಲ್ ನೆಹರು, ಇವರು ಆಚಾರ್ಯ ನರೇಂದ್ರ ದೇವ ಇಂಥವರೆಲ್ಲ ಶುರು ಮಾಡಿದ್ದದು. ಅದಾದ ಮೇಲೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಆಯಿತು, ಪೂರ್ಣ ಸ್ವರಾಜ್ಯವೇ ಬೇಕು ಅಂತ ಅದರಲ್ಲಿ ಅಂಗೀಕಾರ ಆಯಿತು. ಆದರೆ ಆವಾಗಲೂ ಗಾಂಧಿಗೆ ಒಂದು ವಿಶ್ವಾಸ ಇತ್ತು, ಒಂದು ವೇಳೆ ಬ್ರಿಟಿಷರು ಇದು ಸೆಲ್ಫ್ ರೂಲನ್ನು ಕೊಟ್ಟರೆ ನಾನು ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರನ್ನು ನಾನು ಹೇಗಾದರೂ ಒಪ್ಪಿಸಿ ಏನು ಅಂತ ಹೇಳೋ ಭರವಸೆ ಇತ್ತವರಿಗೆ. ಆದರೆ ಏನಾಯಿತು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ದುಂಡುಮೇಜಿನ ಪರಿಷತ್ನಲ್ಲಿ ಸ್ಥಳೀಯ ಸ್ವಯಂ ಆಡಳಿತ ಕೊಡಲಿಕ್ಕೆ ಬ್ರಿಟಿಷರು ಒಪ್ಪಲಿಲ್ಲ. ಆಯಿತಾ, ಅದು ಏನಾಯಿತು, ಇವರು ಹೇಗಾದರೂ ಒಪ್ಪುವುದಿಲ್ಲ ಅಂತ ಹೇಳಿದ ಮೇಲೆ 1942 ಗಾಂಧೀಜಿಯವರೇ ಪೂರ್ಣ ಸ್ವರಾಜ್ಯ ಇದು ಏನು ಇದು ಕ್ವಿಟ್ ಇಂಡಿಯಾ ಮೂಮೆಂಟಿಗೆ ಅವರು ಕರೆ ಕೊಟ್ಟುಬಿಟ್ರು. ಆದರೆ ಆವಾಗ ಇದು ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಬಂತು. ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಬಂದವರು ಪ್ರಪೋಸಲ್ ಕೊಟ್ಟರು, ನಾವು ಸ್ಥಳೀಯ ಸ್ವಯಂ ಆಡಳಿತ ಕೊಡ್ತೇವೆ ಅಂತೇಳಿ ಹೇಳೋ ಪ್ರಪೋಸಲನ್ನು ಕೊಟ್ಟರು. ಆದರೆ ಆವಾಗ ಅದನ್ನು ಕೇಳಲಿಕ್ಕೆ ಗಾಂಧಿಯ ತಯಾರಿರಲಿಲ್ಲ, ನೀವು ಇದು ಸಂಪೂರ್ಣ ಹೊರಟೋಗಬೇಕು ಅಂತೇಳಿ ಹೇಳಿದರು. ಇದು ನೀವು ಹೇಳಿದ ಪೂರ್ಣ ಸ್ವರಾಜ್ಯದ ಪರಿಕಲ್ಪನೆ ಜೊತೆಗೆ ನಾನು ಎಕ್ಸ್ಟೆಂಡ್ ಮಾಡಿ ಉತ್ತರ ಕೊಟ್ಟದ್ದಷ್ಟೇ. ಇಲ್ಲಿ ಪ್ರಶ್ನೆ ಕೇಳದ ನನ್ನ ಹೆಸರು ನಜೀಬ್, MSW ವಿದ್ಯಾರ್ಥಿ ಸೈಂಟ್ ಅಲೋಷಿಯಸ್ ಕಾಲೇಜ್. ಇದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಅವರು ಒಂದು ಘೋಷಣೆ ಹೇಳಿದರು, ಗಿವ್ ಮಿ ಬ್ಲಡ್ ಐ ವಿಲ್ ಗಿವ್ ಮಿ ಫ್ರೀಡಮ್. ಅದಕ್ಕೆ ಗಾಂಧೀಜಿಯವರು ವಿರೋಧಿಸಿದರು. ಏಕೆ ಅವರು ವಿರೋಧಿಸಿದರು? ಇದು ಹಿಂಸಾತ್ಮಕ ಕಾರ್ಯಕ್ರಮದ ಮೂಲಕ ಇದು ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕೆ ಗಾಂಧಿ ವಿರೋಧಿಯಾಗಿದ್ದರು. ಅಂದರೆ ಅದು ಹಿಂಸಾತ್ಮಕ ಹೋರಾಟವನ್ನು ಅವರು ಒಪ್ಪಿರಲಿಲ್ಲ, ಆದ ಕಾರಣ ವಿರೋಧಿಸಿದರು. ಬಟ್ ಸುಭಾಷ್ ಚಂದ್ರ ಬೋಸರ ಮೇಲೆ ಅವರಿಗೆ ತುಂಬ ಪ್ರೀತಿ ಇತ್ತು. ಬೋಸರು ತೀರಿಕೊಂಡಾಗ ನನ್ನ ಮಗ ಸತ್ವದ ಫೀಲಿಂಗ್ ಆಗ್ತಾ ಇದೆ ಅಂತಲೂ ಹೇಳಿದರು ಅವರು. ಅದು ಸೈದ್ಧಾಂತಿಕ ವಿರೋಧ ಅಷ್ಟೇ. ಎಸ್, ಎನಿ ಕ್ವಶನ್? ಸರ್, ನಂಗೊಂದು ಡೌಟು. ನೀವು ಆಗಲೇ ಹೇಳಿದ್ರಿ ಲೈಕ್ ಬ್ರಿಟಿಷರು ನಮ್ಮ 1947 ಏನು ದೇಶ ಇದು ಸಪ್ರೇಟ್ ಆಯಿತು, ಪಾಕಿಸ್ತಾನ ಒಂದು ದೇಶ, ಭಾರತ ಒಂದು ದೇಶ ಆಯಿತು. ಅವಾಗ ಬ್ರಿಟಿಷ್ ಫೋರ್ಸ್ ಮಾಡಿದ್ರು 53 crores ನಾವು ಪಾಕಿಸ್ತಾನಿಗೆ ಕೊಡ್ಬೇಕಂತ. ಸೊ ಲೈಕ್ ಗಾಂಧಿ ಅದಕ್ಕೆ ಪ್ರೆಷರ್ ಹಾಕಿದ್ರ ಇಲ್ವಾ? ಲೈಕ್ 15 ಅವ್ರು ಪ್ರೆಷರ್ ಹಾಕಿದ್ರು, ಅದರೊಟ್ಟಿಗೆ ಗಾಂಧಿ ಕೂಡ ಪ್ರೆಷರ್ ಹಾಕಿದ್ರು ಇಲ್ವಾ? 53 ಇಲ್ಲ ಕೊಡ್ಲೇಬೇಕು ಅವರಿಗೆ ಅಂತ. ಕೊಡಬೇಕು ಅಂತ ಅದೇ ಹೇಳಿದಲ್ಲ, ಕೊಡಬೇಕು ಅಂತ ಹೇಳಿದ್ದಾರೆ ಅಂತಲೇ ಹೇಳಿದಲ್ಲ ಸರ್. ಅಂದ್ರೆ ಗಾಂಧಿ ಕೂಡ ಪ್ರೆಷರ್ ಹಾಕಿದ್ರು, ಹೌದು. ಶಾಸನದಲ್ಲಿ ಇದ್ದದ್ದು ಅದು ಕ್ಲಾಸ್. ಈಗ ಬ್ರಿಟಿಷರು ಪ್ರೆಷರ್ ಹಾಕುವುದು ಬೇರೆ, ಶಾಸನದಲ್ಲಿ ಇರುವುದು ಬೇರೆ. ಭಾರತ ಸ್ವಾತಂತ್ರ್ಯ ಶಾಸನ 1947 ಜಾರಿಗೆ ಬರುವಾಗ ಆ ಸ್ವಾತಂತ್ರ್ಯ ಶಾಸನದಲ್ಲಿ ಬರುವ ಕಂಡೀಷನ್ ಏನು? ಭಾರತ ಮತ್ತು ಪಾಕಿಸ್ತಾನ ಎನ್ನುವ 2 ಸ್ವತಂತ್ರ ರಾಷ್ಟ್ರಗಳು ಉದಯವಾಗಿವೆ. ಈ ಶಾಸನದ ಅನುಷ್ಠಾನದ ಜೊತೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮೇಲೆ ಇರುವಂಥ ಇದು ಬ್ರಿಟಿಷ್ ಪರಮಾಧಿಕಾರ ಕೊನೆಗೊಂಡಿದೆ ಅಂತ ಅದರ ಶಾಸನದ ಕಂಡೀಷನ್ ಇರೋದು. ಬ್ರಿಟಿಷ್ ಪಾರ್ಲಿಮೆಂಟು ಇದು ಓಕೆ ಮಾಡಿದಂಥ ಆ ಶಾಸನದಲ್ಲಿ ದೇಶ ವಿಭಜನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳುವಾಗ ಆ ಕಾನೂನಿನಲ್ಲೇ ಈ ಅಂಶ ಸೇರಿದೆ ಅಂತ ನಾನು ಹೇಳಿದ್ದು. ಕಾನೂನಿನಲ್ಲೇ ಸೇರಿದ ಅಂಶವನ್ನು ಮಾಡಬೇಕು ಅಂತ ಗಾಂಧೀಜಿಯವರು ಹೇಳಿದ್ದಾರೆ ಅಂತಲೇ ಹೇಳಿದೆ ನಾನು. ಹೇಳಿದ್ದಾರೆ ಅವರು. ಒಂದು ಡೌಟ್ ಸರ್, ಲೈಕ್ ಈಗ ಕೊಡದೇ ಇದ್ರೆ ದುಡ್ಡು ಶಾಸನ ಬರ್ದಿದೆ, ದುಡ್ಡು ಕೊಡದೇ ಇದ್ರೆ ಲೈಕ್ ಏನಾಗ್ತಿತ್ತು? ವಾಟ್ ವುಡ್ ಬಿ ದ ನೆಕ್ಸ್ಟ್ ಸ್ಟೆಪ್? ಏನಾಗ್ತಿತ್ತು ಕೊಡದೇ ಇದ್ರೆ? ಅದು ಊಹಾತ್ಮಕವಾಗಿ ಹೇಳುವುದು ಬಹಳ ಕಷ್ಟ. ನಡೆಯದೇ ಇರುವುದನ್ನು ಹೀಗೆ ಆಗ್ತಿತ್ತು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಸಂಭವನೀಯತೆಯನ್ನು ಏನು ಹೇಳ್ಬೋದು ಅಂತ ಹೇಳಿದ್ರೆ ಯುದ್ಧ ಆಗ್ತಿತ್ತಷ್ಟೇ. ಯುದ್ಧ ಇಲ್ಲದಿದ್ರೂ ಆಗಿದೆ, ಯುದ್ಧ ಆಗ್ತಿತ್ತಷ್ಟೇ. ಅಲ್ಲ, ವಾಗ್ದಾನ ಉಲ್ಲಂಘನೆ ಮಾಡಿದಂಥ ಒಂದು ವಾಗ್ದಾನ ಉಲ್ಲಂಘನೆ ಮಾಡಿದ್ದೆ ಆಗ್ತದೆ. ಆದರೆ ಎಂತ ಮಾಡ್ಲಿಕ್ಕೆ ಆಗ್ತದೆ ವಾಗ್ದಾನ ಉಲ್ಲಂಘನೆ ಮಾಡಿದರೆ? ಈಗ ಅವರು ಕೇಳ್ತಾ ಇರೋದು ಗಾಂಧಿಯ ತತ್ವದ ಆಧಾರದಲ್ಲಿ ಅಲ್ಲ. ವಾಗ್ದಾನ ಉಲ್ಲಂಘನೆ ಮಾಡಬಾರ್ದು ಅನ್ನೋದು ಗಾಂಧಿ ತತ್ವ. ಆದ ಕಾರಣ ಅವರು ಪ್ರೆಷರ್ ಹಾಕಿದ್ರು. ಅವರು ಕೇಳ್ತಾ ಇರೋದು ಇನ್ನೊಂದು ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ವಾಗ್ದಾನವನ್ನು ಬಿಟ್ಟು ಏನಾಗ್ತಾ ಇದೆ, ನಮಗೆ ನಮ್ಮ ದೇಶ ಇಂಪಾರ್ಟೆಂಟ್, ವಾಗ್ದಾನವನ್ನು ಉಳಿಸಿಕೊಂಡು ನಾವೇನು ಮಾಡಬೇಕು ಅಂತ ಹೇಳುವ ನೆಲೆಯಲ್ಲಿ ಅವ್ರು ಕೇಳ್ತಾ ಇರೋದು. ಏನು ಆಗ್ತಾ ಯುದ್ಧ ಆಗ್ತಾ ಇತ್ತು ಅಷ್ಟೇ. ಆಲ್ರೆಡಿ ನಮಗೆ ಫಸ್ಟ್ 20 ಕೋಟಿ ಕೊಟ್ಟಿದ್ವಿ ನಾವು ಪಾಕಿಸ್ತಾನಿಗೆ, ಆಮೇಲೆ 55 ಕೋಟಿ ವಿಥ್ಹೆಲ್ಡ್ ಮಾಡಿದ್ವಿ. ಹೌದು. ಸೊ ಆ 20 ಕೋಟಿ ಕೊಟ್ಟಿದ್ರಲ್ಲೇ ಅವ್ರು ನಮಗೆ ವಾರ್ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ. ಸೊ ಅದಕ್ಕೋಸ್ಕರ ವಿಥ್ಹೆಲ್ಡ್ ಮಾಡಿದ್ರು ಅಂತ ಹೇಳ್ಬೋದಾ? ವಾರು ಆ ಕಾರಣಕ್ಕಾಗಿಯೇ ಆಯಿತು ಅಂತೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ವಾರ ಆ ಹಣದಲ್ಲೇ ಆಯಿತು, ಈ ಹಣದಲ್ಲೇ ಆಯಿತು ಅಂತೇಳಿ ಹೇಳೋದು ಅದು ಹೈಪೋಥಿಸಿಸ್ ಆಗ್ತದೆ ಅದು. ಈಗ ನೋಡಿ, ಅಲ್ಲಿ ಕಾಶ್ಮೀರದಿಂದ ಬಂದವರು ಯಾರು?
ನೇರವಾಗಿ ಪಾಕಿಸ್ತಾನ. ಈಗ ಪಾಕಿಸ್ತಾನದ ಸೈನ್ಯ ಅಂತ ಹೇಳಿದರೆ ಯಾವುದು ಆವಾಗ? ಭಾರತದ ಸೈನ್ಯವೇ ಆವಾಗ ಪಾಕಿಸ್ತಾನದ ಸೈನ್ಯ ಅಂದರೆ. ಬ್ರಿಟಿಷರು ಕಟ್ಟಿದ ಸೈನ್ಯವನ್ನೇ 2 ಪೀಸ್ ಮಾಡಿಕೊಂಡದಲ್ಲ ಪಾಕಿಸ್ತಾನದವರು ಮತ್ತು ಭಾರತದವರು. ಆ ಕಡೆ ಸೈನ್ಯಕ್ಕೆ ಸೇರುವವರು ಆ ಕಡೆ ಸೇರಿ, ಈ ಕಡೆ ಸೇರುವವರು ಈ ಕಡೆ ಸೇರಿ ಅಂತೇಳಿ ಆದದ್ದಲ್ವಾ. ಬೇಸಿಕಲಿ ಅದು ಬ್ರಿಟಿಷ್ ಸೈನ್ಯವೇ ಅಲ್ವಾ. ಇಲ್ಲಿ ಇದು ಕಾಶ್ಮೀರದಲ್ಲಿ ಯುದ್ಧಕ್ಕೆ ಬಂದವರು ಯಾರು ನಿಜವಾಗಿ ಆದರೂ ಪಸ್ತೂನ್ಗಳು ಬಂದದ್ದು ಅಲ್ವಾ. ಪಸ್ತೂನ್ಗಳು ಪಾಕಿಸ್ತಾನಿ ಸೈನಿಕರಲ್ಲ, ಅವರನ್ನು ಆಮೇಲೆ ಪ್ರಚೋದನೆ ಮಾಡಿದ್ದು ಪಾಕಿಸ್ತಾನ. ಆ ಪ್ರಚೋದನೆ ಮಾಡಲಿಕ್ಕೆ ನಾವು ಕೊಟ್ಟ ಈ 20 ಕೋಟಿ ರೂಪಾಯಿಯನ್ನೇ ಬಳಸಿಕೊಂಡಿತ್ತೋ ಅಲ್ಲ ಅವರ ಟ್ರೆಷರಿಯಲ್ಲಿದ್ದ ಬೇರೆ ಹಣವನ್ನು ಬಳಸಿಕೊಂಡಿತ್ತೋ ಅದನ್ನು ಹೀಗೆ ಅಂತ ಖಚಿತವಾಗಿ ನಾವು ಹೇಳಲಿಕ್ಕೆ ಆಗುವುದಿಲ್ಲ. ಸೊ ಗಾಂಧೀಜಿಯವರು ಸತ್ಯಾಗ್ರಹ ಮಾಡಿದ್ರಲ್ವಾ, ಅವಾಗ ಇದು ಕೊಡಲೇಬೇಕು ನಾವು ಅವರಿಗೆ ಇದು ಅಂತ ಹೇಳಿ. ಸೊ ಆವಾಗ ನಮ್ಗೆ ಆಲ್ರೆಡಿ ಯುದ್ಧ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಒಂದು ಕಂಟ್ರೋಲ್ ಮಾಡೋಕೆ ಆಗ್ತಿರ್ಲಿಲ್ವ ನಮ್ಗೆ ಈ ಹಣ ಕೊಡಲಿಲ್ಲ ಅಂದಿದ್ದಿದ್ರೆ? ಹಣ ಕೊಡಲಿಲ್ಲ ಅಂತೇಳಿ ಹೇಳಿದರೆ ಕಂಟ್ರೋಲ್, ಅದು ಯುದ್ಧ ಪಸ್ತೂನ್ಗಳು ಬಂದದ್ದು. ಯುದ್ಧ ಒಂದು ಹಂತದಲ್ಲಿ ಅದು ಪಾಕಿಸ್ತಾನ ದುರ್ಬಲಗೊಂಡು ಸ್ಟಾಪ್ ಆಗಿರುವ ಸಾಧ್ಯತೆಗಳು ಇರಲಿಕ್ಕೂ ಸಾಧ್ಯ ಇತ್ತು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮ ಲಾಜಿಕ್ಕು ಕೂಡ ಆಕ್ಸೆಪ್ಟೇಬಲ್ ಆದಂಥ ಲಾಜಿಕ್. ಆದರೆ ಅದು ಹೀಗೆ ಆಗ್ತದೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಯಾವುದು ಸಂಭವಿಸಿಲ್ಲವೋ ಅದು ಹೀಗೆ ಸಂಭವಿಸ್ತಾ ಇತ್ತು ಅಂತ ನಾವು ಹೇಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಬೇರೆ ಟರ್ನನ್ನು ತಗೊಳ್ಬೋದಾಗಿತ್ತು. ಈಗ ಪಾಕಿಸ್ತಾನ ದುರ್ಬಲವಾಗಿ ಯುದ್ಧ ನಿಲ್ಲಿಕ್ಕೂ ಸಾಧ್ಯ ಇತ್ತು. ಪಾಕಿಸ್ತಾನ ದುರ್ಬಲ ಆದಾಗ ಇಂಗ್ಲೆಂಡೇ ಪಾಕಿಸ್ತಾನದ ಪರವಾಗಿ ಬರಲಿಕ್ಕೂ ಸಾಧ್ಯ ಇತ್ತು. ಯಾವ ಸಾಧ್ಯತೆಗಳು ಇದ್ದವು ಅದು ನಾವು ಹೇಳಲಿಕ್ಕಾಗೋದಿಲ್ಲ ಹೀಗೆ ಆಗ್ತದೆ ಅಂತ, ಆಗ್ತಿತ್ತು ಅಂತ. ಸರ್, ಇದು ಕೆಲವು ಹಿಂದುತ್ವವಾದಿಗಳು ಹೇಳ್ತಾರೆ, ಕೆಲವರು ಅವರು ಹೆಚ್ಚಾಗಿ ಮುಸ್ಲಿಂ ಪರನೇ ಸಪೋರ್ಟಿವ್ ಆಗಿದ್ರು ಅಂತ. ಆದರೆ ನನ್ಗನ್ಸತ್ತೆ ಅವರು ಸಮನಾಗಿ ಈಕ್ವಲ್ ಆಗಿ ಅವರನ್ನು ನೋಡ್ತಾ ಇದ್ರು ಅಂತ. ಯಾಕಂದ್ರೆ ಅವರು ಒಂದು ಹೇಳಿದ್ರು ರಾಮರಾಜ್ಯವನ್ನು ಕಟ್ಟಬೇಕಂತ. ಅದಕ್ಕೆ ನೀವೇನು ಹೇಳ್ತೀರಾ? ಅಲ್ಲ, ಅದಕ್ಕೆ ಮುಸ್ಲಿಮರು ಹೇಳಬೇಕು, ಇಲ್ಲ ಅವರು ಹಿಂದೂಗಳ ಪರವಾಗಿದ್ರು ಅಂತ ಅವರು ಹೇಳಬೇಕು. ಹಿಂದುತ್ವವಾದಿಗಳು ಹೇಳ್ತಾರೆ ಅವರು ಮುಸ್ಲಿಮರ ಪರವಾಗಿದ್ರು ಅಂತ ಹೇಳ್ತಾರೆ. ಮುಸ್ಲಿಮರು ಕೆಲವರು ಹೇಳಿ ಇಲ್ಲ ಅವರು ಹಿಂದೂಗಳ ಪರವಾಗಿದ್ರು ಅಂತ ಹೇಳಲಿಕ್ಕೆ ಏನಾಗಬೇಕು? ಬಾಯಿ ಉಂಟು, ಏನು ಬೇಕಾದ್ರೂ ಹೇಳ್ಬೋದು ಸರ್. ಅದು ನಾವು ಸಮನಾಗಿ ನೋಡ್ಬೇಕಲ್ಲ ಸರ್. ನಾವು ಹೇಳ್ಬೋದು ಅವರು ಇಬ್ರು ಕಡೆಯಲ್ಲಿ ಇದ್ರು ಅಂತ. ಆದ್ರೆ ಅವರು ಹಾಗೆ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಸರ್. ಒಪ್ಲಿಕ್ಕೆ ರೆಡಿ ಇಲ್ಲ. ಅವರು ಹೇಳುದು ಇಲ್ಲ, ಅವರು ತುಂಬಾ ಅವರ ಸಪೋರ್ಟಿವ್ ಆಗಿ ಇದ್ರು ಅಂತ ಕೆಲವರು ಹೇಳ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಹಾಗೆ ಇಲ್ಲ ಅಂತ ನಾನು ಹೇಳ್ತೇನೆ ಅಷ್ಟೇ, ಹಾಗೆ ಇರಲಿಲ್ಲ ಅಂತ ನಾನು ಹೇಳ್ತೇನೆ. ಆಯಿತಾ? ಇದು ನಾನು ಆಗಲೇ ಹೇಳಿದೆಲ್ಲ, ಮುಸ್ಲಿಮರ ಕಡೆಯಲ್ಲಿ ನಿಂತು ನೋಡಿದರೆ ಗಾಂಧಿ ಹಿಂದೂಗಳ ಪರವಾಗಿ ಕಾಣ್ತಾರೆ. ಹಿಂದೂಗಳ ಕಡೆಯಲ್ಲಿ ನಿಂತು ನೋಡಿದರೆ ಮುಸ್ಲಿಮರ ಪರವಾಗಿ ಕಾಣ್ತಾರೆ. ಆದರೆ ಅವರು ಹಾಗೆ ಇರಲಿಲ್ಲ. ಅವರು ಎಲ್ಲವನ್ನೂ ಸಮಗ್ರವಾಗಿ ಅರ್ಥ ಮಾಡಿಕೊಂಡು ಸ್ಪಂದಿಸ್ತಾ ಹೋಗಿದ್ರು. ಆಯಿತಾ? ನೀವು ಎಲ್ಲಿಯವರೆಗೆ ಈ ಜಟಾಪಟಿಯನ್ನು ನಾವು ಮುಂದುವರಿಸ್ತಾ ಇರ್ತೇವೋ ಅಲ್ಲಿವರೆಗೂ ಅವರು ಹಾಗಂತೆ ಹೀಗಂತೆ ಅಂತ ಹೇಳುವ ಚರ್ಚೆ ಮಾತ್ರ ಉಳಿತದೆ ಹೊರತು ಏನೂ ಮಾಡಲಿಕ್ಕಾಗೋದಿಲ್ಲ. ಮತ್ತು ಅವ ಹಾಗೆ ಹೇಳ್ತಾನೆ ಅಂತ ಹೇಳಿದರೆ, ನೋಡಿ ಮೇಡಮ್ಮು ನನ್ನ ಬಗ್ಗೆ ಏನೆಲ್ಲ ಹೇಳ್ತಾರೆ ಗೊತ್ತುಂಟ, ನನಗೇನು ಮಾಡಲಿಕ್ಕಾಯ್ತು? ಏನು ಮಾಡಲಿಕ್ಕಾಗಲಿಲ್ಲ. ನನ್ನ ಬಗ್ಗೆ ಹೇಳಿದಾಗಲೇ ಏನು ಮಾಡಲಿಕ್ಕಾಗದ ಮೇಲೆ ಗಾಂಧಿಯ ಬಗ್ಗೆ ಹೇಳಿದ ಮೇಲೆ ಹೇಳ್ತಾರೆ ಅಂತೇಳಿ ನಾವು ಏನು ಮಾಡಲಿಕ್ಕಾಗ್ತದೆ? ಅದು ಸರಿಯಲ್ಲ ಅಂತ ಹೇಳಬೇಕು, ಹೇಳ್ತೇವೆ ಅದನ್ನು. ಹಾಗಲ್ಲ ಸರ್, ಇದು ಮುಸ್ಲಿಮರು ಎಲ್ಲರೂ ಹೇಳುದಿಲ್ಲ ನಾವು ಅವ್ರು ನಮ್ಮ ಪರ ಇರಲಿಲ್ಲ ಅಂತ ಹೇಳುದಿಲ್ಲ, ಇದ್ರು ಅಂತಾನೆ ಹೇಳುದು. ಮತ್ತೆ ಅದು ಹೇಗಾಗತ್ತೆ? ಅವ್ರು ಹಿಂದೂಗಳ ಪರವಾಗಿ ಇದ್ರು ಅಂತ ಕೆಲವರು ಹೇಳ್ತಾರಲ್ಲ, ಅವ್ರು ಹಿಂದೂಗಳ ಪರವಾಗಿದ್ದಾರೆ ಅಂತ ಹೇಳೋರು ಇದ್ದಾರೆ ಇಲ್ಲ ಅಂತ ಭಾವಿಸ್ಬೇಡಿ. ಅದು ಇದ್ದದಕ್ಕೆ ಅಲ್ವಾ ದೇಶವನ್ನು ವಿಭಜನೆ ಮಾಡಿದ್ದು. ದೇಶ ಬೇರೆ ಬೇಕು ಅಂತ ಕೇಳಿದ್ದು ಯಾಕೆ? ಅದು ಮೊಹಮ್ಮದ್ ಅಲಿ ಜಿನ್ನಾ ತುಂಬ ಚಂದದಲ್ಲಿ ಹೇಳಿದ್ದಾರೆ ಅದನ್ನು. ಕ್ರೈಸ್ತರೊಟ್ಟಿಗಾದರೂ ಬದುಕಬಹುದು, ಹಿಂದೂಗಳೊಟ್ಟಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಯಿತಾ? ತುಂಬ ಚಂದದಲ್ಲಿ ಹೇಳಿದರು ಅದು ಜಿನ್ನಾ. ಇನ್ ಸಮ್ ಎಕ್ಸ್ಟೆಂಟ್ ಅದು ಸರಿಯೂ ಇರ್ಬೋದು. ಯಾಕೆ ಗೊತ್ತುಂಟಾ? ಇಲ್ಲಿ ಮುಸ್ಲಿಮರ ಪರವಾಗಿ ಆರ್ಗ್ಯೂ ಮಾಡೋದು ಹಿಂದೂಗಳೇ, ವಿರುದ್ಧವಾಗಿ ಆರ್ಗ್ಯೂ ಮಾಡೋದು ಹಿಂದೂಗಳೇ, ವಿರೋಧ ಮಾಡೋದು ಹಿಂದೂಗಳೇ. ಹೀಗೆಲ್ಲ ಕನ್ಫ್ಯೂಸ್ ಆಗಲಿಕ್ಕಿಲ್ಲ ಅವ್ರಿಗೆ ಅಲ್ವಾ? ಕನ್ಫ್ಯೂಸ್ ಆಗಿರ್ಲಿಕ್ಕಿಲ್ವ? ಇನ್ ಸಮ್ ಎಕ್ಸ್ಟೆಂಟ್ ಅದು ಸತ್ಯ ಇರಲೂಬಹುದು. ಮತ್ತು ಅಲ್ಲಿ ನೀವು ಅದು ಪರ್ಸನಲ್ ಹಿನ್ನೆಲೆಗಳಲ್ಲಿ ನಾವು ಇವತ್ತು ವಿಶ್ಲೇಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಮೊಹಮ್ಮದ್ ಅಲಿ ಜಿನ್ನಾ ಅವರು ಗಾಂಧಿಯ ಮೇಲೆ ಸಿಟ್ಟು ಮಾಡಿಕೊಂಡಿದ್ದರೆ ಅದಕ್ಕೆ ಪರ್ಸನಲ್ ರೀಸನ್ಗಳು ಕೂಡ ಇದ್ದಾವೆ. ಈ ಮಹಾತ್ಮ ಗಾಂಧಿಗೆ ಹೇಗೆ ಅಂತ ಹೇಳಿದರೆ, ಈ ಮೌಲಾನಾ ಅಬ್ದುಲ್ ಕಲಾಂ ಆಜಾದು ಮಹಾತ್ಮ ಗಾಂಧಿಯವರ ಬ್ಲೂ ಐಡ್ ಬಾಯ್. ಆಯಿತಾ? ಈ ಮೌಲಾನಾ ಅಬ್ದುಲ್ ಕಲಾಂ ಆಜಾದನ್ನು ಇದು ಲೀಡರ್ ಅಂತೇಳಿ ಮಾಡಬೇಕು ಅಂತ ಗಾಂಧಿಗೆ. ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ ತಾನು ಗಾಂಧಿಗಿಂತ ಸೀನಿಯರು, ಮೊದಲೇ ನಾನು ಬಂದವ, ಇದು ತನ್ನನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ. ಅಲ್ಲಿ ಒಂದು ಪರ್ಸನಲ್ ಆದಂಥ ಜಟಾಪಟಿಗೆ ಕಾರಣವೂ ಕೂಡ ಅಲ್ಲಿ ಇದೆ. ಅದು ನೋಡಿ, ಒಂದು ತಿಳ್ಕೊಳ್ಬೇಕು, ಗಾಂಧಿ ಆಗಲಿ, ನೆಹರು ಆಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಸಾವರ್ಕರ್ ಆಗಲಿ, ಅಥವಾ ಸ್ವತಃ ಭಗವಂತನೇ ಆಗಲಿ, ಆಯಿತಾ,
ನಮ್ಮಲ್ಲಿ ಎಲ್ಲರಲ್ಲಿಯೂ ಕೂಡ ಅಪರಿಪೂರ್ಣತ್ವ ಅನ್ನುವಂಥದ್ದು ಇರ್ತದೆ. ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಎಲ್ಲರೂ ಮಾಡಿರ್ತಾರೆ. ಈ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಲಿಕ್ಕೆ ಮನುಷ್ಯನಿಗಿರುವ ಸ್ವಾತಂತ್ರ್ಯವನ್ನು ಬಿಡಬೇಕು. ಸ್ವಾತಂತ್ರ್ಯ ಇದೆ ಅವನಿಗೆ ಅಂತ ನಾವು ಒಪ್ಕೊಳ್ಬೇಕು. ಈಗ ನನ್ನನ್ನು ನೋಡಿ, ನಿಮ್ಮನ್ನು ನೋಡಿ, ನಿಮ್ಮ ಇಡೀ ಜೀವನವನ್ನು ನೋಡಿ, ಎಲ್ಲಿಯೂ ಎಂದೂ ಯಾವ ತಪ್ಪು ನೀವು ಮಾಡಿರಲಿಕ್ಕಿಲ್ವಾ? ಮಾಡಿರ್ತೇವೆ ನಾವು. ಅದು ಮಾನವ ಸಹಜವಾಗಿ ಅದನ್ನು ಸ್ವೀಕರಿಸಲಿಕ್ಕೆ ಬಿಟ್ಟುಬಿಡಬೇಕು. ಆಯ್ತು, ಅದನ್ನು ಹೆಚ್ಚು ಜಗ್ಗುವುದರಿಂದ ಉಪಯೋಗ ಆಗೋದಿಲ್ಲ. ನಾವು ಓವರಾಲ್ ಆಗಿ ತಗೊಳ್ಬೇಕಾದ್ದು ಏನು ಅಂತ ಹೇಳಿದರೆ, ಒಂದು ನ್ಯಾಷನಲ್ ಸ್ಪಿರಿಟ್ ಆಗಿ ಇವತ್ತು ಗಾಂಧಿಯವರ ರೋಲ್ ಏನು, ಆಯಿತಾ? ಅಥವಾ ನೀವು ಹೇಳಿದಾಗೆ ಸಾವರ್ಕರ್ರ ರೋಲ್ ಏನು, ಬಾಲಗಂಗಾಧರ ತಿಲಕರ ರೋಲ್ ಏನು, ಆಯ್ತು? ಹೀಗೆ ಆ ರೋಲನ್ನು ಅರ್ಥ ಮಾಡಿಕೊಳ್ಳಿ. ಹಾಗೆ ಈಗ ನೀವು ಜಿನ್ನಾನನ್ನು ಅಂತೇಳಿ ಹೇಳಿದರೆ ಜಿನ್ನಾ ಮಾಡಿದ್ದು ತಪ್ಪೇ, ಆಯಿತಾ? ಹಾಗಂತಂದರೆ ಜಿನ್ನಾ ಅವರದ್ದು ಏನು ಕಾಂಟ್ರಿಬ್ಯೂಷನ್ ಇಲ್ವಾ ಅಂತ ಕೇಳಿದರೆ ಉಂಟು, ಅವರದ್ದು ಕೂಡ ಉಂಟು. ಈ ಬಾಲಗಂಗಾಧರ ತಿಲಕರ ಲಾಯರು ಮೊಹಮ್ಮದ್ ಅಲಿ ಜಿನ್ನಾನೇ, ಆಯಿತಾ? ಮೊಹಮ್ಮದ್ ಅಲಿ ಜಿನ್ನಾ ಬಹಳ ಸ್ಟ್ರಾಂಗ್ ಆಗಿ ಆರ್ಗ್ಯೂ ಮಾಡ್ತಾರೆ ತಿಲಕರ ಪರವಾಗಿ. ಅದೇ ರೀತಿ ಇದು ಗೋಪಾಲಕೃಷ್ಣ ಗೋಖಲೆ ಅವರನ್ನು ಬ್ರಿಟಿಷ್ ರಾಣಿ ಹತ್ರ ಕರ್ಕೊಂಡು ಹೋದದ್ದು ಮೊಹಮ್ಮದ್ ಅಲಿ ಜಿನ್ನಾನೇ, ಅವರದ್ದು ಕಾಂಟ್ರಿಬ್ಯೂಷನ್ ಉಂಟು. ನಾವು ವಸ್ತುನಿಷ್ಠವಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು, ವಸ್ತುನಿಷ್ಠವಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸಬೇಕು, ಆಯಿತಾ? ಆದರೆ ರಾಜಕೀಯ ವಿಂಗಡಣೆಗಳಿದ್ದಾಗ ಒಂದು ಮಾತಿಗೆ ಮಾತು ಬಂದು ಬೇರೆ ಬೇರೆ ಚರ್ಚೆಗಳಾಗುವುದು ಬೇರೆ. ಆದರೆ ವಾಸ್ತವ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಎಸ್ ಒಂದು ಕೊನೆ ಪ್ರಶ್ನೆ, ಗಾಂಧಿಗೆ ಕೃಷಿ ಮತ್ತು ಕೈಗಾರಿಕೆ ಮೇಲಿದ್ದ ನೋಟವೇನು? ಗಾಂಧೀಜಿಯವರು ಹೆಚ್ಚಾಗಿ ಗುಡಿ ಕೈಗಾರಿಕೆಯನ್ನೇ ಇಷ್ಟಪಟ್ಟರು. ಅವರು ಈ ವಿಷಯದಲ್ಲಿ ಗಾಂಧಿ ಮತ್ತು ನೆಹರು ಬಹಳ ವಿರುದ್ಧವಾದಂಥ ದೃಷ್ಟಿಕೋನವನ್ನು ಹೊಂದಿದವರು. ಗುಡಿ ಕೈಗಾರಿಕೆ, ಕೃಷಿ ಇತ್ಯಾದಿಗಳಿಗೆ ಗಾಂಧಿ ಹೆಚ್ಚು ಒತ್ತು ಕೊಟ್ಟ. ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಅವರದ್ದಾಗಿತ್ತು. ಆದರೆ ಅದಕ್ಕೆ ಇದು ಅಂಬೇಡ್ಕರ್ ಬಹಳ ಟೀಕೆ ಇತ್ತು ಅಂಬೇಡ್ಕರ್ರದ್ದು ಗಾಂಧಿಯ ಮೇಲೆ. ನೀವು ಗ್ರಾಮ ಸ್ವರಾಜ್ಯ ಅಂತ ಹೇಳ್ತೀರಿ, ಈ ಅಸ್ಪೃಶ್ಯತೆ ಮತ್ತು ದೌರ್ಜನ್ಯ, ಶೋಷಣೆ, ದಲಿತ ಶೋಷಣೆ, ಮಹಿಳಾ ಶೋಷಣೆ ಎಲ್ಲ ಇರುವುದು ಗ್ರಾಮಗಳಲ್ಲೇ. ಆದ್ದರಿಂದ ನೀವು ಗ್ರಾಮವನ್ನು ಬಲಪಡಿಸಿದರೆ ಈ ಶೋಷಣೆಯನ್ನು ಬಲಪಡಿಸಿದ ಹಾಗೆ ಆಗ್ತದೆ ಅಂತ ಅಂಬೇಡ್ಕರ್ ಅನೇಕ ಬಾರಿ ಟೀಕೆ ಮಾಡಿದ್ದಾರೆ ಗಾಂಧಿಯವರನ್ನು. ಆಗ ಗಾಂಧೀಜಿಯವರು ಹೇಳಿದ್ದಾರೆ, ಪದೇ ಹೇಳಿದ್ದಾರೆ ಅವರು, ನಾನು ಹೇಳ್ತಾ ಇರುವುದು ಹಳೆಯ ಗ್ರಾಮಗಳನ್ನಲ್ಲ, ನಾನು ಹೇಳ್ತಾ ಇರೋ ಗ್ರಾಮ ಸ್ವರಾಜ್ಯ ಅನ್ನೋದು ಹೊಸ ಮಾದರಿಯ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಅಂತ ಅವರು ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಆದರೆ ಕೃಷಿಯ ಮೇಲೆ ಮತ್ತು ಕೃಷಿಯನ್ನು ಅವಲಂಬಿಸಿದ ಗುಡಿ ಕೈಗಾರಿಕೆಯ ಮೇಲೆ ಗಾಂಧೀಜಿಯವರಿಗೆ ಇದ್ದಂಥ ಒಂದು ಕನ್ಸರ್ನು ಅವರಿಗೆ ಆಧುನಿಕ ಕೈಗಾರಿಕೆಗಳ ಬಗ್ಗೆ ಅವರಿಗೆ ಆ ರೀತಿಯ ಕನ್ಸರ್ನ್ ಇರಲಿಲ್ಲ. ಅದು ಬೇಡ ಅಂತ ಹೇಳಲಿಲ್ಲ, ಅವರು ಒಂದು ಅವಶ್ಯಕತೆ ಇರುವಷ್ಟು ಮಾಡಬೇಕು ಅಂತ ಒಪ್ಪಿದ್ದಾರೆ. ಆದರೆ ನೆಹರು ಅವರು ಹೇಳಿದ ಹಾಗೆ ಆಧುನಿಕ ಭಾರತಕ್ಕೆ ಕೈಗಾರಿಕೆಗಳೇ ದೇವಾಲಯ ಅಂತ ಹೇಳುವಷ್ಟು ಕೈಗಾರಿಕೆಯ ಮೇಲೆ ಗಾಂಧಿಗೆ ಪ್ರೀತಿ ಇರಲಿಲ್ಲ, ಆಧುನಿಕ ಕೈಗಾರಿಕೆಗಳ ಮೇಲೆ. ಆದರೆ ಆಗ ದೊಡ್ಡ ಕೈಗಾರಿಕೆಗೆ ಸ್ವಲ್ಪ ಆದ್ಯತೆ ನೀಡಿದರೆ ಈಗ ಭಾರತ ಈ ಪರಿಸ್ಥಿತಿಯಲ್ಲಿ ಇರ್ತಿರಲಿಲ್ಲ. ಸ್ವಲ್ಪ ಅಲ್ಲ, ನೀಡಿದಾರಲ್ಲ. ಮಹಾತ್ಮ ಗಾಂಧಿಯವರು ಎಂದೂ ಕೂಡ ಪ್ರಧಾನಮಂತ್ರಿ ಆಗಿರಲಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ತಕ್ಷಣ ಪ್ರಧಾನಮಂತ್ರಿ ಆದದ್ದು ಜವಾಹರ್ಲಾಲ್ ನೆಹರು ಅವರು. ಜವಾಹರ್ಲಾಲ್ ನೆಹರು ಅವರ ಸರ್ಕಾರ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಆದ್ಯತೆಯನ್ನು ಕೊಟ್ಟಿತ್ತು. ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬೃಹತ್ ಕೈಗಾರಿಕೆಗಳಿಗೆ ಆದ್ಯತೆಯನ್ನು ಕೊಟ್ಟಿತ್ತು. ಬಿಲಾಯಿ, ಬೊಕಾರೋ, ದುರ್ಗಾಪುರ, ರೂರ್ಕೆಲಾಗಳಲ್ಲಿ ಬೃಹತ್ ಕಾರ್ಖಾನೆಗಳನ್ನೇ ಸ್ಟಾರ್ಟ್ ಮಾಡಿತ್ತು. ಅದರ ಸತ್ಪರಿಣಾಮವೂ ಭಾರತದ ಮೇಲೆ ಆಗಿದೆ, ಸಾಕಷ್ಟು ಆಗಿದೆ ಅಲ್ಲ. ಗಾಂಧಿ ಏನು ಮಾಡ್ಬೋದಾಗಿತ್ತು? ಅವ್ರು ಹೇಳ್ಬೋದಾಗಿತ್ತು ಅಷ್ಟೇ. ಎಸ್ ಕೊನೆಯದಾಗಿ ಅಂತ ನಾನು ಭಾವಿಸ್ತೇನೆ. ಸರ್, ಐ ವುಡ್ ಲೈಕ್ ಟು ಸೇ ಸಮಥಿಂಗ್. ಇವತ್ತು ಗೋಡ್ಸೆ ಬಗ್ಗೆ ಹಾಗೆ ಹೇಗೆ ಹೇಳ್ತೇವೆ, ಲೈಕ್ ಗೋಡ್ಸೆ ಅಂದರೆ ತುಂಬ ಆರ್ಟಿಕಲ್ ಬಂದಿದೆ, ತುಂಬ ಮ್ಯಾಗ್ಝಿನ್ಸ್ ಇದೆ. ಗೋಡ್ಸೆ ವಾಸ್ ಪೋರ್ಟ್ರೇಟೆಡ್ ಆಸ್ ಲೈಕ್ ಟೆರರಿಸ್ಟ್. ನಾನು ಇವತ್ತು ಹೇಳಿದ್ರೆ ಗೋಡ್ಸೆ ವಾಸ್ ನಾಟ್ ಅ ಟೆರರಿಸ್ಟ್. ಲೈಕ್ ಯಾಕಂದರೆ ಟೆರರಿಸ್ಟ್ ಅಂದರೆ ಯಾರು? ನಮ್ಮ ದೇಶದ ವಿರುದ್ಧ ದೇಶ ವಿರುದ್ಧ ಸಂಚಾಕಿದ್ರೆ, ಲೈಕ್ ಅವ್ರ ದೇಶಕ್ಕೆ ಅನ್ಯಾಯ ಮಾಡಿದ್ರೆ ಹಿ ವಾಸ್ ಅ ಟೆರರಿಸ್ಟ್. ಲೈಕ್ ಇವತ್ತು ಎಷ್ಟೋ ಜನ ಹೇಳ್ತಾರೆ, ಆರ್ಟಿಕಲ್ಸ್ ಇದೆ, ಮ್ಯಾಗ್ಝಿನ್ಸಲ್ಲಿ ಇವತ್ತಿಗೆ ಕೂಡ ಬರ್ತೇವೆ ಗೋಡ್ಸೆ ವಾಸ್ ಟೆರರಿಸ್ಟ್ ಅಂತ. ಆದರೆ ಲೈಕ್ ಐ ವುಡ್ ಲೈಕ್ ಟೆಲ್ ಗೋಡ್ಸೆ ವಾಸ್ ನಾಟ್ ಟೆರರಿಸ್ಟ್. ಹಿ ವಾಸ್ ಅ ಮ್ಯಾನ್ ಹೂ ಸ್ಟುಡ್ ಫಾರ್ ಹಿಸ್ ಧರ್ಮ. ಅವರ ಸನಾತನ ಧರ್ಮಕ್ಕೆ ಅವ್ರಿಗೇನಾಯ್ತಂದ್ರೆ ಅಧರ್ಮ ಆಗ್ತಿದೆ ಅಂತ ಅವ್ರಿಗೆ ಅನಿಸ್ತು. ಸೊ ಲೈಕ್ ಇವತ್ತಲ್ಲ ಅವ್ರಿಗೆ ಅನಿಸ್ತು, ಯಾವಾಗ ಇದು ಹೌದು ಸತ್ಯ, ನಮ್ಮ ಭಾರತದ ಏನು ಅಸ್ಮಿತೆ ಇದೆ, ಅಸ್ಮಿತೆನೇ ಸನಾತನ ಧರ್ಮ. ಅವರಿಗೆ ಏನಿಸ್ತದೆ, ನಮ್ಮ ಭಾರತದ ಅಸ್ಮಿತೆಯ ವಿರುದ್ಧನೇ ಏನು ಅಧರ್ಮ ಆಗ್ತಿದೆ ಅಂದರೆ ಹಿ ಸ್ಟುಡ್ ಫಾರ್ ದಟ್. ಆ್ಯಂಡ್ ಹೌದು, ಮರ್ಡರರ್ ಅಲ್ಲ ಅಂತ ಹೇಳಿದ್ರು, ಹಿ ವಾಸ್ ಅ ಮರ್ಡರರ್, ಬಟ್ ಹಿ ವಾಸ್ ನಾಟ್ ಅ ಟೆರರಿಸ್ಟ್ ಅಂತ ಹೇಳಿಕೆ ವಹಿಸಿದ್ರು. ನೋಡಿ, ಗೋಡ್ಸೆ ಸನಾತನ ಧರ್ಮದ ಪ್ರತಿನಿಧಿ ಅನ್ನುವುದನ್ನು ಯಾವ ಕಾರಣಕ್ಕೂ ನಾನು ಒಪ್ಪುವುದಿಲ್ಲ. ನಾನು ಒಬ್ಬ ಸನಾತನ ಧರ್ಮಕ್ಕೆ ಸೇರಿದ ಹಿಂದೂವಾಗಿ ಯಾವ ಕಾರಣಕ್ಕೂ ಒಪ್ಪಲಿಕ್ಕಾಗೋದಿಲ್ಲ. ನಿರಾಯುಧನಾದ
ವಯೋವೃದ್ಧನಾದ ವ್ಯಕ್ತಿಯನ್ನು ಆತನಿಗೆ ಗೊತ್ತಿಲ್ಲದ ಹಾಗೆ ವಂಚನೆ ಮಾಡಿ ಮೋಸದಿಂದ ಕೊಲ್ಲುವುದು ಹಿಂದೂ ಧರ್ಮಕ್ಕೆ ವಿರೋಧ. ಅದು ಹಿಂದೂ ಧರ್ಮದಲ್ಲಿ ಎಲ್ಲಿ ಒಪ್ತದೆ ಅದನ್ನು ಹೇಳಿ, ಯಾವ ಆಧಾರದಲ್ಲಿದೆ? ಧರ್ಮದ ಯಾವ ಪಾರ್ಟಲ್ಲಿ ಒಬ್ಬ ವಯೋವೃದ್ಧ ಆತನಿಗೆ ತಿಳುವಳಿಕೆ ಇಲ್ಲದೆ ಇದ್ದಾಗ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವಾಗ ನಿನ್ನ ಧರ್ಮಕ್ಕೆ ಬೇಕಾಗಿ ಅವನನ್ನು ನೀನು ಕೊಲ್ಲಬಹುದು ಅಂತೇಳಿ ಯಾವ ಪುಸ್ತಕದಲ್ಲಿದೆ ಅಥವಾ ಯಾವ ನಂಬಿಕೆಯಲ್ಲಿ ಅದಿದೆ? ಯಾವ ಕಾರಣಕ್ಕೂ ಸಾವರ್ಕರ್ ವಾಸ್ ಎ ಪೇಟ್ರಿಯಾಟ್, ಅದನ್ನು ನಾನು ಒಪ್ತೇನೆ, ಅದನ್ನಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಗೋಡ್ಸೆಯನ್ನು ಯಾವ ಕಾರಣಕ್ಕೂ ಒಪ್ಪಲಿಕ್ಕಾಗೋದಿಲ್ಲ. ಗೋಡ್ಸೆ ಮತ್ತು ಗಾಂಧಿ ಇಬ್ಬರೂ ದೇಶಭಕ್ತರಾಗಿರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಗಾಂಧಿ ದೇಶಭಕ್ತ ಆದರೆ ಗೋಡ್ಸೆ ದೇಶಭಕ್ತ ಅಲ್ಲ, ಗೋಡ್ಸೆ ದೇಶಭಕ್ತ ಆದರೆ ಗಾಂಧಿ ದೇಶಭಕ್ತ ಅಲ್ಲ, ಗಾಂಧಿ ದೇಶಭಕ್ತ ಅಲ್ಲ ಅಂತಾದರೆ ಸಾವರ್ಕರು ದೇಶಭಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರಿಬ್ಬರು ಕೂಡ ಒಂದೇ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದವರು. ಯಾವ ಕಾರಣಕ್ಕೂ ಗೋಡ್ಸೆ ಅನ್ನುವ ವ್ಯಕ್ತಿ ಚರ್ಚೆಗೆ ಯೋಗ್ಯ ಅಲ್ಲ. ಆತ ಮಾಡಿದ ಸಾಧನೆ ಏನಿದೆ? ಗಾಂಧಿಯನ್ನು ಹತ್ಯೆ ಮಾಡಿದ್ರಿಂದ ಸನಾತನ ಧರ್ಮ ಹೇಗೆ ಉಳಿಯಿತು ಅದನ್ನು ಹೇಳಬೇಕಲ್ವ? ಇವತ್ತು ಸನಾತನ ಧರ್ಮಕ್ಕೆ ಆತಂಕ ಇದೆ ಅಂತ ಹೇಳ್ತಾ ಇದ್ದೀರಿ. ಗೋಡ್ಸೆ ರಕ್ಷಣೆ ಮಾಡಿದರೆ ಆತಂಕ ಹೇಗೆ ಉಳಿಯುತ್ತದೆ? ಅಥವಾ ಗಾಂಧಿಯನ್ನು ಕೊಂದದ್ರಿಂದ ಸನಾತನ ಧರ್ಮ ಹೇಗೆ ಉಳಿತದೆ? ಧರ್ಮಕ್ಕೂ ಗಾಂಧಿ ಹತ್ಯೆಗೂ ಎಂಥ ಸಂಬಂಧ ಉಂಟು? ಗೋಡ್ಸೆ ಮಾಡಿದ ಕೃತ್ಯ ಗೋಡ್ಸೆ ಎನ್ನುವ ಒಬ್ಬ ವ್ಯಕ್ತಿಯ ಅಥವಾ ಆತನಿಗೆ ಪಿತೂರಿಯನ್ನು ಮಾಡಿದ ಒಂದಷ್ಟು ಜನರ ಚಿತಾವಣೆಯೇ ಹೊರತು ಹಿಂದೂ ಧರ್ಮ ಅದಕ್ಕೆ ಜವಾಬ್ದಾರಿ ಅಲ್ಲ. ಹಿಂದೂ ಧರ್ಮ ಯಾವ ಕಾಲದಲ್ಲಿಯೂ ಕೂಡ ವಯೋವೃದ್ಧನಾದ ನಿರಾಯುಧನಾದ ಪ್ರಾರ್ಥನೆಗೆ ಹೋಗುವ ಒಬ್ಬ ವ್ಯಕ್ತಿಯನ್ನು ಕೊಲ್ಲಿಕ್ಕೆ ಪರ್ಮಿಷನ್ ಕೊಡುವುದಿಲ್ಲ. ಎಸ್, ಓಕೆ ವೀಕ್ಷಕರೇ, ಒಂದು ದೀರ್ಘ ಸಂವಾದವನ್ನು ಆಲಿಸಿದ್ರಿ. ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗೆಯೇ ಶಿಕ್ಷಕರಾದ ಅರವಿಂದ್ ಚೊಕ್ಕಾಡಿಯವರು ಅವರ ಏನು ಸಾಮರ್ಥ್ಯ ಇದೆ, ಅವರೇನು ತಿಳ್ಕೊಂಡಿದ್ದಾರೆ ಆ ಉತ್ತರವನ್ನು ಈ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.